ಅದು ಅದೇನ minta yang 115 ಇಲ್ಲ 16 ಬರೀ 116 ಒಂದ ಈಗ ದೋಹದ ಪ್ರಾರ್ಥನೆ 116 ದೋಹದ ಪ್ರಾರ್ಥನೆಯನ್ನ ನೀವೇ ತೋರಿಸಿ. ಯಾರು ಹೇಳ್ತದ? ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಶ್ರೀ ವಿಚಾರಸಾಗರ ಸಾಧು ಶ್ರೀ ನಿಶ್ಚಲದಾಸ್ಯವರ ಕೃತಿ 4ನೆಯ ತರಂಗ 187ನೆಯ ವಿಷಯಾಂಕ 116ನೆಯ ದೋಹ. ಏಕ ಸಮಯ ಹಿ ಭಾನ ಹೈ ಸಾಕ್ಷಿ ಅರುವಾಭಾಸ तू जो चेतन को विषय साक्षी स्वयं प्रकाश साक्षी स्वयं प्रकाश. ಈ ದೋಹದ ಒಂದು ಅರ್ಥ, ಯಾವ ಅಹಂ ವೃತ್ತಿಯಲ್ಲಿ ಸಾಕ್ಷಿಯು ಮತ್ತು ಚಿದಾಭಾಸನು ಇಬ್ಬರೂ ಒಂದೇ ಕಾಲದಲ್ಲಿಯೇ ಪ್ರತೀತಿಯಾಗುತ್ತಾರೆ. ಆದರೆ ಎರಡನೆಯವನು ಅಂದರೆ ಅಂತಃಕರಣ ಸಹಿತನಾದ ಆಭಾಸನು ಸಾಕ್ಷಿ ಚೇತನಕ್ಕೆ ವಿಷಯನಾಗಿರುತ್ತಾನೆ ಮತ್ತು ಸಾಕ್ಷಿಯು ಸ್ವಯಂ ಪ್ರಕಾಶನಾಗಿರುತ್ತಾನೆ ಎಂಬುದು ಈ ದೋಹದ ಅರ್ಥ. ಇನ್ನು ಮುಂದಿನ ಒಂದು ವೇದಾಂತ ಸಮ್ಮತವಾದ ಮೋಕ್ಷ ವಿಚಾರವನ್ನ ಸದ್ಗುರುಗಳು ನಮಗೆಲ್ಲ ತಿಳಿಸ್ಕೊಡ್ತಾರೆ. ನಾವೆಲ್ಲರೂ ಲಕ್ಷ್ಮಣ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ 4ನೇ ತರಂಗ ತತ್ವದೃಷ್ಟಿ ಮಹಾರಾಜರಿಗೆ ಉಪದೇಶ 202ನೇ ವಿಷಯಾಂಕ ಆಭಾಸವಾದದ ಶ್ರೇಷ್ಠತೆ ಅನ್ನೋದು 203. ಆಭಾಸವಾದದ ಶ್ರೇಷ್ಠತೆ. ನಿನ್ನೆ ಹೇಳಾಗಿದೆ ಆಭಾಸವಾದದ ಶ್ರೇಷ್ಠತೆ ಏನಂತ. ಎದಕ್ಕಿದು ಶ್ರೇಷ್ಠ ಅಂತ ಗೊತ್ತಾಗಿದ್ರೆ ಇದು ಯಾವ ಕಾರಣಕ್ಕೆ ಶ್ರೇಷ್ಠ ಆದ ಇದು ಎಂಬ ಆಭಾಸನಲ್ಲಿ ಕೂಡ ಸಾಕ್ಷಿ ಸಾಧನೆ ಆಭಾಸ ಸಹಿತವಾದ ಅಂತಃಕರಣ ಶ್ರೇಷ್ಠತೆ. ಆಭಾಸವಾದದ ಶ್ರೇಷ್ಠತೆ ಎರಡೂ ಪಕ್ಷಗಳಲ್ಲಿ ಅದು ಶ್ರೇಷ್ಠ, ವಿರೋಧದಿಂದ ಶ್ರೇಷ್ಠ. ಜೀವ ನಾನು ಬ್ರಹ್ಮ ಇದ್ದೇನೆ ಅಂತೇಳಿ ಗ್ರಹಿಸುವ ಸಾಮರ್ಥ್ಯ ಆಭಾಸವಾದದ ಪ್ರಕಾರ ಇರುವ ಜೀವನಲ್ಲಿ ಇದೆ. ಇದು ತಿಳ್ಕೋಬೇಕು. ಇದೆಲ್ಲ ತಿಳ್ಕೊಂಡು ಕಡೆಗೆ ಇದೇ ತಿಳ್ಕೊಳ್ಳಿಲ್ಲ ಅಂತಂದ್ರೆ ದೊಡ್ಡ ಸಮಸ್ಯೆ. ಅದ್ರೊಳಗೂ ಜೀವ ಅದ, ಇದ್ರೊಳಗೂ ಜೀವ ಅದ, ಎರಡದ್ರೊಳಗೂ ಪ್ರಮಾತ ಅದ. ಆದ್ರೆ ಅದಕ್ಕ ಪ್ರಮಾತ ಅಂತ ಯಾವ್ದಕ್ಕೆ ಅಂತೀವಿ, ಯಾವುದಕ್ಕೆ ಪ್ರಮಾತ ಅಂತೀವಿ ಅಂತಂದ್ರೆ
ಆಭಾಸವಾದದ ಪ್ರಕಾರ ಇರುವ ಜೀವನಿಗೆ ನಾವು ಪ್ರಮಾತ ಅಂತೀವಿ. ಇದಕ್ಕ ಏನ್ ಸಾಮರ್ಥ್ಯ ಅದ ಅಂದ್ರೆ ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಅಯಾಮಾತ್ಮ ಬ್ರಹ್ಮ ಏನದಲ್ಲ, ಇದರದ ಅರ್ಥ ಮತ್ತೆ ಇದರದ ಪ್ರತಿಬಿಂಬ. ಅರ್ಥ ಶಬ್ದ, ಅರ್ಥ ಶಬ್ದನೇ ಬಿಂಬ, ಅರ್ಥನೇ ಪ್ರತಿಬಿಂಬ. ಗುರುವಾದವನು ಶಬ್ದ ಹೇಳ್ತಿರ್ತಾನೆ, ಇದು ಬಿಂಬ ರೂಪ. ಅದನ್ನು ಗ್ರಹಿಸ್ಬೇಕಲ್ಲ, ಅರ್ಥ ಮಾಡ್ಕೋಬೇಕಲ್ಲ. ನಿಮ್ಮ ಅಂತಃಕರಣ ಸ್ವಚ್ಛ ಇತ್ತಂದ್ರೆ ಅದರ ಅರ್ಥ ಆಗ್ತದೆ, ಅದು ಪ್ರತಿಬಿಂಬ. ಮತ್ತೇನವು ಬಿಂಬ ಪ್ರತಿಬಿಂಬ, ಬಿಂಬ ಪ್ರತಿಬಿಂಬ ಅಂದ್ರೆ ಹೇಳಿದ್ದ ಅರ್ಥ ಮಾಡ್ಕೊಳ್ಳೋದು. ಪ್ರತಿಬಿಂಬವನ್ನ ಗ್ರಹಿಸುವುದಕ್ಕೆ ಯೋಗ್ಯವಾಗಿರೋದಂದ್ರೆ ಅದು ನೀರು ತಿಳಿಯಾಗಿದ್ದರೆ ಗ್ರಹಣ ಮಾಡುತ್ತದೆ ಅಂತಂದ್ರೆ ಏನು? ಗುರುವಾದವನು ಶಬ್ದ ಹೇಳ್ತಿರ್ತಾನೆ, ನಾನು ಹೇಳೋದೇನದು ಶಬ್ದ ರೂಪದಲ್ಲಿ ಜ್ಞಾನ ಹೇಳ್ತಿರ್ತೀನಿ, ಇದು ಬಿಂಬ ರೂಪ. ನಿಮ್ಮ ಅಂತಃಕರಣ ಎಷ್ಟು ಶುದ್ಧ ಇರ್ತದ ಅದರ ಮೇಲೆ ಡಿಪೆಂಡ್ ಆಗಿ ಹೆಂಗ ಶುದ್ಧ ಇರ್ತದ ಹಂಗ ಅದರ ಅರ್ಥ ನೀವು ಗ್ರಹಿಸ್ತೀರ, ಅದೇ ಪ್ರತಿಬಿಂಬ. ಮತ್ತೇನದು? ಸ್ಥೂಲ ಶರೀರನೇ ಒಂದು ಘಟ. ಆ ಸ್ಥೂಲ ಶರೀರದೊಳಗ ಅಂತಃಕರಣ ಅನ್ನುವಂಥದ್ದು ನೀರವ. ಆ ನೀರಿನೊಳಗ ಆಕಾಶದೊಳಗೆ ಸೂರ್ಯ ಅವನ. ಆ ಸೂರ್ಯಂದು ನೀರೊಳಗೆ ಪ್ರತಿಬಿಂಬ ಬಿದ್ದದ. ಆ ನೀರು ಸ್ವಚ್ಛ ಇತ್ತಂದ್ರೆ ಪ್ರತಿಬಿಂಬನು ಸ್ವಚ್ಛ ಕಾಣ್ತದ. ನೀರಿನ ಬದಲಿ ಅದರ ಕೆಸರು ಇತ್ತು ಅಂತಂದ್ರೆ ಅದು ಏನಾಗ್ತದ? ಅಲ್ಲಿ ಅಂತಃಕರಣನೇ ಇಲ್ಲ, ಖಾಲಿ ಆದಾಗ ಬರೀ ಘಟ ಉಳಿದಿರ್ತದ. ಅಥವಾ ನೀರಿದ್ರೂ ಅಲ್ಲಿ ಕೆಸರು ಇರ್ತದ. ಹಂಗಾದಾಗ ಏನಾಗ್ತದ? ಗುರು ಹೇಳಿದ ವಾಕ್ಯ ಅಲ್ಲಿ ಗ್ರಹಣ ಮಾಡಕ್ ಆಗಂಗಿಲ್ಲ. ಅದಕ್ಕೆ ಅಲ್ಲಿನೂ ಜೀವ ಅದ, ಇಲ್ಲಿನೂ ಜೀವ ಅದ. ಈ ಸ್ಥೂಲ ಶರೀರದೊಳಗಿರುವಂತ ಏನು ಪ್ರತಿಬಿಂಬ ಉಂಟಾಗ್ಲಾರ್ದಂಥದ್ದು. ಸ್ಥೂಲ ಶರೀರ ಅಂತಂದ್ರೆ ಬರೇ ಇದು ಸಪ್ತ ಧಾತುಗಳಿಂದ ಆದ ಶರೀರಕ್ಕೆ ನೀವು ಸ್ಥೂಲ ಶರೀರ ಅನ್ನಬಾರದು. ಈಗ ದೊಡ್ಡ ಅರ್ಥದಾಗ ಹೋಗ್ಬೇಕು. ಈ ಅಂತಃಕರಣದೊಳಗ ನಿಮಗ ಅರ್ಥ ಮಾಡ್ಕೊಳಕ್ ಆಗ್ಲಾರ್ದಂತ ಮರೆವು ಅಜ್ಞಾನ ತುಂಬಿದ್ರ ಆ ಸೂಕ್ಷ್ಮ ಶರೀರ ಕೂಡ ಸ್ಥೂಲನೇ. ಹೌದಲ್ರಿ? ಮತ್ತ ಸೂಕ್ಷ್ಮ ಶರೀರ ಇರ್ಬೋದು, ಕಾರಣ ಶರೀರ ಇರ್ಬೋದು. ಈಗ ಸ್ಥೂಲ ಶರೀರದ ಕೆಲಸ ಏನು? ಅದು ಕಾರ್ಯಾಚರಣೆ ಮಾಡೋದು. ಅದಕ್ಕೆ ಕಾರ್ಯಾಚರಣೆ ಮಾಡೋದಕ್ಕ ಪ್ರಚೋದನೆ ಕೊಡೋದು ನಿಮ್ಮ ಸೂಕ್ಷ್ಮ ಶರೀರ. ಈಗ ಸ್ಥೂಲ ಸೂಕ್ಷ್ಮ ಅಂತೇಳಿ ಅವು ಸುಮ್ಮ ತಿಳಿಲಾರ್ದವ್ರಿಗೆ ಹೇಳೋ ಮಾತು. ಇಲ್ಲಿ ಏನದ ಅಂತಂದ್ರೆ ನಿಮ್ಮ ಸ್ಥೂಲ ಶರೀರದಲ್ಲಿ ನಾವು ಏನಾರ ಹೇಳ್ದೇವಂತಂದ್ರ ಆಯ್ತು ಮಾಡ್ತೀವಿ ಅಂತೇಳಿ ತಕ್ಕತ್ ಆ ಕೆಲಸ ಮಾಡ್ಲಕತ್ರಿ ಸ್ಥೂಲ ಶರೀರದಲ್ಲಿಂತ ಅಂತಂದ್ರೆ ಅದು ಏನಾಗ್ಯದ? ತಿಳಿ ನೀರಿದ್ದಂಗ. ಹೇಳಿದ್ದು ಅರ್ಥ ಮಾಡ್ಕೊಂಡು ಮಾಡಿಬಿಡ್ತಾರಪ್ಪ ಅಂತ. ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯ್ಯ ನೀನು ಅಂತ ಅಕ್ಕಮಹಾದೇವಿ ಏನ್ ಹೇಳ್ತಾಳ. ಹಂಗ ಆ ತನುನೇ ಕರಗಲಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ? ಕೆಲಸನೇ ಮಾಡ್ಲಿಲ್ಲ, ಫಿಸಿಕಲಿ ಏನು ಕೆಲಸನೇ ಮಾಡ್ಲಿಲ್ಲ ಅಂತಂದ್ರೆ ಅದೇನದ? ಸ್ಥೂಲ ಅದ. ಅನ್ನಮಯ ಕೋಶ ಏನದ? ಸ್ಥೂಲ ಅದ. ಮತ್ತ ಅದು ಏನ್ ಹೇಳಿದ್ದು ಟಕ್ಕತ್ ಮಾಡ್ಲಕ್ಕ ಶರಣಾಗತಿಯಾಗಿ ಕೆಲಸ ಮಾಡ್ಲಕತ್ ಬಿಡ್ತು. ಕಾರ್ಯವನ್ನ ಅದು ಎನ್ಫೋರ್ಸ್ಮೆಂಟ್ ಅಂತೀರಿ ಇಲ್ಲ? ಎನ್ಫೋರ್ಸ್ಮೆಂಟ್ ಅಂತಂದ್ರ ಅದು ಆಚರಣೆಯಲ್ಲಿ ತಂದು ಬಿಟ್ರ, ಕಾರ್ಯವನ್ನ ಆಚರಣೆಯಲ್ಲಿ ತಂದು ಬಿಟ್ರ, ನಡೆ ನುಡಿಯಲ್ಲಿ ಇಳಿಸ್ಕೊಂಡ್ಬಿಟ್ರಿ ಅಂತಂದ್ರೆ ಅದು ಸೂಕ್ಷ್ಮ ಶರೀರನೇ. ನಡೀತಾರೇನು? ಹೇಳಿದಂಗ ನಡೀತಾರೇನು ಅಂತಿರ್ತಾರ. ಅದರ ಅರ್ಥ ಏನು? ಅವರ ಶರೀರ ಸ್ಥೂಲ ಅದ, ನಡಿಲಕ್ಕ ಆಗ್ಲಾರ್ದಷ್ಟು ಸ್ಥೂಲ ಅದ. ಸೂಕ್ಷ್ಮ ಶರೀರ ಸೂಕ್ಷ್ಮವಾಗಿತ್ತು ಅಂತಂದ್ರ ಕಾರ್ಯವನ್ನು ಆಚರಣೆಯಲ್ಲಿ ತಂದು ಬಿಡ್ತಾರ.
ನಿಶ್ಚಲದಾಸರು ಏನ್ ಆದೇಶ ಇರ್ತದ ಅದನ್ನ ಶಿರಸ ವಹಿಸಿ ಮಾಡಿಬಿಡ್ತಾರ. ಮತ್ತೆ ಸೂಕ್ಷ್ಮ ಶರೀರ ಒಳಗದಲ್ಲ ಅದು ಸಹಿತ ಏನದ ತಿಳಿ ನೀರಿದ್ದಂಗೆ ಇರ್ತದ ಅಂತ ಹೇಳಿಕೆ ಅನ್ನೋನ ತಿಳಿ ನೀರಿದ್ದಂಗೆ ಎಲ್ಲಿ ಅದ? ಅದ್ರೊಳಗನು ನಮ್ಮದು ಬುದ್ಧಿ ಮನಸ್ಸು ಮಲಿನ ಇತ್ತು ಅಂತಂದ್ರ ಬೇರೆ ಯಾವುದೋ ವಿಷಯಗಳನ್ನ ತುಂಬಿಕೊಂಡು ಯಾವುದೋ ವಿಷಯಾಸಕ್ತಿಗಳಲ್ಲಿ ಇತ್ತು, ಏನೋ ರಾಗ ದ್ವೇಷಗಳಿಟ್ಕೊಂಡು ಕಾಮ ಕ್ರೋಧಗಳಿಟ್ಕೊಂಡು ಅದು ರಾಡಿ ಆಗಿತ್ತು ಅಂತಂದ್ರ ಅದ್ರೊಳಗರೆ ಎಲ್ಲಿ ಪ್ರತಿಬಿಂಬ ಬರ್ತದ್ರಿ? ಈಗ ನನ್ನ ಮೇಲೆ ನೀವು ಸಿಟ್ಟು ಇಟ್ಕೊಂಡು ಪಾಠ ಕೇಳಕತ್ತೀರಿ ಅಂತಂದ್ರೆ ಹೆಂಗ ಅರ್ಥ ಆಗ್ತದ ನಿಮಗ? ನನ್ನ ಮೇಲೆ ನಿಮಗೆ ಭಯಂಕರ ಸಿಟ್ಟದ, ಒಳಗ್ ಮನಸ್ಸಿನಾಗ ಏನೋ ಒಂದು ನನ್ನ ಮೇಲೆ ಒಂಥರ ಮತ್ಸರ ಅದ, ಅದು ಇಟ್ಕೊಂಡ್ಕೆ ನನ್ನ ಸಂಗಟ ನೀವು ಪಾಠ ಕೇಳಿದ್ರೆ ಹೆಂಗ್ ಗೊತ್ತದ? ಹೆಂಗ್ ಒಳಗ್ ಗೊತ್ತದ? ಅದು ಸ್ವಚ್ಛ ಇತ್ತಂದ್ರೆ ಗೊತ್ತದ. ಅದಕ್ಕೆ ಶ್ರದ್ಧೆ ಅಂತಾರ. ಶ್ರದ್ಧಾ ಸಮಾಧಾನ ಅಂತ ಎದಕ್ಕಂತಾರಂದ್ರ ಗುರುವಿನ ಬಗ್ಗೆ ಶ್ರದ್ಧೆ, ಶಾಸ್ತ್ರದ ಬಗ್ಗೆ ಶ್ರದ್ಧೆ ಅಂತಂದ್ರ ಅಂತಾವ ಯಾವ ಮಲಿನತೆಗಳು ಒಳಗೆ ಇಟ್ಕೊಂಡಿರಬಾರ್ದು. ಸ್ವಚ್ಛವಾಗಿ ನಂಬಿಕೆ, ಅವ್ರು ಏನ್ ಹೇಳ್ತಾರೆ ಕೇಳಬೇಕು, ನಂಬಬೇಕು, ಏನ್ ಮಾಡಂತಾರ ಮಾಡಬೇಕು. ಅದಕ್ಕೆ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಅಂದ ಕೂಡ್ಲೇನೆ ಅದು ಮುಚ್ಚಾಳ ಇದ್ದಂಗದ, ಇದು ಕನ್ನಡಿ ಇದ್ದಂಗದ ಅಂತಂದ್ರ ಕನ್ನಡಿ ಇದ್ದಂಗ ಸ್ಥೂಲ ಶರೀರನೂ ಇರ್ಬೋದು, ಸೂಕ್ಷ್ಮ ಶರೀರನೂ ಇರ್ಬೋದು, ಮುಚ್ಚಾಳ ಇದ್ದಂಗ ಸ್ಥೂಲ ಶರೀರನೂ ಇರ್ಬೋದು, ಕನ್ನಡಿ ಇದು ಸೂಕ್ಷ್ಮ ಶರೀರನೂ ಇರ್ಬೋದು. ಎತ್ತರ ಹೋಗ್ಬೇಕಿದು, ಮ್ಯಾಲ ಹೋಗ್ಬೇಕೀಗ ನಾವು ಪಂಚೀಕರಣದಾಗ ಸ್ಥೂಲ ಸೂಕ್ಷ್ಮ ಮಾಡ್ತಾರ. ಮನಸ್ಸು ಹಗುರಿರ್ಲಿಲ್ಲ, ಮನಸ್ಸು ಭಾರವಾಗಿತ್ತಂತಂದ್ರೆ ಮನಸ್ಸನ್ನು ಸ್ಥೂಲನೇ. ಇದು ಯಾವ ವಿಚಾರ ಸಾಗರದಾಗ ಹೇಳಕ್ ಬರಂಗಿಲ್ಲ, ಬರದಿಲ್ಲ. ಮುಚ್ಚಳ ಕನ್ನಡಿ ಅಂತ ಹೇಳ್ಯಾರ. ಮುಚ್ಚಳ ಅಂದ ಕೂಡಲೇನೆ ಸ್ಥೂಲ ಶರೀರ ಸಪ್ತಧಾತುಗಳಿಂದ ಆಗಿದ್ದದ, ಇದು ಅಪಾರದರ್ಶಕ ಆದ. ಅಂತಃಕರಣ ಅಂದ್ರೆ ಕನ್ನಡಿ ಇದ್ದಂಗ ಅದ, ಇದ್ರೊಳಗೆ ಪ್ರತಿಬಿಂಬ ಮೂಡ್ತದ, ಇದು ಪಾರದರ್ಶಕ ಅದ, ಅದು ಅಪಾರದರ್ಶಕ ಅದ, ಅದು ಕನ್ನಡಿ ಇದ್ದಂಗೆ. ಅದು ಪಾರದರ್ಶಕ ಅಪಾರದರ್ಶಕ ತಗೊಂಡು ನಮ್ಗೆ ಏನ್ ಮಾಡ್ಬೇಕಾಗ್ಯದ? ಸ್ಥೂಲ ಶರೀರ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು ಎಲ್ಲ ಕೂಡಿ ಕೆಲಸ ಮಾಡ್ಬೇಕಾಗ್ಯದ ಪರಮಾತ್ಮನ ಕೆಲಸ. ಆ ಪರಮಾತ್ಮನ ಕೆಲಸ ಮಾಡಿತು ಅಂತಂದ್ರೆ ಅದು ತಿಳಿ ನೀರಿದ್ದಂಗೆ. ಒಂದ್ ಕಪ್ ಚಾ ಮಾಡ್ಕೊಂಡು ಬರ್ರಿ ಅಂತಂದ್ರ ತಾಸುಗಟ್ಲೆ ಕೂತ್ ಮಾತಾಡಿ ಚಾನೆ ಮಾಡ್ಲಾರ್ದೆ ಫ್ರಿಜ್ನಾಗ ಮಾವಿನಕಾಯಿ ಶೀಕರಣೆ ಇಟ್ಟಿನಿ ಕುಡಿದೋರಿ ಅಂತಂದ್ರೆ ಏನ್ ಮಾಡ್ತೀರಿ? ಏನ್ರಿ? ನಮಗ ಒಂದ್ ಕಪ್ ಚಾ ಬೇಕಾಗ್ಯಾವ, ಚಾ ಮಾಡಿ ಕೊಡ್ರಿ ಅಂತ ಕೇಳಿದ್ರ ಗಂಟೆಗಟ್ಲೆ ಚಾ ಮಾಡಿ ಕೊಡ್ತಾರನ್ನಂತೇಳಿ ಕಾಯ್ದ್ರ ಚಾ ಮಾಡ್ಲಾರ್ದೆ ಫ್ರಿಜ್ನಾಗ ಶೀಕರಣೆ ಎಲ್ಲ ಕುಡೀರಿ ಅಂತಂದ್ರೆ ಏನ್ ಮಾಡ್ತೀರಿ? ನಮಗ್ ಬೇಕಾಗಿದ್ದು ಒಂದು, ಅವ್ರು ಕೊಡ್ಬೇಕಾಗಿದ್ದು ಮತ್ತ. ಚಾ ಮಾಡಬಾರ್ದನ್ನ ಮೈಗಳತಾನ. ಬರೀ ಕೂತು ಗಂಟೆಗಟ್ಲೆ ಮಾತಾಡ್ತಾರೆ, ಕೆಲಸ ಮಾಡಂಗಿಲ್ಲ. ಇದೇ ಸಮಸ್ಯೆ. ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯ ವಚನ ಕೇಳ್ರಿ, ವಚನ ಹಾಡ್ರಿ. ಮನ ಕರಗದವರಲ್ಲಿ ಗಂಧಾಕ್ಷತೆಯನೊಲ್ಲೆಯ ನೀನಂತದ ನೋಡ್ರಿ. ಅದ್ರ ಏನಂತಂದ್ರ ಫಿಸಿಕಲಿ ಅಲ್ಲಿ ಸರ್ವಿಸ್ ಮಾಡ್ಬೇಕು. ಆ ಫಿಸಿಕಲ್ ಸರ್ವಿಸ್ನಾಗ 100% 200% ನಮ್ ಕಲ್ಯಾಣಪ್ಪ ಅವ್ರು ಎದಕ್ಕಷ್ಟು ಟಾಪ್ನಾಗ ಅಂತಂದ್ರ ಕುಂದ್ರಂಗೆ ಇಲ್ಲ. ಅವ್ರು ಎಲ್ಲರದು ಏನ್ ಬೆಕ್ಕದಿರ್ಲಿ, ಇನ್ನೊಬ್ಬರ ಕಡೆಯಿಂದ ಒಂದು ಸರ್ವಿಸ್ ಬೇಡಂಗಿಲ್ಲ. ಎಲ್ಲರದು ನಾವು ಮಾಡ್ಬೇಕಾದ ಸರ್ವಿಸ್ ತಾವೇ ಮಾಡ್ಬೇಕಂತಾರ. ಅವ್ರು ಎಲ್ಲಾನು ತಾವೇ ಮಾಡ್ಬೇಕಂತಾರ. ಅಲ್ಲಿ ವಾದೇವ ಅಂತಂದ್ರೆ ಏನು ಅಳ್ಳಾಡ್ಬಿಡಂಗಿಲ್ಲ, ಎಲ್ಲ ತಾವೇ ಮಾಡ್ತಾರೆ. ಇದು ಹಂಗೆ ಬರ್ಬೇಕು. ನೋಡಿ ನೋಡಿ ಮಾಡೋ ಭಕ್ತಿ ಅಲ್ಲದು. 100% ಇನ್ನೊಬ್ಬರಿಗೆ ಏನು ಕೆಲಸ ಆಗ್ತಿಲ್ಲ ನಂಗೆಲ್ಲ ತಂದು ತಾನೆ ಏನ್ ಅವಶ್ಯಕತೆ ಅದ ತಿಳ್ಕೊಂಡು, ಅದು ತಿಳ್ಕೊಂಡದ್ರಕ್ಕಿಂತ ಏನೋ ಹೆಚ್ಚಿಂದ ಮಾಡ್ತಾರ ಅವ್ರು. ಇಲ್ಲಿ ಹಿಂಗ ಬೈಲಂಗಲ್ಲ ಮಾಂತೇಶ್ ಪಾಟೀಲ್ ಅವ್ರು ಹಂಗೆ ಕಂಟಿನ್ಯೂ ಒಟ್ಟು ತಲೆ ಒಳಗ ಒಂದ್ ಏನಾರ ಹೋಗತ್ತ ಅಂತಂದ್ರೆ ಅದು ಮಾಡತನ ಬಿಡಂಗಿಲ್ಲ.
ಹಂಗಾದ್ರೆ ಕೆಲಸ ಸಕ್ಸಸ್ ಆಗ್ತಾವ. ಎಲ್ಲರೂ ಅದಿರಿ, ಆದ್ರೆ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳ ಇದು ಹೇಳಕತ್ತೇನೆ, ಟಾಪರ್ಸ್. ನಾನು ನೋಡಿದ ಟಾಪರ್ಸ್ ಇವರೆಲ್ಲ ಒಟ್ಟೇನ್ರಿ ತಲೆಯಾಗ ಹೋಗ್ತಂದ್ರೆ ಅದನ್ನ ಸಕ್ಸಸ್ ಮಾಡ್ತಾನೆ ಬಿಡಂಗಿಲ್ಲ. ಅವ್ರು ಮಾಡ್ತಾರೆ. ಶರೀರ ನಮ್ಮಂಗೆ ಅವರಿಗೆ ವಯಸ್ಸಾಗ್ಯದ, ನಮ್ಮಂಗೆ ರೋಗ ರುಜಿನಗಳು, ನಮ್ಮಂಗೆ ತ್ರಾಸು ದಣಿವು ಎಲ್ಲ, ಆದ್ರೂ ಸಹಿತ ಅವೆಲ್ಲ ಬದಿಗಿಟ್ಟ ಕೆಲಸಗಳು ಮಾಡ್ತಾರೆ. ಅದು ಏನದ ತಿಳಿ ನೀರಿದ್ದಂಗ. ಅದು ತಿಳಿ ನೀರು ಅದೇನ್ ಮಾಡ್ತದ, ಅದರೊಳಗ ಗುರು ಶಾಸ್ತ್ರಗಳು ಹೇಳಿದ ವಾಕ್ಯಗಳೇನದವ ಇವು ಬಿಂಬ ರೂಪದಾಗ ಅದಾವ. ಒಳಗೆ ಅರ್ಥ ಮಾಡ್ಕೊಳ್ಳೋದೇ ಪ್ರತಿಬಿಂಬ ರೂಪ. ಪ್ರತಿಬಿಂಬವನ್ನು ಗ್ರಹಣ ಮಾಡುವ ಸಾಮರ್ಥ್ಯ ಅಂದ ಕೂಡ್ಲೇನೆ ಬರೇ ಸೂರ್ಯ, ಬಿಂಬ, ಪ್ರತಿಬಿಂಬ ಈ ಶಬ್ದ ಅರ್ಥ ಹೌದಾ ಅಲ್ರಿ? ಗುರುವಾಕ್ಯ, ಶಾಸ್ತ್ರವಾಕ್ಯ ಇವು ಬಿಂಬಗಳು. ಅದನ್ನು ಕೇಳಿ ಒಳಗೆ ಅರ್ಥ ಮಾಡ್ಕೊಂಡ್ರೆ ಅದು ಪ್ರತಿಬಿಂಬ. ಪ್ರತಿಬಿಂಬ ಗ್ರಹಿಸುವ ಸಾಮರ್ಥ್ಯ. ಚಂದದ ಅರ್ಥ, ಬಿಂಬ ಪ್ರತಿಬಿಂಬದ ಅರ್ಥ. ಅರ್ಥ ಮಾಡ್ಕೋ ಅಂತಿರ್ತಾರಲ್ಲ. ಪ್ರತಿಬಿಂಬನೇ ಮೂಡಲಿಲ್ಲ ಅಂತಂದ್ರ ಕೆಲಸ ಏನ್ ಮಾಡ್ತೀರಿ? ಮತ್ತ ಒಳಗ ಅರ್ಥನೇ ಆಗಲಿಲ್ಲ ಅಂತಂದ್ರೆ ಇದು ಕೇಳಿ ಏನ್ ಉಪಯೋಗ ಅದ? ಅರ್ಥ ಮಾಡ್ಕೋಬೇಕು, ಅನುಭವಿಸಬೇಕು, ಆನಂದಕ್ಕೆ ಹೋಗಿ ಮುಟ್ಟಬೇಕು. ನಮ್ಮ ಸಾಧನೆ ಆನಂದ ಸ್ವರೂಪ ಆಗ್ಬೇಕು. ಅದಕ್ಕ ಇಲ್ಲಿ ಏನದಪ್ಪ ಅಂತಂದ್ರೆ ಸ್ಥೂಲ ಶರೀರದೊಳಗನೂ ಕೂಟಸ್ಥ ಅದನ್ನ. ಸ್ಥೂಲ ಶರೀರ ಇರ್ಬೋದು, ಸೂಕ್ಷ್ಮ ಶರೀರ ಇರ್ಬೋದು, ಕಾರಣ ಶರೀರ ಇರ್ಬೋದು, ಯಾವುದೋ ಒಂದು ಶರೀರ. ಅದನ್ನ ಕೂದಲ ಸೀಳ್ಯಾರ. ಒಂದೇ ಶರೀರವನ್ನ 3 ಭಾಗ ಮಾಡಿ ಇಟ್ಟ. ಈ ಶರೀರ ಅಂದ್ರೆ ಒಂದೇ ಅಂತ ತಿಳ್ಕೊಳ್ರಿ. ಅದಕ್ಕ ನೀವು ಅಂತಃಕರಣ ಅನ್ರಿ. ಬಸವಾದಿ ಶರಣರು ಕರಸ್ಥಲ ಅಂತಂದ್ರಲ್ಲ, ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂತಂದ್ರೆ ನಿಮ್ ಶರೀರನೇ ಅಂತಃಕರಣ ಟೋಟಲ್. ಆ ಅಂತಃಕರಣ ಏನದಪ್ಪ ಅಂತಂದ್ರೆ ಬಿಂಬ ರೂಪದಲ್ಲಿ ಸದ್ಗುರುನಾಥ ಅಥವಾ ಸತ್ಶಾಸ್ತ್ರಗಳು ಏನು ವಾಕ್ಯಗಳನ್ನ ವ್ಯಕ್ತಪಡಿಸ್ತಾರ ಅವೇ ಬಿಂಬ ರೂಪ. ನಿಮ್ಮ ಸ್ಥೂಲ ಸೂಕ್ಷ್ಮ ಕಾರಣ ಏನೇ ಇರಲಿ, ಆ ಒಂದು ಅಂತಃಕರಣದೊಳಗ ಈ ಶಬ್ದದ ಅರ್ಥ ನೀವು ಮಾಡ್ಕೊಂಡ್ರಿ ಅಂತಂದ್ರ ಅದು ಪ್ರತಿಬಿಂಬವನ್ನು ಗ್ರಹಣ ಮಾಡುವ ಸಾಮರ್ಥ್ಯ. ಈ ಪ್ರತಿಬಿಂಬವನ್ನ ಗ್ರಹಣ ಮಾಡುವ ಸಾಮರ್ಥ್ಯ ಉಳ್ಳದಕ್ಕ ಇದಕ್ಕೇನಂತರ ಬಿಂಬ, ಪ್ರತಿಬಿಂಬ, ಅಂತಃಕರಣ. ಇವು 3 ಕೂಡಿದ್ದೇ ಜೀವ. ಯಾವುದು ಇಂಥ ಜೀವ ಆದ, ಅರ್ಥ ಮಾಡ್ಕೊಳ್ಳಂತ ಜೀವ ಆದ, ಆ ಜೀವನೇ ಶ್ರೇಷ್ಠ ಜೀವ. ಯಾಕ ಅಂತ ಅಂದ್ರೆ ಅದಕ್ಕೆ ಆ ಜೀವಕ್ಕೇನೆ ಏನ್ ಸಾಮರ್ಥ್ಯ ಅದ ಅಂತಂದ್ರ ಅಹಂ ಬ್ರಹ್ಮಾಸ್ಮಿ ಅನ್ನಂತ ಅರ್ಥ ಮಾಡ್ಕೊಳ್ಳಂತ ಸಾಮರ್ಥ್ಯ ಆತ ಜೀವಕ್ಕೆ ಆದ. ಬಿಂಬ ರೂಪದಲ್ಲಿ ಗುರು ಮತ್ತು ಶಾಸ್ತ್ರಗಳು ವಾಕ್ಯಗಳನ್ನ ವ್ಯಕ್ತಪಡಿಸ್ತಾರ. ಅವು ಕಿವಿಲಿಂತ ಕೇಳ್ತೀರಿ. ಅದರ ಇಂಗಿತವನ್ನ ನಿಮ್ಮ ಒಳಗ ಅಂತಃಕರಣದಲ್ಲಿ ನಿಮ್ಮ ಒಳಗ ಅದರದು ಅರ್ಥ ಮಾಡ್ಕೋಬೇಕಲ್ಲ. ಮನನ ನಿಧಿಧ್ಯಾಸನ ಮಾಡಿ ಸ್ಥೂಲ ಶರೀರದ ಕಿವಿ ಮೂಲಕ ಕೇಳ್ತೀರಿ. ಒಳಗ ಅದರದ್ದು ಪ್ರತಿಬಿಂಬ ಉಂಟು ಮಾಡ್ಕೋಬೇಕಲ್ಲ, ಅರ್ಥ ಮಾಡ್ಕೋಬೇಕಲ್ಲ. ಅದು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅದು ಏನದ ಅವಚ್ಛೇದವಾದ. ಅರ್ಥ ಮಾಡ್ಕೊಳ್ಳಲ್ಲ. ಎಲ್ಲ ಕೇಳ್ತಾರ, ಅರ್ಥ ಮಾಡ್ಕೊಳ್ಳಲ್ಲ. ಅರ್ಥನೂ ಮಾಡ್ಕೊಳ್ಳಲ್ಲ, ಅದು ಅರ್ಥನೇ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅದು ಕಾರ್ಯಾಚರಣೆಯಲ್ಲಿ ಹೆಂಗೆ ತರ್ತಾರ? ಅಂತ ಜೀವ ಏನದಲ್ಲ, ತನೂ ಕರಗಲಿಲ್ಲ, ಮನನೂ ಕರಗಲಿಲ್ಲ ಅಂತಂದ್ರೆ ಅಂಥವ್ರು ಏನು ಶ್ರವಣ ಮಾಡಿದ್ರು ಅವಚ್ಛೇದವಾದದ ಪ್ರಕಾರ ಅಲ್ಲಿನೂ ಅದಕ್ಕೂ ಸ್ಥೂಲವಾದಂತ ಶರೀರದಲ್ಲಿರೋದಕ್ಕೂ ಜೀವನೇ ಅಂತಾರ. ಅದನ್ನು ಕೂತು ಕೇಳ್ತದ, ಕೇಳ ಶಕ್ತಿ ಅದ, ಎಲ್ಲ ಅದ. ಅದ್ರೊಳಗೂ ಜೀವ ಅದ, ಎಲ್ಲನೂ ಅದ. ಅದ್ರ ಒಳಗೆ ಪ್ರತಿಬಿಂಬ ಉಂಟು ಮಾಡ್ಕೊಳ್ಳೋ ಸಾಮರ್ಥ್ಯ ಇಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇಲ್ಲ. ಅರ್ಥ ಮಾಡ್ಕೊಳ್ಳಂಗಿಲ್ಲ. ಸಾಮರ್ಥ್ಯ ಇದ್ರೂ ಅರ್ಥ ಮಾಡ್ಕೊಳ್ಳಂಗಿಲ್ಲ.
ಒಂದು ಕೆಲಸನೂ ಮಾಡಂಗಿಲ್ಲ ಅನ್ನಂತ ಮಂಡ ಆಸಾಮಿಗಳು ಏನದಾರಲ್ಲ ಇಂಥವ್ರಿಗೆ ಮಾತ್ರ ಮೋಕ್ಷ ಆಗಂಗಿಲ್ಲ. ಹೆಂಗದ ಇದ್ಯಾ ವಿಚಾರ ಸಾಗರದಾಗ ಬರೀತಾರ, ಎಲ್ಲಿ ಬರೀತಾರ? ಇದನ್ನ ಅರ್ಥ ಮಾಡ್ಕೋಬೇಕು, ನಾವು ತಿಳ್ಕೋಬೇಕು. ಹೈಯರ್ ಮೈಂಡ್ ಇದು. ಎತ್ತರದ ವಿಚಾರ ಇದು. ಬುಕ್ನಾಗ ಎಲ್ಲಿ ಬರೀಲಿಕ್ಕಾಗಲ್ಲ ಇದು. ನಿಮ್ಮೊಳಗೆ ತಿಳ್ಕೊಂಡಿರ ಇಲ್ಲೋ ನನಗ್ ಗೊತ್ತಾಗಲ್ಲ, ನಾನಂತೂ ಹೇಳಿದೆ. ಸ್ಥೂಲ ಶರೀರ ಇರ್ಬೋದು, ಸೂಕ್ಷ್ಮ ಶರೀರ ಇರ್ಬೋದು. ಸ್ಥೂಲ ಶರೀರದ ಕೆಲಸ ಏನು? ಆಕ್ಟಿವ್ ಆಗಿ ಕೆಲಸ ಮಾಡೋದು. ಸೂಕ್ಷ್ಮ ಶರೀರ ಆ ಆಕ್ಟಿವಿಟಿಗೆ ಇದು ಎನ್ಕರೇಜ್ಮೆಂಟ್ ಕೊಡೋದು ಹಿಂದಲಿಂತ. ಆ ಸ್ಥೂಲ ಸೂಕ್ಷ್ಮ ಶರೀರಕ್ಕೆ ಹೋಗಿ ಅದು ಅರ್ಥ ಮಾಡ್ಕೊಂಡ್ರೆ ಈ ರೀತಿ ಇದ್ರೆ ಚೆನ್ನಾಗಿರ್ತದ ಅಂತೇಳಿ ಸ್ಥೂಲ ಶರೀರಕ್ಕೆ ಅದು ಹಿಂದಲಿಂತ ಪ್ರಚೋದನೆಯನ್ನು ಕೊಡ್ತದಲ್ಲ, ಆ ಪ್ರಚೋದನೆ ಕೊಡುವಂತ ಸ್ಥೂಲ ಶರೀರದೊಳಗ ಗುರು ಹೇಳಿದ ವಾಕ್ಯ, ಆ ವಾಕ್ಯದ ಅರ್ಥ ಇಂಗಿತ ಒಳಗೆ ಹೋಗಿತ್ತು ಅಂತಂದ್ರೆ ಅದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಪ್ರಚೋದನೆ ಕೊಡ್ತದೆ. ಯಾವಾಗ ಗುರುವಾಕ್ಯದಂತೆ ಇದು ನಡಿಬೇಕಂತ ಹೇಳಿಕೆ ಅದು ಪ್ರಚೋದನೆಗೆ ಒಳಗಾಯ್ತು ಸೂಕ್ಷ್ಮ ಶರೀರ ಅಂದ್ರೆ ಅದು ತಿಳಿ ನೀರಿದ್ದಂಗ ಗುರು ಹೇಳಿದ ವಾಕ್ಯ ತನ್ನೊಳಗೆ ಅರ್ಥ ಮಾಡಿಕೊಂಡು ಬಿಂಬವನ್ನು ಪ್ರತಿಬಿಂಬ ಮಾಡಿಕೊಂಡು ಅದು ಸಾರ್ಥಕ ಮಾಡಿಕೊಂಡು ಅದು ಮುಂದೆ ಈ ಸ್ಥೂಲ ಶರೀರ ಅಂತಂದ್ರೆ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯಗಳು ಏನದಾವಲ್ಲ, ಈ ದಶೇಂದ್ರಿಯಗಳು, ಈ ದಶೇಂದ್ರಿಯಗಳಿಗೆ ಅದು ಈ ರೀತಿ ಇರ್ರಪ್ಪ ಚೆನ್ನಾಗಿರ್ತದ ಅಂತದು ಒಳಗಿಂದ ಅದು ಹೇಳುತ್ತದೆ. ಅವಾಗ ಅದೇನಾಯ್ತು? ಆಭಾಸ ಸಹಿತ ಅಂತಃಕರಣ ಅನಿಸ್ಕೊತ್ತು. ನಿಮ್ಮ ಅಂತಃಕರಣ ನಿಮ್ಮ ದಶೇಂದ್ರಿಯಗಳಿಗೆ ಹೇಳಿದ ಮೇಲೆ ಆ ದಶೇಂದ್ರಿಯಗಳು ಮನಸ್ಸು ಬೇಕಾದಷ್ಟು ಹೇಳ್ತದ, ಇದು ಮಾಡ್ಬೇಕಲ್ಲ. ಏನ್ ಬಾಳ ಬೈತಾನೆ ಹೋಗಿ ಅಡ್ ಕಪ್ಪಳಿಗೆ ಬಿಟ್ಟು ಬರಡಮೇನಂತದ್ದು ಮನಸ್ಸು ಒಂದೊಂದ್ ಸಾರಿ ಅಷ್ಟು ದೂರ ಕೂತ್ ಬೈತಿರ್ತಾನ, ಏನ್ ಬೇಕಾದ್ರೆ ಅಂತಿರ್ತಾನ. ನಮ್ಮ ಮನೆಗೆ ಯಾರ ಕಡೆಯಿಂದ ನಾವೇನು ಅನಿಸ್ಕೊಂಡಿಲ್ಲ, ಶಾಲೆಗೆ ಮಾಸ್ತರ್ ಬೈದಿಲ್ಲ, ತಂದೆ ತಾಯಿ ಬೈದಿಲ್ಲ, ಅಣ್ಣ ತಮ್ಮದೇರ ಕಡೆಯಿಂದ ಅನಿಸ್ಕೊಂಡಿಲ್ಲ. ಇವನು ಅವನೋ ಕೂತ್ ಹೆಂಗ ಬೈತಾನಪ್ಪ, ಅವನು ಹೋಗಿ ಅಂದೆ ಬಿಟ್ಟರೆ ಬರ ಮನಸ್ಸು ಹೇಳ್ತಿರ್ತದ, ಮನಸ್ಸು ಸಾವಿರ ಹೇಳ್ತದ. ಆದ್ರೆ ಏನಾಗ್ತದ? ಸ್ಥೂಲ ಶರೀರ ಅದಕ್ಕೆ ಸಹಕಾರ ಇಲ್ಲ. ಸೂಕ್ಷ್ಮ ಶರೀರ ಹೇಳಿದ್ದು ಸಾವಿರ ಹೇಳ್ತದ, ಆದ್ರೆ ಸ್ಥೂಲ ಶರೀರದ ಸಹಕಾರ ಅದಕ್ಕೆ ತಕ್ಕಂತೆ ಇಲ್ಲ. ಕೆಟ್ಟದಕ್ಕೆ ಸಹಕಾರ ಮಾಡಬಾರದು, ಒಳ್ಳೆಯ ವಿಚಾರಕ್ಕೆ ಸಹಕಾರ ಮಾಡಲೇಬೇಕು. ಅದು ಉದ್ಧಾರ ಆಗಬೇಕಾದ್ರೆ ಅದಕ್ಕೆ ಒಳ್ಳೆಯ ವಿಷಯಕ್ಕೆ ಅದು ಸಹಕರಿಸಿ ಸೂಕ್ಷ್ಮ ಶರೀರ ಏನ್ ಹೇಳ್ತದ ಅದು ಒಳ್ಳೆಯ ವಿಚಾರಗಳನ್ನ ಕೇಳಿ ವೇದಾಂತ ಸಿದ್ಧಾಂತ ಸಮ್ಮತವಾದ ವಿಚಾರಗಳನ್ನು ಕೇಳಿ ತಾನು ಅರ್ಥ ಮಾಡ್ಕೋತು ಅಂತಂದ್ರೆ ಆಭಾಸವಾದದ ಪ್ರಕಾರ ಜೀವ ಮತ್ತ ಆ ಸೂಕ್ಷ್ಮ ಶರೀರ ತಾನು ಅರ್ಥ ಮಾಡ್ಕೊಂಡು ಆ ಪಂಚ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ ಏನದವಲ್ಲ ಅವು ಹೊರಗೆ ಕೆಲಸ ಮಾಡ್ತಾವಲ್ಲ ಅವಕ್ಕ ಆದೇಶ ಕೊಟ್ಟ ಮೇಲೆ ಅವು ಕೂಡ ಆಯ್ತಪ್ಪ ಇದು ಚಲೋ ಅದ ಅಂತೇಳಿ ಅರಿವಿನ ಮಾರ್ಗದಲ್ಲಿ ನಡೆಯೋಣ, ಗುರು ಕೊಟ್ಟ ಮಾರ್ಗದಲ್ಲಿ ಅಂತ ಅವು ಕೂಡ ಅರಿವಿನ ಮಾರ್ಗದಲ್ಲಿ ಅಲ್ಲಿ ಏನ್ ಅವಶ್ಯಕತೆ ಅದ ಅದಕ್ಕೆ ತಕ್ಕಂತೆ ಅವು ಕೆಲಸ ಮಾಡ್ಲಕ್ಕತ್ತು. ಈಗ ಮುಂಜಾನೆ ಬಂದು ನೀವು ಸತ್ಸಂಗ ಕೇಳೋದಿದು ಕೆಲಸ ಅಲ್ಲೇನು, ನಾಲ್ಕು ತಾಸು ಕುಂದಿರ್ತೀರಿ, ಸ್ಥೂಲ ಶರೀರ ಕೂತೋದಿಲ್ಲ, ಇಲ್ಲಿ ಬಂದಿರು ಇದು ನಿಮ್ ಕೆಲಸನೇ ಅಲ್ಲ. ಇದು ಸ್ಥೂಲ ಶರೀರ ಕೂತ್ ಕೆಲಸ ಮಾಡ್ಲಕ್ಕತ್ತದ, ಕೇಳಕತ್ತದದು ಕುಂತದ ಕೇಳಕತ್ತದ. ಆದರೆ ಸ್ಥೂಲ ಶರೀರ ಇಲ್ಲಿ ಏನ್ ಹೇಳ್ತೀವಿ ಅದನ್ನ ಚಾಚೂ ತಪ್ಪದೆ ಮಾಡಿದರೆ ಅದು ಪ್ರತಿಬಿಂಬ ಆದಂಗ. ಏನು ಮಾಡ್ಲಾರ್ದೆ ಕಲ್ಲು ಕುತ್ತಂಗ ಕೂತ್ರ ಅಲ್ಲಿ ಒಳಗೆ ಅರ್ಥ ಮಾಡ್ಕೊಳ್ಳಿಲ್ಲ, ಇವರು ಪ್ರತಿಬಿಂಬ ರೂಪ ಆಗಿಲ್ಲ ಅಂತಷ್ಟೇ. ಅದು ಈ ರೀತಿ ಪ್ರತಿಬಿಂಬ ಮಾಡ್ಕೊಳ್ಳಿಲ್ಲ, ಅರ್ಥ ಮಾಡ್ಕೊಳ್ಳಿಲ್ಲ, ಅದಕ್ಕೆ ತಕ್ಕಂತೆ ಯಾವ ಕೆಲಸಗಳು ಮಾಡಲಿಲ್ಲ ಅಂತಂದ್ರೆ ಅದೇನಾಗ್ತದ? ಮೋಕ್ಷ ಆಗಂಗಿಲ್ಲ. ಆ ರೀತಿಯಾದಂತಹ ಒಂದು ಪ್ರವೃತ್ತಿನಿಂದ ನಮಗೆ ಮೋಕ್ಷ ಆಗಂಗಿಲ್ಲ. ಅದಕ್ಕೆ ಯಾರು ಏನ್ ಹೇಳ್ತಾರ ಅದನ್ನ ಕೇಳಿ ಯಾರು ಆಕ್ಟಿವ್ ಆಗಿ ಅರ್ಥ ಮಾಡ್ಕೋಬೇಕು, ಅದನ್ನ ಕೃತಿಯಲ್ಲಿ ತರಬೇಕು.
ಅದು ಕೃತಿಯಲ್ಲಿ ತರುವುದಕ್ಕೆ ಯಾರ್ಯಾರ ಪ್ರಯತ್ನ ಹೆಂಗದ ನಿಮ್ಮ ಮುಂದೆ ಗೊತ್ತದ. ಅಂತ ಜೀವಿಗಳು ಮೋಕ್ಷಕ್ಕೆ ಸಮೀಪ ಇರ್ತಾರ. ಅದು ಅಹಂ ಬ್ರಹ್ಮಾಸ್ಮಿ ಗ್ರಹಣ ಮಾಡುವಂತ ಸಾಮರ್ಥ್ಯ ಅಂತ ಜೀವಗಳಿಗೆ ಆದ. ಅದಕ್ಕೆ ಅಲ್ಲಿ ಆಭಾಸ ಅಂತಂದ್ರೆ ಅರ್ಥ ಮಾಡ್ಕೊಳ್ಳೋದು ಅಂತ ತಿಳ್ಕೋಬೇಕು. ಸ್ಥೂಲ ಶರೀರ ಅರ್ಥ ಮಾಡ್ಕೊಂಡಿದ್ದರ ಲಕ್ಷಣ ಹೇಳಿದ ವಾಕ್ಯಗಳನ್ನ ಪರಿಪಾಲನೆ ಮಾಡ. ಅಲ್ಲೇನು ಹೇಳ್ಯಾರಲ್ಲ, ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳವುದು ನರರಿಗೆ ಮುಕುತಿ. ಕುಂತು ಗುರು ಆ ಫಸ್ಟ್ ಕೈವಲ್ಯ ಪದ್ಧತಿಯ ಒಂದು ಪದ್ಯ ವಿಶ್ಲೇಷಣೆ ಮಾಡಿಬಿಟ್ಟ. ಶಿಷ್ಯ ಕೇಳದ. ಅವಾಗ ಶಿಷ್ಯ ಏನಂದ, ಆಲಿಸಿ ಬಿಟ್ಟೆ ಮತ್ತು ಮುಕ್ತಿ ಎಲ್ಲಾಯ್ತು ಅಂದ್ಬಿಟ್ಟ. ಆಲಿಸಿದಾಗಳವುದು ನರರಿಗೆ ಮುಕ್ತಿ ಅಂತಂದ್ಮೇಲೆ ನೀವು ಹೇಳಿದ್ರಿ, ಪ್ರವಚನ ಮಾಡಿದ್ರಿ, ನಾ ಶ್ರವಣ ಮಾಡಿದೆ, ಆಲಿಸಿದೆ. ಆಲಿಸಿನಿ ಅಂತಂದ್ರೆ ಏನದ್ರ ಅರ್ಥ? ಹೂ ಅಂತ ತಲೆ ಹಾಕಿದ್ರೆ ಆಲಿಸಂಗಲ್ಲ. ಕೆಳಗೆ 22 ಸೂತ್ರಗಳು ಕೊಟ್ಟಾರಲ್ಲಪ್ಪ, ಇದು ಯಾರು ನಿಮ್ಮ ಅಪ್ಪ ಮಾಡ್ಬೇಕೇನಂತ ಹೇಳಿದ್ರು. ಅದ್ರೊಳಗೆ ಸ್ಥೂಲ ದೇಹದ್ದನು ಪಾತ್ರ ಅದ ಇಲ್ಲ ಕೆಳಗಿಂದ್ರಾಗ. ಬರೀ ಕೂತಿ ಕೇಳಿದ್ರೆ ಆಗ್ತದೇನದು. ಈಗ ನಿಮ್ಮ ಮಕ್ಕಳಿಗೆ ನೀವು ಒಂದೇನೋ ಇಂಥದ್ದು ಮಾಡಪ್ಪ ಅಂತ ಹೇಳ್ತೀರಿ. ನಿಮ್ಮ ಮಗ ಹ್ಞೂ ಅಂತೇಳಿ ತಲೆ ಹಾಕಿ ಅದು ಮಾಡಲಿಲ್ಲ ಅಂತಂದ್ರೆ ಅದು ಕೇಳಿದಂಗೇನ್ರಿ? ಅದು ನನ್ನ ಮಾತು ಕೇಳಲ್ಲ ಅಂತೀರ ಏನು? ನಮ್ಮ ಮಾತು ಕೇಳಿನಲ್ಲಪ್ಪ ಅಂತ ನಾವು. ನೀ ಏನ್ ಹೇಳಿದ್ದೆಲ್ಲ ಕೇಳಿನಲ್ಲಪ್ಪ ಅಂತಾನ. ಕೇಳಿದ್ದು ಮಾಡ್ಲಿಲ್ಲ ಅಂತಂದ್ರೂ ಕೇಳಲ್ಲ ಅಂತ, ಹೌದಾ ಇಲ್ಲ? ಅದರ ಅರ್ಥ ಅವನಿಗೇನ್ ಹೇಳಿದ್ದು ವ್ಯರ್ಥ, ಅವ ಏನೂ ಮಾಡಲ್ಲ. ಹೇಳಿದ್ದಕ್ಕೆಲ್ಲ ಹ್ಞೂ ಅಂತ ತಲೆ ಹಾಕ್ತಾನ, ಏನೂ ಮಾಡಲ್ಲ. ಅವ ಏನು ಮಾಡ್ಲಿಲ್ಲ ಅಂತಂದ್ರೆ ಅದಕ್ಕೆ ಕೇಳಿದಂಗೇನದು? ಕೇಳೇನಂತಂದ್ರೆ ಅದರ ಅರ್ಥ ಮಾಡೋದನ್ನು ಅದ್ರಾಗ ಸೇರ್ಯದ ಇಲ್ಲ? ಮಾಡ್ಬೇಕಲ್ಲ. ಮಾಡದ ಇಲ್ಲ ಅಂತಂದ್ಮೇಲೆ ಅದು ಕೇಳಿದ್ರದ ಲೆಕ್ಕ ಏನದು? ಕೇಳಿಲ್ಲಂತೆ ಅರ್ಥ ಆಗ್ತದದು. ಮಾಡ್ಬೇಕಲ್ಲ, ಕಾರ್ಯಾಚರಣೆಯಲ್ಲಿ ತರಬೇಕಲ್ಲ. ಹ್ಞೂ ಅಂತೇಳಿ ಎಲ್ಲಾನು ಕೇಳಿಕೆ ಹ್ಞೂ ಅನ್ನೋದು. ಏನು ಮಾಡ್ಲಿಲ್ಲ ಅಂತಂದ್ರೆ ಅದು ಕೇಳಿಲ್ಲ ಅಂತ ಲೆಕ್ಕ. ಮಗ ಮಾತು ಕೇಳಲ್ಲ ಅಷ್ಟೇ. ಮಗ ಮಾತು ಕೇಳಲ್ಲ ಅಂತಂದ್ರ ಅವ ಅಂತಾನ, ಯಾಕಪ್ಪ ಅರ್ಧ ತಾಸುಗಟ್ಲೆ ಫೋನ್ ಮಾಡಿ ಹೇಳಿದಿ, ನಾ ಕೇಳಿಲ್ಲೇನು ಅಂತಾನ. ಎದಕ್ಕೆ ಗೊತ್ತು? ಕೇಳಿದ್ರ ನೀ ಅದನ್ನೇನು ಮಾಡೇ ಇಲ್ಲ ಅಂತಂದ್ರೆ ಅದೇನು ಕೇಳದಂಗೆ ಅನ್ನೋದು ನೀವು ಅಂತೀರಿ. ಅದರ ಅರ್ಥ ಏನು? ಸೂಕ್ಷ್ಮ ಶರೀರ ಒಂದೇ ಕೇಳ್ಯದ, ಸ್ಥೂಲ ಶರೀರ ಕೇಳಿಲ್ಲ, ಅದು ಮಾಡಂಗಿಲ್ಲ. ಆ ಸ್ಥೂಲ ಶರೀರದೊಳಗೆ ಪ್ರತಿಬಿಂಬ ಉಂಟಾಗಿಲ್ಲ. ಮಾಡಿದ್ರೆ ಪ್ರತಿಬಿಂಬ ಉಂಟಾದ್ರೆ ಮಾಡ್ತಿದ್ದ. ಸ್ಥೂಲ ಶರೀರದೊಳಗೆ ಅದು ಪ್ರತಿಬಿಂಬ ಉಂಟಾಗಿಲ್ಲ, ಮಾಡಿಲ್ಲ. ಸೂಕ್ಷ್ಮ ಶರೀರದಾಗ ನೀವು ಹೇಳಿದ ಅರ್ಥ ಮಾಡ್ಕೊಂಡನ ಅಂತಂದ್ರೆ ಅದು ಪ್ರತಿಬಿಂಬ ಉಂಟಾದಂಗ. ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಲ್ಲಿನೂ ಪ್ರತಿಬಿಂಬ ಉಂಟಾಗಿಲ್ಲ. ಸ್ಥೂಲ ಶರೀರ ಆದ್ರೇನು, ಸೂಕ್ಷ್ಮ ಶರೀರ ಆದ್ರೇನು ಪ್ರತಿಬಿಂಬನೇ ಉಂಟಾಗಲಿಲ್ಲ ಅಂದ್ರೆ ಅರ್ಥನೇ ಮಾಡ್ಕೊಳ್ಳಿಲ್ಲ. ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿನೇ ಇಲ್ಲ. ಮತ್ತು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇದ್ರೂ ಆ ವಿಷಯದ ಕಡೆ ಲಕ್ಷ್ಯ ಇಲ್ಲ. ಆ ಪಾಠ ಮಾಡುವ ಮಾಸ್ಟರ್ ಬಗ್ಗೆ, ಆ ಪಾಠ ಇರುವಂತ ಶಾಸ್ತ್ರದ ಬಗ್ಗೆ ಶ್ರದ್ಧೆ ಇಲ್ಲ ಅಂತಂದ್ರೆ ಅಲ್ಲಿ ಪ್ರತಿಬಿಂಬ ಉಂಟಾಗ್ಲಕ್ ಶಕ್ಯನೇ ಇಲ್ಲ. ಅಂತ ಪ್ರತಿಬಿಂಬ ಉಂಟಾಗ್ಲಾರ್ದಂತ ಜೀವಗಳು ಏನದವ ಅವು ಅವಚ್ಛೇದವಾದದ ಜೀವಗಳು, ಅರ್ಥ ಇಲ್ಲದ ಜೀವಿಗಳು. ಏನೋ ಒಂದು ವಿಷಯ ವ್ಯತ್ಯಾಸ ಬಂದಾಗ ನಮ್ಮ ಹಳೆಯ 15 ನಿಮಿಷ ನಂಗ ಜೋರಾಗೆ ಹೇಳದ, ಅದು ಅರ್ಥನೇ ಆಗಲಿಲ್ಲ. ನಮಗೇನ್ ಬೈದ್ನತ್ತೆ ತಿಳಿದಿಲ್ಲ. ಅರ್ಥ ಇಲ್ಲ ಬಿಡ್ರಿ ಅಂತ ಅಂದ. ನಾ ಏನ್ ಹೇಳಿದ್ರು ನಿಮ್ಗೆ ಅರ್ಥ ಇಲ್ಲ ಬಿಡ್ರಿ ಅಂತ ಅಂದ. ಅದು ನನಗೆ ಅವಚ್ಛೇದವಾದದ ಪ್ರಕಾರ ನಾನು ಆ ಒಂದು ಪ್ರಸಂಗದಲ್ಲಿ ನಾನು ಅಂತ ಜೀವನೇ ಆಗಿದ್ದೆ. ಅಲ್ಲಿ ಏನೋ ಹೇಳ್ಬೇಕಂತ ಅದು ಹೇಳಿದ್ರು ನನಗೆ ತಲೆಗೆ ಹೋಗಲಿಲ್ಲ. ನಾನು ತಿಳ್ಕೋಬೇಕನ್ನ ಪ್ರಯತ್ನ ಮಾಡಲಿಲ್ಲ.
ಹಂಗಾಗಿ ಏನೋ ಏನೋ ಏನಾಗಿ ಆಯ್ತದು. ಆಮೇಲೆ ಎಲ್ಲರೂ ಎಲ್ಲ ಕಾಲದಲ್ಲಿ ಎಲ್ಲ ಆಭಾಸವಾದದ ಪ್ರಕಾರ ಇರ್ತೀವಿ ಅಂತಲ್ಲ, ಅವಚ್ಛೇದವಾದದ ಪ್ರಕಾರನೂ ಇರ್ತೀವಿ, ಆಭಾಸವಾದದ ಪ್ರಕಾರನೂ ಇರ್ತೀವಿ. ನಿಮ್ಗೇನು ಎಲ್ಲ ಅರ್ಥ ಆಗಿಬಿಡ್ತದೇನು? ಕೆಲವೊಂದು ಪ್ರಸಂಗದಾಗ ಅರ್ಥ ಆಗಂಗಿಲ್ಲ, ಹೌದಾ ಇಲ್ರಿ? ಏನಾರ ಹೇಳಿದ್ದು ಜಗತ್ತಿನಾಗೇನು ಎಲ್ಲ ಓಟು ಯಾರ್ಯಾರು ಏನೇನು ಹೇಳ್ಯಾರ, ಏನೇನು ಬರದಾರ, ಎಲ್ಲ ಶಾಸ್ತ್ರಗಳು ಎಲ್ಲ ಓಸು ನಿಮ್ಗೇನು ಅರ್ಥ ಆಗ್ಯಾವ. ಇನ್ನು ಅರ್ಥ ಆಗ್ಲಾರ್ದಂಥ ಸ್ಥಿತಿ ಏನದ ಅದೆಲ್ಲ ಅವಚ್ಛೇದವಾದದೊಳಗಾದ. ಅದನ್ನ ಅರ್ಥ ಮಾಡ್ಕೊಂಡಂಗ ಆಭಾಸವಾದಕ್ಕೆ ಬರ್ತೀರಿ. ಈ ಆಭಾಸವಾದಕ್ಕೆ ಬಂದು ಅರ್ಥ ಮಾಡಿಕೊಂಡಂತ ಜೀವಿಗಳು ಯಾವಾಗ ಆಗ್ತೀರಿ, ಆವಾಗ ನಿಮಗೆ ಮೋಕ್ಷ ಆಗ್ತದ. ಅವಚ್ಛೇದವಾದದೊಳಗೆ ಇರೋ ತನಕ ಮೋಕ್ಷ ಆಗಂಗಿಲ್ಲ. ಇದೇ ವಿಚಾರ ಸಾಗರ ಗ್ರಂಥ ಒಂದು 10 ವರ್ಷದಿಂದ ನನಗದು ಅರ್ಥ ಆಗಿದ್ದಿಲ್ಲ. ಆ ವಿಚಾರ ಸಾಗರಕ್ಕೆ ಸಂಬಂಧಪಟ್ಟಂತೆ ನಾನು ಅವಚ್ಛೇದವಾದದ ಜೀವ ಆಗಿದ್ದೆ. ಈಗಿದ ಅರ್ಥ ಮಾಡ್ಕೊಳ್ಳೋಣ ಎಂಥ ಪರಿ ಅರ್ಥ ಆಗ್ಯದಂದ್ರೆ, ನಾ ಅರ್ಥ ಮಾಡ್ಕೊಂಡು ಇನ್ನೊಬ್ಬರಿಗೆ ಹೇಳಷ್ಟು ಅರ್ಥ ಆಗ್ಯದ ಅಂತ ಅಂದಮೇಲೆ ಇದೇನಾಗ್ಯದ? ಆಭಾಸವಾದದ ಜೀವ ಆಗ್ಯದ. ಅದೇ ಜೀವ. ಕನ್ನಡಿನೂ ಅದೇ ಮಣ್ಣಲಿಂತ ಮಾಡ್ಯಾರ, ಮುಚ್ಚಳನು ಅದೇ ಮಣ್ಣಲಿಂತ ಮಾಡ್ಯಾರ. ಪರ್ಯಾಣ ಮುಚ್ಚಳ ಅಂತಿರಲ್ಲ, ಮಣ್ಣಿಂದು ಗಡಿಗೆ ಕುಂಬಾರ ಮಾಡಿದ್ದು, ಅದನ್ನು ಅದೇ ಮಣ್ಣಿಲಿಂತ ಮಾಡ್ಯಾರ. ಆ ಮಣ್ಣಿನಿಂದ ಮಾಡಿದಂತ ಮುಚ್ಚಳದೊಳಗ, ಪರ್ಯಾಣ ಮಣ್ಣಿನ ಪಾತ್ರೆ ಒಳಗ ಪ್ರತಿಬಿಂಬ ಇಲ್ಲ, ಅರ್ಥ ಆಗಲ್ಲ. ಅರ್ಥ ಆಗ್ಲಾರ್ದಂತ ಸ್ಥಿತಿ ಯಾರ್ದಪ್ಪ? ನಮ್ದೇ. ಅವಾಗ ಏನಾಗಿರ್ತೀವಿ? ಅವಚ್ಛೇದವಾದದ ಪ್ರಕಾರ ಜೀವ ಆಗಿರ್ತೀವಿ. ಅದನ್ನು ಅರ್ಥ ಮಾಡ್ಕೊಂಡೆವು ಅಂತಂದ್ರೆ ಆಭಾಸವಾದದ ಪ್ರಕಾರ ಜೀವ ಆಗಿರ್ತೀವಿ. ಅದರ ಅರ್ಥ ಅಂದ್ರೆ ಪ್ರತಿಬಿಂಬ. ಅದನ್ನ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರ ನಿಮಗ ಸಂತೋಷ ಆಗ್ತದ. ಅದನ್ನ ಕೃತಿಯಲ್ಲಿ ತಂದ್ರಿ ಅಂತಂದ್ರ ಆ ಕೇಳಿದ್ದು ಸಾರ್ಥಕ ಆಗ್ತದ. ಸ್ಥೂಲತೆಯನ್ನು ಕಳ್ಕೊಂಡು ಸೂಕ್ಷ್ಮತೆಗೆ ಬರುವುದೇ ಅವಚ್ಛೇದವಾದದಿಂದ ಆಭಾಸವಾದಕ್ಕೆ ಬರುವ ಅಷ್ಟೇ. ಸ್ಥೂಲತೆ ಇದ್ದಲ್ಲಿ ಪ್ರತಿಬಿಂಬ ಉಂಟಾಗಲ್ಲ, ಅರ್ಥ ಆಗಲ್ಲ. ಸೂಕ್ಷ್ಮತೆ ಇದ್ದಲ್ಲಿ ಪ್ರತಿಬಿಂಬ ಉಂಟಾಗ್ತದ, ಅರ್ಥ ಆಗ್ತದ. ಇದಕ್ಕಿನ ತಿಳಿ ಮಾಡಿ ಏನ್ ಹೇಳ್ಬೇಕು ಈಗ? ಅದರ ಶ್ರೇಷ್ಠತೆ ಅಂತಂದ್ರೆ ಆಭಾಸವಾದದೊಳಗ ಆಭಾಸ ಏನು ಉಂಟಾಗ್ತದ, ಅದು ಉಂಟಾದ ಆಭಾಸದಿಂದಲೇ ಏನೊಂದು ಜೀವ ಅಂತ ತಯಾರಾಗ್ತದಲ್ಲ. ಆಭಾಸ ಸಹಿತ ಅಂತಃಕರಣ, ಆ ಅಂತಃಕರಣದಲ್ಲಿ ಅಂತಃಕರಣ ಜೊತೆಗೆ ಕೂಟಸ್ಥ, ಅದೆಲ್ಲ ಕಲಿತು ಅಂತಂದ್ರೆ ಅಲ್ಲೊಂದೇನು ಜೀವ ತಯಾರಾಗ್ತದಲ್ಲ. ಆಭಾಸ ಸಹಿತ ಅಂತಃಕರಣ ಉಳ್ಳ ಜೀವ ಏನದಲ್ಲ, ಅಂತ ಜೀವ ಏನಾಗ್ತದ? ಬ್ರಹ್ಮ ಅಂತ ಅರ್ಥ ಮಾಡ್ಕೊತದ. ನೀ ಬ್ರಹ್ಮ ಅದಿ ಅಂದ್ರೆ ಹೌದು, ನಾ ಬ್ರಹ್ಮ ಅದೀನಿ ಅಂತ ಅರ್ಥ ಮಾಡ್ಕೊತದ. ಅದನ್ನು ಗ್ರಹಿಸುವುದಕ್ಕೆ ಯೋಗ್ಯತೆ ಅಂಥದಕ್ಕೆ ಆದ. ಅದಕ್ಕೆ ವಿಷಯಾಂಕ 203 ಆಭಾಸವಾದದ ಶ್ರೇಷ್ಠತೆ ಅಂತಂದ್ರ ಶ್ರೀ ವಿಚಾರ ಸಾಗರದ 4ನೇ ತರಂಗದಲ್ಲಿ ಅವಚ್ಛೇದವಾದದ ರೀತಿ ಹಾಗೂ ಆಭಾಸವಾದದ ರೀತಿಗಳನ್ನು ಕುರಿತು 2 ಪ್ರಕ್ರಿಯೆಗಳ ಬಗ್ಗೆ ಚಿಂತನೆ ಮಾಡುತ್ತಾ ಬಂದಿದ್ದೇವೆ. ನಾನು ಈಗೇನು ಅನುಭವ ಹೇಳಿನಿ, ಆ ಅನುಭವಕ್ಕ ಈ ಶಾಸ್ತ್ರಕ್ಕ ಮಟ್ಟ ಬಹಳ ವ್ಯತ್ಯಾಸ ಅದ. ಶಾಸ್ತ್ರ ಪುಸ್ತಕನಾಗ ಏನದಲ್ಲ, ಇದ್ರ ಮಟ್ಟ ಬಹಳ ಕೆಳಗದ. ನಾನೇನು ಅನುಭವ ಹೇಳಿನಿ ಅದು ಇದ್ರಕ್ಕಿಂತ ಬಹಳ ಮ್ಯಾಲದ. ಅದು ಈ ಬುಕ್ಕಿನಾಗ ಹುಡುಕಿದ್ರೆ ಸಿಗಂಗಿಲ್ಲ ನಿಮಗ. ಸ್ಥೂಲ ಅಂದ್ರೆ ಹೆಂಗ, ಸೂಕ್ಷ್ಮ ಅಂದ್ರೆ ಹೆಂಗ ಅಂದ್ರೆ ಬರೇ ನಿಮಗ ಈ ಸಪ್ತಧಾತುಗಳಿಂದ ಮಾಡಿದ ಅನ್ನಮಯ ಶರೀರಕ್ಕಷ್ಟೇ ನೀವು ಸ್ಥೂಲ ಅನ್ನೋದು ತಿಳ್ಕೊಂಡಿರಿ. ಯಾವುದು ಗುರು ವಾಕ್ಯ ಹೇಳಿದ್ದು ಯಾವ ಸ್ಥೂಲ ಶರೀರ ಕಾರ್ಯಾಚರಣೆಯಲ್ಲಿ ತಂದು ಅದು ನಡೆ ನುಡಿಯಲ್ಲಿ ಅಳವಡಿಸಿಗೊತ್ತದ, ಅದು ಸ್ಥೂಲ ಶರೀರ ಅಂತೀರೇನು? ಅದಕ್ಕೆ ಅದು ಸೂಕ್ಷ್ಮ ಶರೀರನೇ ಆಗ್ಯದ.
ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡು ನಡಿಲಕತ್ತದಂದ್ರೆ ಅದು ಸೂಕ್ಷ್ಮ ಶರೀರ ಆಗ್ಯದ ಇಲ್ಲ ಅದಕ್ಕೆ ಸ್ಥೂಲ ಅಂತೀರ? ಸ್ಥೂಲತ್ವ ಅಂತಂದ್ರೆ ಏನದು? ವಜ್ಜಿ, ಭಾರ, ಸರದಾಡ್ಲಾರ್ದಂಗಿರೋದು, ಹೇಳಿದ್ದಕ್ಕೆ ಕೇಳಲಾರ್ದಂಗಿರೋದು, ನೋಡಿ ನೋಡ್ಲಾರ್ದಂಗಿರೋದು, ಕೇಳಿ ಕೇಳಲಾರ್ದಂಗಿರೋದು, ಮುಟ್ಟಿ ಮುಟ್ಲಾರ್ದಂಗಿರೋದು. ಈ ಬಸ್ನಾಗ ಕೂತಿರ್ತಾರ, ಆ ಕಡೆ ಮಗ್ಗಲ್ ಸೀಟ್ ಇರ್ತದ, ಸ್ವಲ್ಪ ಆ ಕಡೆ ಸರಿಯಪ್ಪ ಅಂತಂದ್ರೆ ಸರಿಯಂಗಿಲ್ಲ ಅವ್ರು, ನೀನೇ ಹೋಗಿ ಕುಂದ್ರ ಆ ಕಡೆ ಒಳಗಂತ. ಅದು ಸ್ಥೂಲ, ಅದು ಸರಿಯಂಗಿಲ್ಲ. ಅದು ಯಾರು ಬಂದ್ರ ಅಂತಂದ್ರೆ ಸರದು ಪ್ರೀತಿಲಿಂತ ಮರ್ಯಾದೆಲಿಂತ ಸೀಟ್ ಕೊಟ್ರಂದ್ರೆ ಅದು ಸೂಕ್ಷ್ಮ ಅಷ್ಟೇ ಅಲ್ರಿ. ಅದ್ರಾಗೇನು ದೊಡ್ಡ ಸಿದ್ಧಾಂತ ಬೇಕಾ? ಇನ್ನೊಬ್ಬರು ಬಸ್ಸಿನಾಗ ಬಂದ ಹೊತ್ನಾಗ ಅವ್ರಿಗೆ ಗೌರವಿಸಿ ಪ್ರೀತಿಲಿಂತ ಕರ್ಕೊಂಡ್ರು ಬಗ್ಲ ಕುಂದಿರ್ಸ್ಕೊಂಡ್ರೆ ಅದು ಸೂಕ್ಷ್ಮ. ಸರದಾಡ್ಲಾರ್ದಂಗ ಅವ್ರು ಬರ್ತಾರ್ರಿ ಇವ್ರು ಬರ್ತಾರ್ರಿ ಬ್ಯಾಗ್ ಇಟ್ಕೊಂಡು ಕುಂದ್ರದು, ಮತ್ತೆ ಸರಿಯಪ್ಪ ಆ ಕಡೆ ಜಾಗದೆಲ್ಲ ಸ್ವಲ್ಪ ಕೂಡ್ತೀವಿ ಅಂದ್ರೆ ನೀನೇ ಹೋಗಿ ಆ ಕಡೆ ಸಂಧ್ಯಾಗ ನಾನಂತೂ ಇಲ್ಲೇ ಕುಂದಿರ್ತೀನಿ ಅಂತೇಳಿ ಹಿಂಗೆಲ್ಲ ಮಾಡ್ತಾರೆ. ಅದು ಸ್ಥೂಲ. ಶರೀರದಾಗೆ ಸ್ಥೂಲತ್ವ ಅದ, ಮನುಷ್ಯನಾಗ ಸ್ಥೂಲತ್ವ ಇಲ್ಲನು? ಮನುಷ್ಯನಾಗೂ ಸ್ಥೂಲತ್ವ ಅದ, ನಿಮ್ಮ ಅನ್ನಮಯ ಶರೀರದಾಗೂ ಸ್ಥೂಲತ್ವ ಅದ, ಪ್ರಾಣಮಯ ಶರೀರದೊಳಗೂ ಸ್ಥೂಲತ್ವ ಅದ, ಮನೋಮಯ ಶರೀರದಾಗೂ ಸ್ಥೂಲತ್ವ ಅದ, ಎಲ್ಲ ಕೋಶಗಳಲ್ಲಿ ಸ್ಥೂಲತ್ವ ಅದ. ಎಲ್ಲ ಕೋಶಗಳಲ್ಲಿನ ಸ್ಥೂಲತ್ವವನ್ನು ಕಳ್ಕೊಂಡು ಸೂಕ್ಷ್ಮತ್ವ ನಾವು ಮಾಡ್ಕೋಬೇಕಲ್ಲ. ಮೋಕ್ಷ ಬೇಕಾದವರು ಮಾಡ್ಕೋತಾರ. ಅನ್ನಮಯ ಶರೀರದ ಸ್ಥೂಲತ್ವ ಏನ್ರಿ? ಒಂದು ಕಡ್ಡಿ ಈ ಕಡಿದ ಆ ಕಡೆ ಇಡಂಗಿಲ್ಲ, ಕೂತ್ ಮಾತಾಡಂದ್ರೆ ಬೆಕ್ಕದಟ್ ಮಾತಾಡ್ತಾರ ಅಂತಾರಲ್ಲ, ಅದು ಸ್ಥೂಲತ್ವ, ಸ್ಥೂಲ ಶರೀರದ ಸ್ಥೂಲತ್ವ. ಪ್ರಾಣದ ಸ್ಥೂಲತ್ವ ಏನು? ಪ್ರಾಣದ ಕೆಲಸ ಏನು? ಪ್ರಾಣದೊಳಗಿನ ಸ್ಥೂಲತ್ವ ಏನ್ರಿ? ಪ್ರಾಣದೊಳಗೆ ಏನದ ಅಂದ್ರೆ ಅಟ್ಯಾಚ್ಮೆಂಟ್ಸ್ ಅದಾವ. ಅಟ್ಯಾಚ್ಮೆಂಟ್ ಹಚ್ಕೊಳ್ಳೋದು, ಭಯಂಕರ ಹಚ್ಕೊಂಡ್ಬಿಡೋದು, ಭಯಂಕರ ಹಚ್ಕೊಳ್ಳೋದು. ಎಷ್ಟು ಹಚ್ಕೊಳ್ಳೋದು ಅಂತಂದ್ರೆ ಬಿಡಂಗಿಲ್ಲ. ಲವ್ ಲವ್ ಅಂತಾರಲ್ಲ, ಲವ್ ಮಾಡ್ಯಾರ ಸತ್ತರ ಸಾಯ್ತೀನಿ ಅದನ್ನು ಬಿಡಂಗಿಲ್ಲ ನಾನು. ಅದು ಪ್ರಾಣದ ಸ್ಥೂಲತ್ವ. ಅದು ಪ್ರಸಂಗ ಗಂಭೀರ ಆದತ್ನಾಗ ಅದನ್ನು ಬಿಸಾಕಿ ಮತ್ತೆ ಮುಂದೆ ನೋಡಿ ಮತ್ತೊಂದು ಏನಾರ ಚಲೋದ್ ನೋಡ್ಕೊಂಡು ಮಾಡ್ಕೊಂಡು ಹೋಗೋಣ ಇದ್ದದ್ರಾಗ ಇಲ್ಲ ನಮ್ಮ ಮನ್ಯಾಗ ಎಲ್ಲರೂ ಎದುರಾದ್ರಾಗಲಕ್ಕ ಬೆಕ್ಕದಾಗಲಕ್ಕ ನಾನು ಅದು ಬಿಡಂಗಿಲ್ಲ. ಇದು ಪ್ರಾಣದ ಸ್ಥೂಲತ್ವ, ಅಟ್ಯಾಚ್ಮೆಂಟು ಡಿಟ್ಯಾಚ್ಮೆಂಟ್. ಒಬ್ಬ ಯಾವನೋ ಬ್ಯಾಡಾಗಿರ್ತಾನ, ಅವ ಏನೊಂದು ಬಂಗಾರ ತಗಡ ಹೊಡಿಸಿದ್ರು ಅವನು ನನಗೆ ಬೇಕಾಗಿಲ್ಲ. ಅವನ ಬಗ್ಗೆ ಭಯಂಕರ ದ್ವೇಷ, ರಾಗ ದ್ವೇಷಗಳೇ ಈ ಪ್ರಾಣದ ಸ್ಥೂಲತ್ವಗಳು. ಇವೆಲ್ಲ ಅದ್ರಾಗದ ಅಟ್ಯಾಚ್ಮೆಂಟ್. ಮನೆಯೊಳಗೆ ಸಹಿತ ಒಬ್ಬರಿಗೊಬ್ಬರು ಪಾರ್ಟಿ ಬಾಜಿ ಮಾಡ್ತಾರೆ ನೋಡ್ರಿ. ತಂದೆ ತಾಯಿ ಆಗ್ಲಿ ಅಣ್ಣ ತಮ್ಮದಾರಲ್ಲಿ ಒಬ್ಬರಿಗೆ ಯಾರಿಗಾರ ಹಚ್ಕೊಂಡ್ಬಿಟ್ಟಿರ್ತಾರೆ, ಅವ್ರಿಗೆ ಬಿಟ್ಟರೆ ಉಳಿದವ್ರು ಯಾರ್ದ ಕಿಮ್ಮತ್ತೇ ಇರಂಗಿಲ್ಲ. ಅವು ಪ್ರಾಣದ ಸ್ಥೂಲತ್ವ. ಅವು ಮನೆಯಾಗ ಒಂದು ಮಗಳಿಗೆ ಹಚ್ಕೊಂಡ್ಬಿಡೋದು, ಆ ಮಗಳು ಹೆಂಗ್ಯಾಕಿರಲಕ್ಕ ಆ ಮಗಳದೇ ಹೋಗಳದು. ಉಳಿದು ಅವು 10 ಮಕ್ಕಳಿದ್ರು ಅವ್ರದ್ದೇನು ಕಿಮ್ಮತ್ತಿಲ್ಲ. ಅಥವಾ ಮಗನಿಗೆ ಹಚ್ಕೊಂಡ್ಬಿಡೋದು, ಮಗಂದೇ ದೊಡ್ಡದು, ಉಳಿದ ಮಕ್ಕಳು ಅವರೇ ಹಡದಿರ್ತಾರೆ. ಅವು ಪ್ರಾಣದ ಸ್ಥೂಲತ್ವ ಅಂತಾರ. ಅವಕ್ ಉಳಿದು ನಾನೇ ಹಡ್ದೀನಿ, ಅವಕ್ಕೂ ನಾವು ಚಂದ ನೋಡ್ಕೋಬೇಕು ಸಾಮಾನ್ಯವಾಗಿ ಅನ್ನೋ ಬುದ್ಧಿ ಇರಲಿಲ್ಲ ಅಂದ್ರೆ ಪ್ರಾಣದ ಸ್ಥೂಲತ್ವ. ಅಟ್ಯಾಚ್ಮೆಂಟ್ ಎಲ್ಲಿ ಜಾಸ್ತಿ ಆಗ್ತದ ಅದು ಸ್ಥೂಲತ್ವ. ಮನಸ್ಸಿನಂತೂ ಎಲ್ಲ ಗೊತ್ತಿದ್ದೇ ಅದ. ನಿಮ್ಮ ಮನಸ್ಸಿನಾಗ ಏನೇನದವ? ರಾಗದ್ವೇಷಗಳು ಪ್ರಾಣದಾಗ ಅದಾವ. ಮನುಷ್ಯನಾಗ ಏನದವ? ಸಂಕಲ್ಪ ವಿಕಲ್ಪ, ಮಾಡ್ಲೋ ಬ್ಯಾಡೋ, ಮತ್ತೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳದವ, ಸಂಶಯಗಳದವ. ಒಳಗೆ ಏನೇನದವ ನಿಮ್ಮ ಮನಸ್ಸಿನಾಗ? ನಿಮ್ಮ ಮನಸ್ಸಿನಾಗ ಏನವ ನಮ್ಗೇನು ಗೊತ್ತು? ನಿಮ್ಮೊಳಗೇನು ನಿಮಗೆ ಗೊತ್ತಿರ್ತಾವ. ಅವು ಅದಾವ. ಅವನ್ನೇ ನೀವು ದೊಡ್ಡ ಮಾಡಿಕೊಂಡು ಅವೇ ನನ್ನ ಸ್ವಭಾವ ಹಿಂಗ, ನನ್ನ ಗುಣನೇ ಹಿಂಗ, ನಾ ಹಿಂಗೆ ಅಂತೇಳಿ ಅವ ಸೂಕ್ಷ್ಮ ಶರೀರದೊಳಗಿರಂತ ಅವಗುಣಗಳನ್ನೇ ಗಟ್ಟಿ ಹಿಡ್ಕೊಂಡ್ರೆ
ಅದು ಸೂಕ್ಷ್ಮ ಶರೀರದ ಸ್ಥೂಲತ್ವ. ಬುದ್ಧಿ ಸ್ಥೂಲತ್ವ, ವಿಜ್ಞಾನಮಯ ಶರೀರದ ಸ್ಥೂಲತ್ವ. ಏನದು ವಿಜ್ಞಾನಮಯ ಶರೀರದ ಸ್ಥೂಲತ್ವ ಅಂತಂದ್ರೆ ಅದರೊಳಗೆ ಏನದ ಬುದ್ಧಿ ಒಳಗ ತಾನು ಏನ್ ಬೇಕಾದ ನಿರ್ಧಾರಗಳು ತಗೊಳ್ಳೋದು, ಬುದ್ಧಿ ಓಡಿಸಿ ತಾನೇ ದೊಡ್ಡ ಶಾಣೆ ಅನ್ನಂಗೆ ಮಾಡಕ್ಕೆ ತಾನೇ ಡಿಸೈಡ್ ಮಾಡಿ ಗದ್ದಲಕ್ಕೆ ಬರೋದು ಬುದ್ಧಿ ಸ್ಥೂಲತ್ವ. ಯಾವಾಗ ಅಲ್ಲಿ ಸಕ್ಸಸ್ಫುಲ್ ಜನರ ಅನುಭವ ತಗೋಬೇಕು. ಏನಾರ ಮಾಡ್ರಿ ನೀವು, ಅದರೊಳಗೆ ಸಕ್ಸಸ್ ಯಾರಾಗ್ಯಾರ ಅಂಥವ್ರದ್ದು ಅನುಭವ ತಗೋಬೇಕು, ಜ್ಞಾನ ತಗೋಬೇಕು. ನನಗೆಲ್ಲ ಗೊತ್ತು ಏನ್ ಮಣ್ಣು ಗೊತ್ತಿರುತ್ತೆ, ಮಣ್ಣು ಗೊತ್ತಿದ್ದವ್ರದ್ದು ಒಂದಿಷ್ಟು ಅನುಭವ ತಗೊಂಡು ಮುಂದುವರೆದ್ರೆ ಚಲೋ. ಗೊತ್ತಿರ್ಲಾರ್ದೆ ಹೋಗಿ ಅದ್ರಾಗರೆ ಹೋಗಿ ಗದ್ದಲಕ್ಕೆ ಬಿದ್ದು ಒದ್ದಾಡೋದು ಯಾರು ಹೇಳ್ಯಾರ? ನಮಗೆಲ್ಲ ಗೊತ್ತದ, ನೀ ಏನ್ ಹೇಳೋದು ಬೇಕಾಗಿಲ್ಲ ಹಂಗಿರ್ತಾರ ಕೆಲವೊಬ್ರು. ಅವ್ರ ಬುದ್ಧಿಗೆ ಏನಿರ್ತದೋ ಅದು ಇನ್ನೊಬ್ರದ್ದು ಏನಾದ್ರೆ ಕೇಳಿದ್ರೆ ಅವ್ರ ಮರ್ಯಾದೆ ಹೋಗಂಗಿರ್ತಾರ. ಅವ್ರು ಬುದ್ಧಿ ಸ್ಥೂಲತ್ವ. ಅವ್ರದಾಗ ಕೇಳ್ಬೇಕು, ನಮ್ಗೇನ್ ತಿಳಿಯಂಗಿಲ್ಲ ಅಂತಿರ್ತಾರೆ. ಮತ್ತ ಆನಂದಮಯ ಶರೀರದ ಸ್ಥೂಲತ್ವ ಅಂತಂದ್ರೇನು? ಆನಂದಮಯ ಶರೀರ ಅಂತಂದ್ರೆ ಕಾರಣ ಶರೀರ. ಏನು ಗೊತ್ತಿಲ್ಲ ನಂಗೆ, ಯಾವಾಗ ಹಗಲತ್ನೂ ಗೊತ್ತಿಲ್ಲ, ನಿದ್ದೆ ಮಾಡೋರು ಇದ್ದಂಗೆ ಇರ್ತಾರ, ರಾತ್ರಿ ಅಂತೂ ಮಕ್ಕೊಂಡ್ಬಿಟ್ಟಿರ್ತಾರೆ. ಯಾವಾಗಕ್ಕೂ ಹಚ್ಚಿಕೊಳ್ಳಾರ್ದಂಗೆ ಇರೋವ್ರೆ ಆನಂದಮಯ ಕೋಶ, ಕಾರಣ ಶರೀರ. ಅವು ಮಕ್ಕಳು ನಿದ್ದೆ ಹಚ್ಚಿದವ್ರು ಇದ್ದಂಗೆ ಇರ್ತಾರ. ಅವ್ರು ಯಾವಾಗಕ್ಕೂ ಸಂಬಂಧ ಇರ್ಲಾರ್ದಂಗೆ ತಮ್ಮ ಪಾಡಿಗೆ ತಾವು ಏನಿರ್ತಾರಲ್ಲ, ನಿದ್ದೆ ಹಚ್ಚಿದಾಗ ಹೆಂಗಿರ್ತಾರ ಎದ್ದಾಗನು ಹಂಗೆ ಇರ್ತಾರ. ಅದೇನದು ಕಾರಣಮಯ ಶರೀರ. ಅದಕ್ಕೇನು ಮೋಕ್ಷ ಆಗ್ಬೇಕನ್ನಂತ ಉದ್ದೇಶ ಇಲ್ಲ, ಏನೂ ಇಲ್ಲ, ಜಡ ಪ್ರವೃತ್ತಿ. ಅದು ಕಾರಣಮಯ ಶರೀರ. ಪಂಚಕೋಶಗಳೆಲ್ಲ ಜಡ. ಉದ್ಧಾರ ಆಗೋದೇನು ಲಕ್ಷಣ ಇಲ್ಲ. ಹೋಗಿ ಮಕ್ಕಳು ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಹೋಗಿ ಅಂದ್ರೆ ಭಾರಿ ಖುಷಿಯಾಗಿಬಿಡ್ತದ ಅವ್ರಿಗೆ, ಕಾರಣ ಶರೀರದವ್ರಿಗೆ. ಇವೆಲ್ಲ ಸ್ಥೂಲತ್ವಗಳು. ಈ ಸ್ಥೂಲತ್ವಗಳು ಕಳ್ಕೋಬೇಕು. ಇದೆಲ್ಲ ಅವಚ್ಛೇದವಾದದ ಪ್ರಕಾರ ಇರೋಂಥ ಸ್ಥೂಲ. ಅಲ್ಲಿ ಗುರು ಹೇಳೋದು ಇಂಥವೆಲ್ಲ ಇರಬಾರದು, ಇದ್ರೊಳಗೆ ಇಂಥವು ಇರಬಾರದು, ಇಂಥವು ಮಾತಾಡಬಾರದು, ಇಂಥ ಕೆಲಸ ಮಾಡಬಾರದು, ಇಂಥ ಭಾವನೆ ತಾಳಬಾರದು ಅಂತೇಳಿ ಆ ಸ್ಥೂಲತ್ವಗಳ ಬಗ್ಗೆ ಏನ್ ಪರಿಚಯ ಮಾಡಿ ಕೊಡ್ತಾನ ಅದನ್ನ ಕಳ್ಕೊಂಡು ನಾವು ಅರ್ಥ ಮಾಡ್ಕೊಂಡೇವಂತಂದ್ರೆ ನಮ್ಮ ಅಂತಃಕರಣ ಮನಸ್ಸಾದರೂ ಇರ್ಬೋದು, ನಮ್ಮ ಶರೀರವಾದರೂ, ಇದು ಅನ್ನಮಯ ಶರೀರವಾದರೂ ಇರ್ಬೋದು, ಆ ಸ್ಥೂಲತ್ವ ಕಳ್ಕೊಂಡು ಸೂಕ್ಷ್ಮದಲ್ಲಿ ಅಂತಃಕರಣದ ಕೆಲಸ ಏನು ಚಂದ ಅರ್ಥ ಮಾಡ್ಕೊಳ್ಳೋದು. ಮತ್ತೆ ಈ ಅನ್ನಮಯ ಶರೀರದ ಕೆಲಸ ಏನು ಆ ಅರ್ಥ ಮಾಡಿಕೊಂಡದ್ದನ್ನ ಕಾರ್ಯಾಚರಣೆಯಲ್ಲಿ ತರೋದು, ನಡೆ ನುಡಿಯಲ್ಲಿ ತರೋದು, ಆಚರಣೆಯಲ್ಲಿ ತರೋದು. ಇವೆರಡು ಮಾಡಿದ್ವು ಅಂತಂದ್ರೆ ಸೂಕ್ಷ್ಮನೇ. ಅದು ಅಲ್ಲಿ ಒಳಗೆ ಅರ್ಥ ಆಗ್ಯದ, ತಿಳ್ಕೊಂಡಾರ, ನಡೆ ನುಡಿಯಲ್ಲಿ ಅದನ್ನ ಅಳವಡಿಸಿಕೊಂಡ್ರಿ ಅಂತಂದ್ರೆ ಪ್ರತಿಬಿಂಬ ಉಂಟಾದಂಗೆ. ಹೌದಾ ಅಲ್ಲ? ಅದು ನಡೆ ನುಡಿಯಲ್ಲಿ ಆ ವಿಚಾರಗಳನ್ನು ಅಳವಡಿಸಿಕೊಂಡ್ರೆ ಅದು ಪ್ರತಿಬಿಂಬ ಉಂಟಾದ ಲಕ್ಷಣ. ಹೌದಲ್ರಿ? ನೀವೆಲ್ಲ ಕೇಳಿಕೆ ನಡೆ ನುಡಿಯಲ್ಲಿ ಅವುಗಳನ್ನು ತರಲಿಲ್ಲ ಅಂದ್ರೆ ಪ್ರತಿಬಿಂಬ ಉಂಟಾಗಿಲ್ಲ. ಪ್ರತಿಬಿಂಬ ಉಂಟಾಗಲಾರ್ದಂತ ಜೀವ ಅದು ಏನದ ಮೋಕ್ಷಕ್ಕೆ ಯೋಗ್ಯವಿಲ್ಲ. ಪರಮಾನಂದ ಪ್ರಾಪ್ತಿ ಆಗಲ್ಲ, ಸರ್ವ ದುಃಖ ನಿವೃತ್ತಿ ಆಗಲ್ಲ. ಅದು ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ಮಹಾವಾಕ್ಯದ ಅರ್ಥವನ್ನ ಗ್ರಹಣ ಮಾಡುವುದಕ್ಕೆ ಯೋಗ್ಯವಿಲ್ಲ. ಹಿಂಗದ ನೋಡ್ರಿ. ಅದು ಅದಕ್ಕೆ ಅವಚ್ಛೇದವಾದದ ರೀತಿಯಿಂದ ಅಂತಃಕರಣ ಅವಚ್ಛಿನ್ನ ಚೇತನವೇ ಜೀವ. ಅವಚ್ಛೇದವಾದದ ಪ್ರಕಾರ ಏನದ, ಅಂತಃಕರಣದೊಳಗ ಸ್ಥೂಲ ಶರೀರ ಮ್ಯಾಲದ, ಒಳಗ ಸೂಕ್ಷ್ಮ ಶರೀರದ, ಸೂಕ್ಷ್ಮ ಶರೀರದ ಒಳಗ ಕೂಟಸ್ಥ ಚೇತನ ಅದನ. ಆ ಕೂಟಸ್ಥ ಚೇತನದ ಒಂದು ಭಾಗ ಏನಾಗ್ಯದ ಅಂತಃಕರಣದೊಳಗೆ ಮಿಕ್ಸ್ ಆಗ್ಯದ. ಅದಕ್ಕೆ ಅಂತಃಕರಣ ಅವಚ್ಛಿನ್ನ ಚೇತನ ಅಂತಾರ. ಆ ಕೂಟಸ್ಥ ಚೇತನದ ಇನ್ನೊಂದು ಭಾಗ ಅಂತಃಕರಣದೊಳಗೆ ಮಿಕ್ಸ್ ಆಗಿಲ್ಲ. ಯಾವುದು ಅಂತಃಕರಣದೊಳಗ ಅವಚ್ಛಿನ್ನವಾಗ್ಯದ, ಮಿಕ್ಸ್ ಆಗ್ಯದ, ಅಂತಃಕರಣ ಅವಚ್ಛಿನ್ನವಾದ ಏನದಲ್ಲ ಅದುವೇ ಜೀವ, ಅದುವೇ ಪ್ರಮಾತ ಅಂತ ಹೇಳಿ ಸಾಕ್ಷಿ ಲಕ್ಷಣವನ್ನು ಹೇಳಿದರು. ಅದೇ ಅಂತಃಕರಣ ಉಪಯುತ ಚೇತನವೇ ಸಾಕ್ಷಿ. ಯಾವುದು ಅಂತಃಕರಣ ಅದ
ಅದನ್ನ ತನ್ನಿಂದ ಭಿನ್ನವಾಗಿ ಅದರೊಳಗೆ ಬೆರೆಯಲಾರದೆ, ಅಂತಃಕರಣದೊಳಗೆ ಬೆರೆಯಲಾರದೆ ಅಂತಃಕರಣವನ್ನ ದೃಶ್ಯ ಮಾಡಿಕೊಂಡು ತಾನು ದೃಷ್ಟ ಆಗಿ ತಾನು ಏನ ಉಪಹಿತನಾಗಿ ಅಂತಃಕರಣವನ್ನು ಉಪಾಧಿಯನ್ನಾಗಿ ಯಾವುದು ನೋಡುತ್ತದೆಯೋ ಅದೇ ಸಾಕ್ಷಿ ಅಂತ ಹೇಳಿದರು. ಅಂತಃಕರಣ ಅವಚ್ಛಿನ್ನ ಚೇತನವೇ ಜೀವ ಪ್ರಮಾತ ಅಂತೇಳಿ ಅದರ ಪ್ರಕಾರ ಹೇಳಿದರು. ಆಯ್ತು, ಅದನ್ನು ಜೀವನೇ ಅದ. ಮತ್ತೆ ಅಂತಃಕರಣ ಉಪಹಿತ ಚೇತನವೇ ಸಾಕ್ಷಿ ಅಂತ ಹೇಳಿ ಇದು ಅವಚ್ಛೇದವಾದದ ರೀತಿ. ಇದು ಒಂದು ರೀತಿ ಹೇಳಿದೆವು. ಹೇಳಿದ ಮೇಲೆ ಮುಂದೇನಪ್ಪಾ ಅಂದ್ರೆ ಇನ್ನು ಆಭಾಸವಾದದ ರೀತಿ ಏನೆಂದರೆ ಆಭಾಸ ವಿಶಿಷ್ಟ ಅಂತಃಕರಣ ಚೇತನ. ಆಭಾಸ ಸಹಿತ ಅಂತಃಕರಣ ಅಂತಂದ್ರೆ ಪ್ರತಿಬಿಂಬ ಸಹಿತ ಕನ್ನಡಿ ಇದ್ದಂಗೆ. ಪ್ರತಿಬಿಂಬ ಅಂದ್ರೆ ಆಭಾಸ, ಕನ್ನಡಿ ಅದ ಅಂತಂದ್ರೆ ಅದ್ರ ಜೊತೆಗೆ ಪ್ರತಿಬಿಂಬ ಇರ್ತದೆ. ಪ್ರತಿಬಿಂಬ ಸಹಿತ ಕನ್ನಡಿ ಏನದಲ್ಲ ಆಭಾಸ ವಿಶಿಷ್ಟವಾದ ಅಂತಃಕರಣ ಚೇತನಕ್ಕೆ ಪ್ರಮಾತ ಎನ್ನಬೇಕು. ಇಲ್ಲಿ ಆಭಾಸವನ್ನ ಏನ್ ಮಾಡ್ಯಾರ, ಇಲ್ಲಿರದೇ ವ್ಯತ್ಯಾಸ ಏನದ, ಅವಚ್ಛೇದವಾದಕ್ಕ ಆಭಾಸವಾದಕ್ಕ ವ್ಯತ್ಯಾಸ ಏನದ, ಆಭಾಸನೇ. ಆಭಾಸ ಎಕ್ಸ್ಟ್ರಾ ಹೇಳ್ಯಾರ ಇಲ್ಲಿ. ಹೆಚ್ಚಿಗದ ಅಷ್ಟೇ. ಇಲ್ಲಿ ಆಭಾಸವನ್ನ ಎಕ್ಸ್ಟ್ರಾ ಹೆಚ್ಚಿಗೆ ಹೇಳ್ಯಾರ, ಹೆಚ್ಚಿಗೆ ಗ್ರಹಣ ಮಾಡ್ಯಾರ. ಆಭಾಸ ಸಹಿತವಾದ ಅಂತಃಕರಣವು ಸಾಕ್ಷಿಗೆ ಉಪಾಧಿಯಾಗಿರುತ್ತದೆ. ಇವರಾದರೂ ಕೂಡ ಉಪಹಿತ ಚೇತನಕ್ಕೆ ಸಾಕ್ಷಿ ಎಂದಿದ್ದಾರೆ. ಅವರಾದರೂ ಕೂಡ ಉಪಹಿತ ಚೇತನಕ್ಕೆ ಸಾಕ್ಷಿ ಎಂದಿದ್ದಾರೆ. ಆದರೆ ವ್ಯತ್ಯಾಸ ಆಭಾಸವುಳ್ಳ ಅಂತಃಕರಣ, ಅದೇ ಆಭಾಸವುಳ್ಳ ಅಂತಃಕರಣ ಉಪಾಧಿಯುಳ್ಳ ಸಾಕ್ಷಿ. ಹೆಂಗ ನೋಡ್ರಿ, ಆಭಾಸ ಸಹಿತವಾದ ಅಂತಃಕರಣ ಉಳ್ಳದ್ದು ಸಾಕ್ಷಿ ಚೇತನ. ಅವರು ಕೇವಲ ಅಂತಃಕರಣವನ್ನು ಉಪಹಿತವುಳ್ಳ ಚೇತನಕ್ಕೆ ಸಾಕ್ಷಿ ಅಂದ್ರು. ಒಂದ್ ಕಡೆ ಕೇವಲ ಅಂತಃಕರಣದ, ಒಂದ್ ಕಡೆ ಆಭಾಸ ಸಹಿತ ಅಂತಃಕರಣ ಅದ. ಆಭಾಸ ಸಹಿತ ಅಂತಃಕರಣಕ್ಕೂ ಸಾಕ್ಷಿ ಚೇತನ ಅದೇ ಅದ. ಕೇವಲ ಅಂತಃಕರಣಕ್ಕೂ ಅವಚ್ಛೇದವಾದದಲ್ಲಿ ಅದಕ್ಕೂ ಕೂಡ ಸಾಕ್ಷಿ ಚೇತನ ಅದೇ ಚೇತನ ಅದ. ಆ ಚೇತನದ ವ್ಯತ್ಯಾಸ ಇಲ್ಲ, ಅಂತಃಕರಣದ ವ್ಯತ್ಯಾಸ. ಇಲ್ಲಿ ಶಾಸ್ತ್ರ ಹೇಳಬೇಕಾಗಿದ್ದು, ಶಾಸ್ತ್ರ ಹೇಳ್ಕೋತ ಬಂದು ಎಲ್ಲೋ ಒಂದು ಕಡೆ ಈ ನಾನೇನ್ ಹೇಳಕತ್ತೀನಿ ಈ ರೀತಿ ಹೇಳಬೇಕಾಗಿದ್ದು ಅದು ಶಾಸ್ತ್ರದ ಮಟ್ಟಿಗೆ ಶಾಸ್ತ್ರ ಮಾಡಿ ಇಟ್ಬಿಟ್ಟಾರ. ಮೊದಲು ತಿಳುವಳಿಕೆ ಇಲ್ಲದಾಗ ಅವಚ್ಛೇದವಾದದ ಪ್ರಕಾರ ಬರೇ ಒಂದು ಅಂತಃಕರಣ ಹಿಡ್ಕೊಂಡು ಬಂದು ಕುಂತೀವಿ. ಮುಂದೆ ಬರ್ತಾ ಬರ್ತಾ ಶಾಸ್ತ್ರ ಕೇಳಿ ಅದರ ಅರ್ಥ ಮಾಡಿಕೊಂಡು ನಿಮ್ಮೊಳಗ ಅದರದೊಂದು ಪ್ರತಿಬಿಂಬ ಉಂಟಾಯ್ತು. ಗುರುವಾಕ್ಯನೇ ಬಿಂಬ. ಈಗೇನಾಗ್ಲಕತ್ತೀರಿ, ಅವಚ್ಛೇದವಾದದ ಪ್ರಕಾರ ಬರೀ ಅಂತಃಕರಣ ಅಷ್ಟೇ ಆದೇನು, ಆ ಅಂತಃಕರಣದೊಳಗ ಪ್ರತಿಬಿಂಬ ಉಂಟಾಗ್ಯದ ಇಲ್ಲ, ಜ್ಞಾನದ್ದು ಅರ್ಥ ಆಗ್ಯದ ಇಲ್ಲ. ಈಗೇನಾಗಿರಿ ನೀವು, ಆಭಾಸವಾದದ ಪ್ರಕಾರದ ಜೀವ ಆಗಿರಿ, ಮೋಕ್ಷದ ದಾರಿ ಒಳಗೆ ಅದಿರಿ, ಅದನ್ನ ಅರ್ಥ ಮಾಡ್ಕೋತೀರಿ. ಮತ್ತು ನಿಮ್ಮ ಶರೀರ ತನು ಮನ ಧನ ಅಂತೇನಂತಾರಲ್ಲ, ಧನವನ್ನ ಜಂಗಮಕ್ಕೆ ಅರ್ಪಿಸೋದು, ತನುವನ್ನ ಗುರುವಿಗೆ ಅರ್ಪಿಸೋದು, ಮನವನ್ನ ಲಿಂಗಕ್ಕೆ ಅರ್ಪಿಸೋದು ಅಂತಂದ್ರೇನು, ಅವೆಲ್ಲವನ್ನ ಆಧ್ಯಾತ್ಮ ಸಾಧನೆಯಲ್ಲಿ ತೊಡಗಿಸೋದು. ಈಗ ಅದು ಮಾಡಿದ್ರಿ ಅಂತಂದ್ರೆ ಏನಾಗಿರಿ ನೀವು, ಆಭಾಸವಾದದ ಪ್ರಕಾರದ ಜೀವ. ಆರಂಭದಲ್ಲಿ ಬಂದಾಗ ಅವಚ್ಛೇದವಾದದ ಪ್ರಕಾರದ ಜೀವರಿದ್ರಿ, ಈಗೇನಾಗಿರಿ ಆಭಾಸವಾದದ ಪ್ರಕಾರದ ಜೀವಗಳಾಗಿರಿ. ಈ ವಾದದ ಪ್ರಕಾರದ ಜೀವಕ್ಕೆ ಶ್ರೇಷ್ಠ ಅಂತ ಯಾಕಂತೀವಿ ಅಂತಂದ್ರೆ, ಇದಕ್ಕೆ ಅಹಂ ಬ್ರಹ್ಮಾಸ್ಮಿ, ಜೀವ ಶಿವನಾಗುವುದು, ಅಂಗಲಿಂಗವಾಗುವುದು ಎನ್ನುವ ವಿಷಯ ಗ್ರಹಣ ಮಾಡುವ ಸಾಮರ್ಥ್ಯ ಅದ ಇದಕ್ಕ. ಇದೇ ಮುಂದೆ ಹೋಗಿ
ಆಭಾಸವಾದದ ಪ್ರಕಾರ ಇರುವ ಜೀವ ಏನದಲ್ಲ ಇದೇ ಮುಂದೆ ಹೋಗಿ ಏನಾಗ್ಲಿಕ್ಕತ್ತದ ಬ್ರಹ್ಮ ಆಗದದ ಶಿವ ಆಗದದ. ಅವಚ್ಛೇದವಾದದ ಪ್ರಕಾರದ ಜೀವ ಶಿವ ಆಗಲ್ಲ. ಯಾಕಂದ್ರೆ ಅದು ಇನ್ನು ಆಭಾಸವಾದದ ಪ್ರಕಾರದ ಜೀವ ಆಗಿಲ್ಲ. ಅದೊಂದು ಸ್ಟೆಪ್ ಅದ. ಅದಕ್ಕೆ ಆ ಸ್ಟೆಪ್ ದಾಟಿ ಹೋದಾಗೆ ಆಭಾಸವಾದದ ಪ್ರಕಾರದ ಜೀವ ಆದಾಗೆ ಮುಂದೆ ಅದು ಅಹಂ ಬ್ರಹ್ಮಾಸ್ಮಿ ಅರ್ಥ ಗ್ರಹಣ ಮಾಡಿ ಆ ಬ್ರಹ್ಮ ಬೇರೆ ಯಾರು ಅಲ್ಲ ನಾನೇ ಅದೀನಿ ಅನ್ನಂಥದ್ದು ತಿಳ್ಕೊಳ್ಳೋ ಸಾಮರ್ಥ್ಯ ಆಭಾಸವಾದದ ಪ್ರಕಾರದ ಜೀವ. ಹೀಗಾಗಿ ಅದು ಏನದ ಆಭಾಸವಾದದ ಪ್ರಕಾರದ ಜೀವನೇ ಶ್ರೇಷ್ಠ. ಅದು ಉನ್ನತ ಚೇತನ, ಉನ್ನತ ಪ್ರಾಣ, ಉನ್ನತ ಜೀವ. ಈ ಅವಚ್ಛೇದವಾದದ ಪ್ರಕಾರದ್ದೇನದಲ್ಲ ಇದ್ರೊಳಗ ಅದು ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇನ್ನೂ ಇಲ್ಲ, ಇನ್ನ ಅರ್ಥ ಮಾಡ್ಕೊಂಡಿಲ್ಲ. ಸಾಮರ್ಥ್ಯ ಇಲ್ಲ ಅಂತಂದ್ರೆ ಒಂದು ಹುಚ್ಚರು ಮೂರ್ಖರು ಏನ್ರಿ, ಹುಚ್ಚರು ಮೂರ್ಖರು ಒಂದಿಷ್ಟು ಅದರಲ್ಲ, ಬುದ್ಧಿಮಾಂದ್ಯರು ಅಂತ ಒಂದಿಷ್ಟು ಮಂದಿ ಮೂರ್ಖರು ಅಂತದರ. ಅವರಿಗೆ ಏನ್ ಹೇಳಿದ್ರು ಅರ್ಥ ಆಗಂಗಿಲ್ಲ. ಅಂಥವ್ರಿಗೆ ಆ ಸಾಮರ್ಥ್ಯ ಇಲ್ಲ, ಅದು ಬಿಟ್ಟು ಬಿಡಮ್. ಉಳಿದವರು ದಡ್ರಿದ್ರೆ ಇರ್ಬೋದಲ್ಲ, ಎಷ್ಟರೇ ದಡ್ರಿರಲಕ್ಕ, ಅಜ್ಞಾನಿಗಳಿರ್ಲಕ್ಕ, ಅವಿವೇಕಿಗಳಿರ್ಲಕ್ಕ, ಏನ್ ಬೇಕಾದಿರ್ಲಕ್ಕ, ಅವ್ರೆಲ್ಲರಿಗೂ ಈ ಶ್ರವಣದಾಗ ಕೂತ್ರು ಅಂತಂದ್ರೆ ಅವಿವೇಕಿಗೆ ವಿವೇಕ ಜಾಗರ ಆಗೇ ಬಿಡ್ತದ. ವಿವೇಕ ಇಲ್ಲದಕ್ಕೆ ಅವಿವೇಕಿ ಆಗ್ಯಾನವ, ಜ್ಞಾನ ಇಲ್ಲದಕ್ಕೆ ಅಜ್ಞಾನಿ ಆಗ್ಯಾನ. ಜ್ಞಾನ ಇಲ್ಲದಕ್ಕೆ ಅಜ್ಞಾನಿ ಆದ ಸ್ಥಿತಿ ಒಳಗೆ ಏನದ ಅವಚ್ಛೇದವಾದದ ಜೀವ. ವಿವೇಕ ಗೊತ್ತಿರ್ಲಾರ್ದಕ್ಕ ಅವನೇನಾಗ್ಯಾನ ಅವಿವೇಕಿ ಜೀವ, ಏನಾಗ್ಯಾನ ಅವಚ್ಛೇದವಾದದ ಜೀವ. ಅವ ಬಂದು ಇಲ್ಲಿ ಕುಂತನು ಅಂತಂದ್ರೆ ಅವನಿಗೆ ವಿವೇಕ ಜಾಗೃತ ಆಯ್ತಂದ್ರೆ ಆಭಾಸವಾದದ ಜೀವ ಅವನೇ ಚೇಂಜ್ ಆಗ್ತಾನ. ನಮ್ಗೆ ರಾ ಮಟೀರಿಯಲ್ ಅವೇ ಅವಿವೇಕಿಗಳು ಅಜ್ಞಾನಿಗಳೇ ನಮ್ಗೆ ರಾ ಮಟೀರಿಯಲ್. ಅದನ್ನು ತಗೊಂಡೇ ನಾವು ಜ್ಞಾನಿಯನ್ನ ಮಾಡಬೇಕು, ವಿವೇಕ ಜಾಗೃತ ಮಾಡಬೇಕು. ಬ್ರಹ್ಮಜ್ಞಾನಿಗಳಿಗೆ ರಾ ಮಟೀರಿಯಲ್ ಯಾರು ಈ ಜಗತ್ತಿನಾಗ? ವಿವೇಕ ಇಲ್ಲ, ಜ್ಞಾನ ಇಲ್ಲ, ಒಟ್ಟ ಒಂದೇನದ ಮನುಷ್ಯ ಜನ್ಮದ ಮಹತ್ವ ಗೊತ್ತಿಲ್ಲ, ಸಜ್ಜನರ ಸಂಘ ಸತ್ಸಂಗದ ಮಹತ್ವ ಗೊತ್ತಿಲ್ಲ, ಮೋಕ್ಷದ ಅರ್ಥ ಗೊತ್ತಿಲ್ಲ. ಇವು ಗೊತ್ತಿರ್ಲಾರ್ದು ತಪ್ಪಿಲ್ಲ. ಅವರಿಗೆ ಅಂತ ಜನರ ಸಹವಾಸ ಸಿಕ್ಕಿಲ್ಲ, ಅಂತ ಸಂಸ್ಕಾರ ಸಿಕ್ಕಿಲ್ಲ. ಅವರೆಲ್ಲ ಏನದರ ಅವಚ್ಛೇದವಾದದ ಪ್ರಕಾರ ಜೀವರುಗಳದರ. ಅವರನ್ನ ತಂದು ನಾವು ಈ ದಾರಿಗೆ ಹಾಕಿದೆವು ಅಂತಂದ್ರೆ ಅದೇನಾಗ್ತದ, ಕೇಳ್ಕೋತ 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 ಮನುಷ್ಯ ಜನ್ಮದ ಮಹತ್ವ ಗೊತ್ತಾಗ್ತದ, ಮೋಕ್ಷ ಅಂದ್ರೆ ಏನಂತ ಗೊತ್ತಾಗ್ತದ, ಸಜ್ಜನರ ಸಂಘದ ಮಹತ್ವ ಗೊತ್ತಾಗ್ತದ. ಇವೆಲ್ಲ ತಿಳ್ಕೊತ ಹೋದಂಗ ಅವನೇ ಏನಾಗ್ತಾನ, ಅವಚ್ಛೇದವಾದದ ಪ್ರಕಾರ ಇರುವ ಜೀವನೇ ಆಭಾಸವಾದದ ಪ್ರಕಾರ ಪ್ರತಿಬಿಂಬ ಉಂಟು ಮಾಡ್ಕೊತಾನ. ಗುರು ಹೇಳಿದ ವಾಕ್ಯಗಳು ಸುತ್ತಮುತ್ತ ಸಜ್ಜನರ ನಡೆನುಡಿಗಳನ್ನ ನೋಡಿ ತಾನು ಅದರಂಗ ನಡಿತಾನ, ತಾನು ಅದರಂಗ ನುಡಿತಾನ. ಅವ್ರು ಹೇಳಿದ್ದು ಕೇಳಿ ಅವನು ಅವರಂಗೆ ಹೇಳಕ್ ಚಾಲು ಮಾಡ್ತಾನ. ಅದೇನದ ಆಭಾಸವಾದದ ಪ್ರಕಾರದ ಜೀವ. ಅರ್ಥ ಮಾಡ್ಕೊಂಡು ಹೇಳವ, ಅರ್ಥ ಮಾಡ್ಕೊಳ್ಳಾರ್ದ ಹೇಳವ ಪಂಡಿತ. ಇಬ್ರದರ, ತಾವು ಅರ್ಥ ಮಾಡ್ಕೊಂಡಿಲ್ಲ, ತಾವು ಅನುಭವಿಸಿಲ್ಲ. ಆ ಕಡೆ ಪುಸ್ತಕನಾಗಿದ್ದದ್ದು ಈ ಕಡೆ ವೇದಿಕೆ ಮೇಲೆ ಹೇಳಿ ಹೋಗೋರು ಅವರು ಅವಚ್ಛೇದವಾದಿಗಳು. ತಾನು ಅರ್ಥ ಮಾಡಿಕೊಂಡು ತಾನು ಆನಂದ ಅನುಭವಿಸಿ ಎಲ್ಲರಿಗೂ ಆನಂದ ಉಂಟಾಗಂತ ಮಾತಾಡಿದ್ರೆ ಅವರು ಆಭಾಸವಾದ ಜೀವಗಳು. ಅವು ಶ್ರೇಷ್ಠ ಜೀವಗಳು. ಅವಕ್ಕ ಅಹಂ ಬ್ರಹ್ಮಾಸ್ಮಿ ನಾನೇ ಶಿವ ಅನ್ನಂಥದ್ದು ಅರ್ಥ ಆಗ್ತದ. ಆ ವಿಷಯ ಹೇಳಿದ್ರೆ ಅರ್ಥ ಆಗ್ತದ. ವಚನಗಳು ಸರಳದವಚ್ಚಕ್ಕೆ ಟುಸ್ತು ಪುಸ್ತು ವಚನಗಳು ಓದೋದು, ಕನ್ನಡದಾಗ ಹರಕ ಪರಕ ಅರ್ಥ ಮಾಡ್ಕೊಳ್ಳೋದು, ವೇದಿಕೆ ಮೇಲೆ ಹೇಳೋದು, ದೊಡ್ಡ ಪಂಡಿತರು ದೊಡ್ಡ ಶಾಣ್ಯರನ್ನಂಗೆ ಮಾಡ್ಕೊಂಡ್ಬಿಡೋದು. ಪ್ರತಿಯೊಂದು ವಚನದೊಳಗೆ ಮೋಕ್ಷನೇ ಅದ.
ಒಂದು ವಚನ ತಗೊಂಡು ಮೋಕ್ಷದ ಅರ್ಥಕ್ಕ ಬಂದು ತಲುಪಿಸಿದರೆ ಅವ ವಚನ ಚಂದ ತಿಳ್ಕೊಂಡನಂತ. ಇಲ್ಲಾಂದ್ರೆ ಆ ಕಡೆ 1-2 ಸಾಲು ಈ ಕಡೆ 1-2 ಸಾಲು ತಗೊಂಡು ಏನೋ ಜಮಾತಿ ಸರ್ಕಸ್ ಮಾಡ್ಲಕತ್ತಾನಂದ್ರ ಅರ್ಥ ಆಗ್ಬೇಕು, ಇದು ಅವಚ್ಛೇದವಾದದ ಪ್ರಕಾರ ಇರೋ ಜೀವ ಅದ ನೀವ, ಇನ್ನ ಆಭಾಸವಾದ ಆಗಿಲ್ಲ. ಅದಕ್ಕೆ ಇವೆರಡು ರೀತಿ ಅದಾವ. ಇವೆರಡರಲ್ಲಿ ಆಭಾಸವಾದವೇ ಶ್ರೇಷ್ಠ. ಈಗ ಹಾಲು ತಗೊಳ್ಳೋದಕ್ಕೆ ತುಪ್ಪ ತಗೊಳ್ಳೋದಕ್ಕೆ ವ್ಯತ್ಯಾಸ ಅದಲ್ರಿ. ಹಾಲಿನ ರೇಟ ತುಪ್ಪದ ರೇಟ ಒಂದೇ ಅದ ಏನು? ಹಾಲು ಅಂತಂದ್ರೆ ಅವಚ್ಛೇದವಾದ. ಹಾಲು ಇರ್ಲಾರ್ದೆ ತುಪ್ಪ ಹೆಂಗ್ ಮಾಡ್ತೀರಿ? ಹಾಲಿನ ಸ್ಟೇಜ್ ಒಳಗೆ ಅವಚ್ಛೇದವಾದ. ಅದನ್ನ ತುಪ್ಪ ಮಾಡಿದ ಮೇಲೆ ಅದರ ರೇಟ್ ಬೇರೆ ಆಗ್ತದ, ಅದಕ್ಕೆ ಶ್ರೇಷ್ಠ ಅಂತ ಹೇಳಕ್ಕೆ ಹಾಲು ಬಿಸಾಕ್ಲಕ್ಕ ಆಗ್ತದೇನು? ಹಾಲು ಬಿಟ್ಟು ಅದ ಏನು ತುಪ್ಪ? ಹಾಲು ಬಿಟ್ಟು ಅದ ಏನ್ರಿ ತುಪ್ಪ? ಹಾಲು ಹಿಡ್ಕೊಂಡೆ ಆದ ಇಲ್ಲ? ಮತ್ತೆ ಅವಚ್ಛೇದವಾದ ಅದನ್ನ ಅದನ್ನೇನ್ ಬಿಸಾಕೋದಿಲ್ಲ. ಅವಚ್ಛೇದವಾದ ಅಂದ್ರೆ ಹಾಲು ಇದ್ದಂಗದ. ತುಪ್ಪ ಅಂತ ಏನದ? ತುಪ್ಪ ಆ ಹಾಲಿನೊಳಗೆ ಕಂಪು ಇಲ್ಲ, ತುಪ್ಪದ ಕಂಪು ಇಲ್ಲದಂತೆ ಇರಿಸಿದೆ ಅಯ್ಯ. ಹಾಲಿನೊಳಗೆ ರಾಮನಾಥ ಜೇಡರದಾಸಿಮಯ್ಯ ಹೇಳ್ತಾರಲ್ಲ, ಹಾಲಿನೊಳಗೆ ತುಪ್ಪದ ಕಂಪು ಇಲ್ಲದಂತೆ ಇರಿಸಿದೆಯಯ್ಯ. ಹಾಲಿನಾಗ ತುಪ್ಪ ಅದ, ತುಪ್ಪದ ಕಂಪು ಅದ, ಅದು ಇಲ್ಲದಂಗೆ ಕಾಣ್ತದ. ಅದು ಹಾಲಿನಾಗ ತುಪ್ಪನೇ ಕಾಣೋದು. ಹೆಂಗಿಟ್ಟಿದೆಲ್ಲಪ್ಪ ಈ ಸ್ಥೂಲ ಶರೀರದೊಳಗ ಒಂದು ಚೇತನವನ್ನ, ಅದು ಆದಂತೆ ಗೊತ್ತಾಗ್ಲಾರ್ದಂಗೆ ಮಾಡಿಟ್ಟಿದಲ್ವೋ ಮಾರಾಯ ಅಂತ ರಾಮನಾಥ ಜೇಡರದಾಸಿ ಮಾರ್ಯ ಗುರುಗಳು. ಹಂಗ ಈಗೇನದ, ಈಗ ನಿಮ್ಗೆ ಅವಚ್ಛೇದವಾದ ಆಭಾಸವಾದಗಳನ್ನ ನಾನು ಬೇರೆ ಮಾಡಿ ಅದು ಅಲ್ಲಿಗೆ ಶಾಸ್ತ್ರದ ಪ್ರಕಾರ ಬಿಟ್ರೆ ಅವಚ್ಛೇದವಾದ ಕೆಟ್ಟದ್ದು, ಆಭಾಸವಾದ ಒಳ್ಳೆಯದು ಅಂತ ಏನು ಅಂತೀವಲ್ಲ, ಅದನ್ನೆಲ್ಲ ಸಮನ್ವಯ ಮಾಡಿ ಹೇಳಕತ್ತೀವಿ ನಾವು. ಅದರೊಳಗಿಂದ ಯಾವುದು ಒಗೆಯೋದಿಲ್ಲ. ಒಗೆದಿತ್ತಂದ್ರೆ ಅವರೇ ಕೇಳಕ್ ಹೋಗ್ತಿದ್ರು. ಈಗ ನಾನು ಅರ್ಥ ಮಾಡ್ಕೊಂಡಿಲ್ಲ, ತಿಳಿದಿಲ್ಲ, ಇವತ್ತು ಹೇಳಿದ ಪಾಠ ಅರ್ಥ ಆಗಿಲ್ಲ ಅಂತಂದ್ರೆ ಸುಮ್ ಕೂಡೋದಿಲ್ಲ. ಮತ್ತೆ ಫೋನ್ ಮಾಡಿ ಕೇಳಿ ಅರ್ಥ ಮಾಡಿಕೊಂಡು ಅದರೊಳಗೆ ಏನ್ ಕೆಲಸ ಮಾಡ್ಬೇಕಂದ್ರೆ ಆ ಕೆಲಸವನ್ನ ಸ್ಥೂಲ ಶರೀರದಿಂದ ಮಾಡಿ ಅದನ್ನು ಸಾರ್ಥಕ ಮಾಡಿದರೆ ಅಲ್ಲಿ ಪ್ರತಿಬಿಂಬ ಉಂಟಾದಂಗ. ಸುಮ್ನೆ ಕೇಳ ಅರ್ಥ ಆಯ್ತ್ರಿ ತಿಳಿತೀರಿ ಮತ್ತೆ ಬಹಳ ಎಕ್ಸ್ಪ್ಲೇನ್ ಮಾಡ್ಲಕತ್ರಿ, ಕೇಳಷ್ಟು ಪೇಷನ್ಸ್ ಸಹಿತ ಇರಲ್ಲ. ಕೇಳ್ತಾರ, ಹೇಳಿದ್ದು ಕೇಳತನ ಪೇಷನ್ಸ್ ಇರಲ್ಲ. ಅಂತ ಡೌಟ್ ಕೇಳೋರ್ನು ಇರ್ತಾರೆ, ಓಡ್ತಿರ್ತಾರೆ ಒಂದೇ ಸಲ. ಆಯ್ತ್ರಿ ಅರ್ಥ ಆಯ್ತ್ರಿ ಆಯ್ತು ಅರ್ಥ ಆಯ್ತು. ಮುಂದೇನ್ ಮಾಡಿದಪ್ಪ? ಅರ್ಥ ಮಾಡ್ಕೊಂಡು ಆನಂದ ಹೊಂದಬೇಕಾದ್ರೆ ಅದನ್ನ ನಡೆ ನುಡಿಗಳಲ್ಲಿ ತಂದ್ರೆ ಅದು ಏನಾಗ್ತದೆ, ನಮಗೆ ಆನಂದ ಕೊಡ್ತದೆ. ನಮ್ಮ ನಡೆ ನುಡಿಗಳಲ್ಲಿ ಇಲ್ಲ, ಬರೀ ಬುದ್ಧಿ ಒಳಗೆ ಅದನ್ನ ಅರ್ಥ ಮಾಡ್ಕೊಂಡು ಇಟ್ಕೊಂಡೇವಂತಂದ್ರೆ ಆಲ್ಮರೆಗಿಟ್ಟು ಬಂಗಾರ ಇದ್ದಂಗೆ ಅಟೆ. ಅದು ತೊಟ್ಕೊಂಡ್ರೆ ಅದು ನಮಗೆ ಸುಖ ಕೊಡ್ತದೆ. ಹೀಗಾಗಿ ಈಗ ತುಪ್ಪ ಶ್ರೇಷ್ಠ ಹಾಲು ಶ್ರೇಷ್ಠ ಅಂತ ಕೇಳ್ದಂಗೆದು. ಇವೆರಡರಲ್ಲಿ ಆಭಾಸವಾದವೇ ಶ್ರೇಷ್ಠ, ಅವಚ್ಛೇದವಾದದಲ್ಲಿ ದೋಷಪೂರಿತ. ಅಲ್ಲಿ ವಿದ್ಯಾರಣ್ಯ ಸ್ವಾಮಿಗಳು ಒಂದು ದೋಷ ತೋರಿಸ್ತಾರ. ಈ ಒಂದು ಹಾಲಿನೊಳಗಿನ ತುಪ್ಪಕ್ಕೆ ನಾ ತುಪ್ಪ ಅಂತೀನಿ ಅಂತಂದ್ರೆ ಹುಚ್ಚಂತಾರೆ. ಅಲ್ಲಿ ಪ್ರತಿಬಿಂಬನೇ ಉಂಟಾಗಿಲ್ಲ. ಪ್ರತಿಬಿಂಬ ಉಂಟಾಗ್ಲಾರ್ದಂತ ಜೀವ ಎಲ್ಲಿ? ಘಟ, ಮುಚ್ಚಳ, ಮತ್ತೇನ ಶರೀರ ಯಾವುದು? ಪ್ರತಿಬಿಂಬ ಉಂಟಾಗ್ಲಾರ್ದಂತ ಶರೀರ. ಅದಕ್ಕ ನಾವು ಪ್ರಮಾತ ಅನ್ನಂಗಿಲ್ಲ. ಜೀವ ಅಷ್ಟೇ ಅದು. ಎಲ್ಲ ಜಗತ್ತಿನ ತುಂಬ ಜೀವರುಗಳದರ. ಯಾರು ಅರ್ಥ ಮಾಡಿಕೊಂಡು ಈ ಮೋಕ್ಷದ ದಾರಿ ಒಳಗದರ ಅವರಿಗೆ ಪ್ರಮಾತ ಅಂತಾರ, ಅವ್ರ ಜೀವಕ್ಕೆ ಪ್ರಮಾತ ಅಂತಾರ. ತಿಳಿದ್ರ? ಎಲ್ಲರೂ ಜೀವರುಗಳೇ, ಅರ್ಥ ಮಾಡ್ಕೊಂಡವರು ಜೀವರುಗಳೇ, ಅರ್ಥ ಮಾಡ್ಕೊಳ್ಳಾರದವರು ಜೀವರುಗಳೇ. ಆದ್ರ ಪ್ರಮಾತ ಅನ್ಬೇಕಾದ್ರ ಆ ಜೀವರುಗಳ ಒಳಗ
ಈ ಜ್ಞಾನದ ಅರ್ಥ ಯಾರು ಮಾಡ್ಕೊಂಡಿರ್ತಾರ ಅವರಿಗೆ ಪ್ರಮಾತ ಅಂತಾರ. ಅದನ್ನೇ ವಿದ್ಯಾರಣ್ಯರು ಹೇಳ್ತಾರ, ಅವಚ್ಛೇದವಾದ ಇದೆಲ್ಲ ಓದೋದ್ರೊಳಗೆ ಎಷ್ಟು ಕನ್ಫ್ಯೂಸ್ ಅದ. ಸರಳದಾಗಿ ತಿಳ್ಕೋಬೇಕಾದ್ರೆ ನಮ್ಮ ಮಾತು ಕೇಳಿದ್ರೆ ಸರಳ ಆಗ್ತದೆ ನಿಮಗೆ. ಇವೆರಡರಲ್ಲಿ ಆಭಾಸವಾದವೇ ಶ್ರೇಷ್ಠ, ಅವಚ್ಛೇದವಾದದಲ್ಲಿ ದೋಷಪೂರಿತ ಇರೋದು. ವಿದ್ಯಾರಣ್ಯ ಸ್ವಾಮಿಗಳು ಏನ್ ಮಾಡ್ಯಾರ, ಅವಚ್ಛೇದವಾದದಲ್ಲಿ ದೋಷಪೂರಿತ ಅಂದ್ರೆ ದೋಷ ಆದ ಅಂತ. ಏನದ ವಿದ್ಯಾರಣ್ಯ ಸ್ವಾಮಿಗಳ ವಿಚಾರ, ಅಂತಃಕರಣ ಅವಚ್ಛಿನ್ನ ಚೇತನಕ್ಕೆ ಜೀವ ಪ್ರಮಾತ ಅಂತ ಹೇಳಿದರೆ ಅಂದ್ರೆ ಅವಚ್ಛೇದವಾದದ ಪ್ರಕಾರ ಘಟ ಅವಚ್ಛಿನ್ನ ಚೇತನಕ್ಕೂ ನಾವು ಪ್ರಮಾತ ಅಥವಾ ಜೀವ ಎನ್ನಬೇಕಾಗುತ್ತದೆ. ಘಟದೊಳಗೆ ಅಲ್ಲಿ ಪ್ರತಿಬಿಂಬನೆ ಉಂಟಾಗಂಗಿಲ್ಲ ಅಂತಂದ್ರ ಅದಕ್ಕೂ ನಾವು ಪ್ರಮಾತ ಅನ್ಬೇಕಾಗ್ತದ. ಯಾವ ರೀತಿ ಅಂತಃಕರಣವು ಭೂತಗಳ ಕಾರ್ಯವಾಗಿದೆಯೋ ಅದೇ ರೀತಿ ಘಟವೂ ಕೂಡ ಭೂತದ ಕಾರ್ಯವೇ ಆಗಿದೆ ಅಂತ ವಾದ ಮಾಡಿದರೆ, ಆದ್ದರಿಂದ ಇಲ್ಲಿ ಘಟ ಅವಚ್ಛಿನ್ನ ಚೇತನಕ್ಕೆ ಜೀವ ಅಂತ ಹೇಳಿದರೆ ಅದು ಯೋಗ್ಯವಾಗುವುದಿಲ್ಲ. ಜೀವ ಅಥವಾ ಪ್ರಮಾತ ಅಂತಂದ್ರೆ ಅದು ಆಗಂಗಿಲ್ಲ. ಅಂತಃಕರಣದಲ್ಲಿ ಜೀವ ಆಗಬೇಕು ಅಂತಂದ್ರೆ ಎಂತ ಶ್ರೇಷ್ಠವಾದ ಜೀವ ಇದು ಗೊತ್ತದ, ಮೋಕ್ಷಕ್ಕೆ ತಯಾರಾದ ಜೀವ. ಅಂತಃಕರಣದಲ್ಲಿ ಆವಾಸವನ್ನ ಗ್ರಹಣ ಮಾಡಿದರೆ ಆವಾಸ ಸಹಿತವಾದ ಅಂತಃಕರಣ ವಿಶಿಷ್ಟ ಚೇತನಕ್ಕೆ ಜೀವ ಎನ್ನಬೇಕು. ಇದಕ್ಕೆ ಜೀವ ಅನ್ನಬೇಕು, ಅದಕ್ಕೆ ಜೀವ ಅನ್ನಬೇಡ್ರಿ ಅಂತಾರೆ. ಮತ್ತೇನು ಅನ್ಬೇಕು, ಅದನ್ನು ಜೀವನೇ. ಅದಕ್ಕೆ ಜೀವ ಮತ್ತು ಪ್ರಮಾತ ಅಂತೇಳಿ ಎರಡು ಶಬ್ದ ಮಾಡ್ಕೊಳ್ರಿ. ಜೀವ ಎಲ್ಲ ಹೊಸ ಮಂದಿಗೆ ಜೀವರುಗಳೇ ಅಂತಾರಲ್ರಿ. ಪ್ರಮಾತ ಅಂತ ಯಾರಿಗಂತಾರ? ಯಾರು ಈ ಒಂದು ಪಾರಮಾರ್ಥಿಕ ಸಾಧನೆಯಲ್ಲಿ ತೊಡಗ್ಯಾರ ಅವ್ರ ಜೀವಕ್ಕೆ ಪ್ರಮಾತ ಅನ್ರಿ. ಆಭಾಸ ಸಹಿತವಾದ ಅಂತಃಕರಣ ಉಪಹಿತ ಚೇತನಕ್ಕೆ ಸಾಕ್ಷಿ ಎನ್ನಬೇಕು. ಆಭಾಸ ಸಹಿತವಾದ ಅಂತಃಕರಣ ಉಪಹಿತ ಚೇತನಕ್ಕೆ ಸಾಕ್ಷಿ ಎನ್ನಬೇಕು. ಆಭಾಸ ಸಹಿತವಾದ ಆಭಾಸವನ್ನ ಗ್ರಹಣ ಮಾಡುವಂತ ಆಭಾಸ ಸಹಿತವಾದ ಅಂತಃಕರಣ ವಿಶಿಷ್ಟ ಚೇತನಕ್ಕೆ ಸಾಕ್ಷಿ ಅನ್ನಬೇಕು. ಜೀವ ಅಂತ ಯಾವತ್ ಅನ್ಬೇಕು, ಸಾಕ್ಷಿ ಅಂತ ಯಾವತ್ ಅನ್ಬೇಕು ಅಂತ ಫಿಕ್ಸ್ ಇಟ್ಬಿಟ್ಟಾರ ಈಗ ಅವರು. ಜೀವ ಅಂತಂದ್ರೆ ಯಾವತ್ ಅನ್ಬೇಕಂತ ಹೇಳಕತ್ತಾರ ಅವರು. ಅಂತಃಕರಣದಲ್ಲಿ ಆವಾಸವನ್ನ ಗ್ರಹಣ ಮಾಡಿದರೆ ಆವಾಸ ಸಹಿತವಾದ ಅಂತಃಕರಣ ವಿಶಿಷ್ಟ ಚೇತನಕ್ಕೆ ಜೀವ ಅನ್ನಬೇಕು. ಅವ್ರದ್ದೇನು ಡಿಮ್ಯಾಂಡ್ ಅದ ಅಂದ್ರ ಈ ಜೀವ ಅನ್ನೋ ಶಬ್ದವನ್ನ ಜೀವ ಶಿವನಾಗಬೇಕು, ಜೀವೋ ಬ್ರಹ್ಮ ಇವನಾಪರಹ ಹಿಂಗೆಲ್ಲ ಅಂತಾರಲ್ಲ. ಇದ್ರ ಅರ್ಥ ಏನಪ್ಪಾ ಅಂತಂದ್ರ ಜೀವ ಅನ್ನೋ ಶಬ್ದಕ್ಕ ಇಲ್ಲಿ ಅವ್ರು ಹಿಡ್ಕೊಂಡ್ಬಿಟ್ಟಾರ. ಈ ಜೀವ ಅಂತಃಕರಣದೊಳಗ ಇದು ಆವಾಸ ಉಂಟಾಗ್ಲಾರ್ದಕ್ಕೆಲ್ಲ ಏನಂದಾರ ಅವರು, ಅರ್ಥ ಮಾಡ್ಕೊಳ್ಳಾರ್ದವ್ರಿಗೆಲ್ಲ ಏನಂದಾರ, ಈ ಸಾಧನೆ ದಾರಿ ಒಳಗೆ ಇರ್ಲಾರ್ದವ್ರಿಗೆ ಏನಂದಾರ ಅವರು, ಪುಚ್ಚ ವಿಹೀನ ದ್ವೀಪಾದ ಪಶು ಅಂದರ. ಜೀವ ಅನ್ಬೇಕು, ಪ್ರಮಾತ ಅನ್ಬೇಕು ಅಂತಂದ್ರೆ ಅವರು ಆಧ್ಯಾತ್ಮ ಸಾಧನೆಯಲ್ಲಿ ತೊಡಗಿದರೆ ಮಾತ್ರ ಜೀವರುಗಳು. ಇಲ್ಲ ಅಂತಂದ್ರೆ ಅವು ಪಶುಗಳು, ಪ್ರಾಣಿಗಳು, ಕ್ರಿಮಿಗಳು, ಜಂತುಗಳು ಅನ್ನೋ ಮಾತು ಎಲ್ಲ ಅವ್ರು ಹೇಳ್ತಾರೆ. ಯಾರಿಗಾರೆ ಹೋಗಿ ನೀವು ಪಶು ಅದಿರಿ, ಪ್ರಾಣಿ ಅದಿರಿ, ನೀವು ಪ್ರಮಾತ ಚೇತನದ ಬಗ್ಗೆ ನಿಮಗೇನು ನಾಲೆಜ್ ಇಲ್ಲ ಅಂತಂದ್ರೆ ಹೊಡೆದು ಬಿಟ್ಟಾರೆ ಎಲ್ಲರೂ. ತಿಳ್ಕೊಳ್ಳೋಕಷ್ಟೇ ಇದು. ಅದಕ್ಕೆ ಜೀವ ಅಂತ ಎದಕ್ಕೆ ಅನ್ಬೇಕು ಅಂದ್ರೆ ಆವಾಸ ಸಹಿತ ಅಂತಃಕರಣ ವಿಶಿಷ್ಟ ಚೇತನಕ್ಕೆ ಜೀವ ಅನ್ನಬೇಕು. ಆವಾಸ ಸಹಿತ ಅಂತಃಕರಣವನ್ನ ಉಪಾಧಿ ಮಾಡಿಕೊಂಡು ಯಾವ ಚೇತನ ಉಪಹಿತವಾಗಿದೆಯೋ ಅದಕ್ಕೆ ಸಾಕ್ಷಿ ಎನ್ನಬೇಕು. ಆವಾಸ ರಹಿತ ಅಂತಃಕರಣ ವಿಶಿಷ್ಟ ಚೇತನಕ್ಕೆ ಜೀವ ಅನ್ನಬೇಡ್ರಿ. ಅದರೊಳಗ ಅರ್ಥ ಇಲ್ಲ, ಅದರೊಳಗೆ ಪ್ರತಿಬಿಂಬ ಇಲ್ಲ, ಅದು ಒಂದು ಪ್ರಾಣಿ ಇದ್ದಂಗ. ಅಂತ ಜೀವಕ್ಕ ಪ್ರಾಣಿ ಅಂತ ಪರಿಗಣಿಸ್ಬೇಕು. ಜಂತು, ಕಾಡು ಮೃಗ ಅದೇ ಹೇಳ್ತಾರೆ ನೋಡ್ರಿ. ಬಸವಣ್ಣವ್ರದೊಂದು ವಚನ ಅದ, ಏನದ, ನಿಮ್ಮ ಶರಣರಿಲ್ಲದ ಊರು
ನರವಿಂದೆ ಕಾಣಿರಣ್ಣ ಅಂತ ಒಂದ್ ಕಡೆ ಹೇಳ್ತಾರೆ. ಅದು ಊರಂತಂದ್ರೆ ಏನು? ಅದು ಸ್ಥೂಲ ಶರೀರನೂ ಇರ್ಬೋದು ಅಥವಾ ಊರ್ನೂ ಇರ್ಬೋದು. ಊರಂತಂದ್ರೆ ಏನು? ಬರೇ ಊರು ಮನಿ ರೋಡ ಇರದೆ ಊರಲ್ಲ, ನಿಮ್ಮ ಸ್ಥೂಲ ಶರೀರನೂ ಊರೇ ಅದು. ನರವಿಂದೆ ಕಾಣಿರಣ್ಣ, ಕಾಡು ಮೃಗಗಳು ಒಂದಾಗಿರಲಾರವೇ ದೇವ, ಊರ ಮೃಗಗಳು ಒಂದಾಗಿರಲಾರವೇ ದೇವ. ಅಲ್ಲಿ ಏನಿರ್ತಾವ ಎಲ್ಲ ಹೊಸು ದನಗಳು ಇದ್ದಂಗೆ ಇರ್ತಾವ, ಒಂದ್ ಹಿಂಡು ದನ ಇದ್ದಂಗೆ ಇರ್ತಾವ ಅಂತ. ಒಂದ್ ಕಡೆ ಕಾಡಿನಾಗ ಹೋದ್ರ ಕಾಡು ಮೃಗಗಳು ಒಂದ್ ಹಿಂಡಿರ್ತದ, ಅವು ಏನು ರೊಕ್ಕ ರೂಪಾಯಿ ಸಂಸಾರ ಅಂತೇಳಿ ಬಡದಾಡಿ ರಾಜಕೀಯ ಮಾಡ್ಕೋತ ಬರೀ ಮಂದಿ ಹೊಡ್ಕೊಂಡು ತಿನ್ಕೋತ ಅವು ಒಂದು ಕಾಡು ಮೃಗಗಳ ಹಿಂಡ, ಇನ್ನೊಬ್ಬರು ಟಪಿಗೆ ಹಾಕಿ ಬದುಕವು. ಇನ್ನೊಂದಿಷ್ಟು ಊರ ಮೃಗಗಳು ಒಂದಿಷ್ಟು, ಅವು ಸುಮ್ಮ ಕತ್ತೆ ದುಡ್ದಂಗೆ ದುಡ್ದು ಇನ್ನೊಬ್ಬರಿಗೆ ಅನುಕೂಲ ಮಾಡಕ್ಕೆ ಹುಟ್ಟಿದ ಅವು ಊರನ ಮೃಗಗಳು. ಇವೇ ಕಾಡು ಮೃಗ ಊರು ಮೃಗ ಅಂತಾರಲ್ಲ. ಮತ್ತೆ ಅವಕ್ಕೇನು ಸೂಕ್ಷ್ಮ ಭಾಷೆದಾಗ ಹೇಳ್ಯಾರ, ಕಾಡು ಮೃಗಗಳಂದ್ರ ಮಂದಿ ನೋಡ್ಕೊಂಡು ತಿನ್ನೋರು. ಮುಂಜಾನೆ ಎದ್ದು ಕೂಡ್ಲೇನೆ ಒಂದು ಚಂದ ಇಸ್ತ್ರಿ ಹೊಡೆಸಿದ್ದು ಬೆಳ್ಳ ನಂಗಿ ಹಾಕೊಂಡು ಈ ಬ್ಯಾಟೆ ಆಡ್ಕೋತ ಹೊಂಟು ಬಿಡ್ತಾರ ಅವ್ರು. ಕಾಡು ಮೃಗಗಳು ಸಿಂಹ ಹುಲಿ ಹೆಂಗ್ ಬ್ಯಾಟೆ ಆಡ್ತಾವ ಹಂಗೆ ಇವರು ಬ್ಯಾಟೆ ಆಡ್ಕೋತ ಯಾವಾದ್ರ ಸಿಕ್ಕರು ಸಾಕು ಅದಕ್ಕೊಂದು ಟಪ್ಪಿಗೆ ಹಾಕೇ ಬಿಡಮ್ಮ. ಅದು ಕಾಡು ಮೃಗ. ನಮ್ಮ ಸಮಸ್ಯೆಗಳ ಬಗ್ಗೆ ನಿನ್ನೆ ರಾತ್ರಿ ಒಂದು ತಾಸು ಚರ್ಚೆ ಮಾಡಿದೆವು. ಒಬ್ಬರು ವಕೀಲರ ಸಂಗಟ ಕೂತು ಚರ್ಚೆ ಮಾಡಿದೆವು. ಅಷ್ಟು ಕುಂತು ಚರ್ಚೆ ಮಾಡಿದ್ರು ಸಹಿತ ಅವ್ರಿಗೆ ಯಾವುದು ಒಂದು ಆಸೆ ಇಲ್ಲ. ಈ ಕೇಸ್ ನಾ ಹಿಡಿಬೇಕು, ಇದನ್ನು ಖರ್ಚು ನಾ ಮಾಡಬೇಕು, ಇದಕ್ಕೆ ಇವ್ರ ಕಡೆಯಿಂದ ಖರ್ಚು ಮಾಡಿಸ್ಬೇಕು, ಇವ್ರ ಬಿಸ್ನೆಸ್ ನ ಮಾಡೋ ಏನೇನು ಇಲ್ಲ. ಅದನ್ನು ಉದ್ಧಾರ ಮಾಡುವುದು ಹೆಂಗ ಅದರ ಚಿಂತನದಾಗೆ ತೊಡಗಿ ಒಂದು ತಾಸು ನನ್ನ ಸಂಗಟ ಕೂತು ಮಾತಾಡಿದ್ರು. ಅವ್ರ ಸಂಗಟ ಕೂತಾಟ ಮಾತಾಡಿದ್ಮೇಲೆ ಅಂದ್ರ ಇವ್ರದ್ದು ಹಿಡಿದು ಇವ್ರು ಖರ್ಚು ಮಾಡ್ಬೇಕನ್ನೋದು ಇದು ಕಾಡು ಮೃಗದ ಬುದ್ಧಿ ಇಲ್ಲ ಅವ್ರದ್ದು. GT ರೆಡ್ಡಿ ಅಂತಾರಿಲ್ಲ ರಾಯಚೂರಲ್ಲಿ, ದೇವರ ಸಮಾನ ಗುರುಗಳು. ಈ ಸಮಸ್ಯೆ ಹೆಂಗ್ ಬಗೆಹರಿಸ್ಬೇಕು, ಎಲ್ಲಿ ಹೋಗ್ಬೇಕು, ಯಾರಿಗೆ ಕೇಳ್ಬೇಕು, ಯಾರಿಗೆ ಹೇಳ್ಬೇಕು, ತನ್ನ ಸಮಸ್ಯೆ ಅನ್ನಂಗೆ ಚಿಂತನೆ ಮಾಡಿ ಕೇಸ್ ಹಿಡಿಯೋದು ಬೇಡ, ಕೇಸ್ ಮಾಡೋದು ಬೇಡ. ಅವ್ರಿವ್ರ ಕಡೆಯಿಂದ ಕೇಳಿಸಿ ಬಗೆಹರಿಸಮು, ಕೇಸ್ ಮಾಡೋದು ಬೇಡ. ನೋಡ್ರಿ, ಯಾರ್ಯಾರು ವಕೀಲರಾದ್ರೆ ತರ್ರಿ ಮೊದಲು ಕೇಸ್ ಮಾಡಮ್ಮ, ಒಂದು ನೋಟಿಸ್ ಕೊಟ್ಟರೆ ಕೇಸ್ ಶುರು ಮಾಡೇ ಬಿಡಮ್ಮ ಅಂತಾರೆ. ಹಂಗಿಲ್ಲ. ಇದು ದೇವರಿದ್ದಂಗೆ ಎಷ್ಟು ಮಂದಿ ಅದಾರ ನಮ್ಮ ಸುತ್ತಮುತ್ತ, ಅಂತ ಮಹಾತ್ಮರೇ ಅದಾರ. ನಾವು ಹಂಗೆಲ್ಲ ಕೂತು ಮಾತಾಡಿ ತಲೆ ತಿಂದು ಎದ್ದು ಬರೋ ಟೈಮ್ನೊಳಗ ಹಂಗೆ ಖಾಲಿ ಬರ್ಬೇಕೇನ್ರಿ ನಾವು? ಅವ್ರ ಪ್ರೊಫೆಷನ್ ಅದ್ರ ಮೇಲೆ ಇರ್ತದೆ. ನಮ್ ಕೈಲೇ ತಿಳಿದಷ್ಟು ನಾವು ಕೊಡ್ತೀವಿ. ನೀವು ಸ್ವಾಮಿಯವ್ರು ನಿಂಬಲ್ಲಿ ತಗೋಬಾರ್ದು, ನಿಮಗೆ ನಮ್ಮ ಆಫೀಸಿಗೆ ಬಂದಿರಿ ಅಂತಾರೆ, ನಿಮಗೆ ನಾವೇ ಕೊಡಬೇಕು, ನಾವು ಧನ್ಯ ನಮ್ಮ ಆಫೀಸಿಗೆ ಬಂದಿರಿ ಅಂತ ಅವ್ರ ಭಾವನೆ ಇರ್ತದ. ಇಲ್ಲಪ್ಪ, ಇದ್ರ ಮೇಲೆ ನಿಮ್ ಪ್ರೊಫೆಷನ್ ನಡೀತದ, ನಾವು ಏನಾರ ಒಂದಿಷ್ಟು ಕೊಟ್ಟೆ ಹೋಗ್ತೀವಿ ಅಂತೇಳಿ ನಾವು ಕೊಡ್ಬೇಕು. ಇದು ಎಂತ ಜೀವ? ಇದು ಶ್ರೇಷ್ಠ ಜೀವನದ ಇದು ಆನಂದ. ರಾತ್ರಿ ಬಂದು ಮಕ್ಕೊಂಡ್ರೆ ನಿದ್ದೆ ಮತ್ತದ ಇಂಥ ಜನರ ಜೊತೆಗೆ. ಎಂತ ಪೊಲೀಸರು ಇರ್ಬೋದು, ಪೊಲೀಸರದಾಗೂ ಚಲೋ ಪೊಲೀಸರು ಅದಾರ, ವಕೀಲರದಾಗ ಚಲೋ ವಕೀಲರು ಅದಾರ, ಜಡ್ಜ್ಗಳದಾಗ ಚಲೋ ಜಡ್ಜ್ಗಳದಾರ, ಅಧಿಕಾರಿಗಳದಾಗ ಚಲೋ ಅಧಿಕಾರಿಗಳದಾರ. ಏನ್ ಸಜ್ಜನರ ಸಂಘ ಅಂದ್ರೆ ಯಾವ್ದಾರ ಆಶ್ರಮದಾಗ ಕೂತು ನಿಜಗುಣ ಶಾಸ್ತ್ರ ಹೇಳಿದ್ದು ಕೇಳಿದ್ದು ತಲೆ ಹಾಕಿದ್ದು ಇವ್ರು ಈಟ ಸಜ್ಜನರು ಏನು? ಜಗತ್ತಿನ ತುಂಬ ಸಜ್ಜನರು ಜಗ್ಗದರು. ಅದು ಸತ್ಸಂಗ ಅಲ್ಲೇನದು? ಅಂತ ಚಲೋ ಅಧಿಕಾರಿಗಳ ಸಂಗಡ ಕೂತು ಮಾತಾಡಿ ನಿಸ್ವಾರ್ಥವಾಗಿ ಸಮಸ್ಯೆ ಬಗೆಹರಿಸೋದಕ್ಕೆ ಚಿಂತನೆ ಮಾಡೋರು ಅವ್ರು ಸಜ್ಜನರಲ್ಲ. ಹಿಂಗಿರ್ತಾವ. ಅದಕ್ಕೆ ಇಲ್ಲೇನದ ಅಂತಂದ್ರೆ ಜೀವ ಅಂತ ಎದಕ್ಕನ್ಬೇಕು, ಸಾಕ್ಷಿ ಅಂತ ಎದಕ್ಕನ್ಬೇಕು ಅಂತ ಫಿಕ್ಸ್ ಮಾಡ್ಯಾರ. ಈಗ ಉಳಿದು ಎಲ್ಲ ಏನದವ? ಅವಚ್ಛೇದವಾದದ ಪ್ರಕಾರ ಅರ್ಥ ಇಲ್ಲದ್ದು, ಪ್ರತಿಬಿಂಬ ಇಲ್ಲದ ಜೀವಿಗಳು, ಪುಚ್ಛವಿಹೀನ ದ್ವೀಪಾದ ಪಶುಗಳು ಅಷ್ಟೇ. ಆ ಪಶುಗಳೇ ನಮಗೆ ಬೇಕಲ್ಲ. ಅವು ನಮ್ಮಲ್ಲಿ ಬಂದು ಅಂತಂದ್ರೆ ಅವಕ್ಕೆ ನಾವೇನ್ ಮಾಡ್ತೀವಿ? ಆಭಾಸವಾದದ ಪ್ರಕಾರದ ಜೀವಗಳನ್ನು ಮಾಡ್ತೀವಿ. ಅವನೇನ್ ಬಿಸಾಕ್ಲಕ್ ಬರ್ತದೇನ್ರಿ? ಅದ್ರ ಸ್ಥಿತಿಯನ್ನು ನೋಡಿ ನಾವು ಕರುಣೆ ಕೊಡಬೇಕು. ಸಕಲ ಜೀವಾತ್ಮರಿಗೆ ಲೇಸುಂಟಾಗಲಿ ಅನ್ನೋ ಭಾವನೆ ಇರಬೇಕು. ಅವೆಲ್ಲ ಕೆಲ್ಸಕ್ಕೆ ಬರ್ಲಾರ್ದು ಅದಾವ, ವೇಸ್ಟ್ ಚಳ ಬಿಸಾಕದಿರ್ತದ. ಅದಕ್ಕೆ ಜೀವ ಅಂತ ಯಾವಾಗ ಕನ್ಬೇಕು, ಸಾಕ್ಷಿ ಅಂತ ಯಾವಾಗ ಕನ್ಬೇಕು ಅನ್ನೋದು ಈಗ ತಿಳಿತ್ರ. ಆಭಾಸ ರಹಿತವಾದಂತ
ಅಂತಃಕರಣ ವಿಶಿಷ್ಟ ಚೇತನಕ್ಕ ನಾವು ಜೀವ ಅನ್ನಂಗಿಲ್ಲ. ಆಭಾಸ ಸಹಿತವಾದ ಅಂತಃಕರಣ ವಿಶಿಷ್ಟ ಚೇತನಕ್ಕೆ ನಾವು ಜೀವ ಅಂತೀವಿ. ಆಭಾಸ ರಹಿತವಾದ ವಿಶಿಷ್ಟ ಚೇತನಕ್ಕೆ ನಾವು ಜೀವ ಅನ್ನಂಗಿಲ್ಲ. ಮತ್ತೇನಂತೀರಿ ಅಂತಂದ್ರೆ ಪ್ರಾಣಿಗಳಂತೀವಿ ನಾವು ಅಷ್ಟೇ, ಪಶುಗಳು ಅಂತೀವಿ. ಹಾಗಂತೇಳಿ ಪಶುವನ್ನ ನಾವು ರಿಜೆಕ್ಟ್ ಮಾಡಲ್ಲ, ಅದರದ ಸ್ಥಿತಿಯನ್ನ ನಾವು ಅರ್ಥ ಮಾಡಿ ಕೊಡೋದಕ್ಕೆ ಬೈಲಕತ್ತೀವಿ ಅಷ್ಟೇ. ಅದ್ರ ಬಗ್ಗೆ ಕಾಳಜಿ ವಹಿಸಿ ಅವು ನಮ್ಮ ಹತ್ರ ಬಂದ್ರೆ ನಮಗೆ ಒಳ್ಳೇದಾಗ್ತದ, ಅವರಿಗೂ ಒಳ್ಳೇದಾಗ್ತದ, ಒಳ್ಳೆ ಕೆಲಸ ಮಾಡೋಣ. ಮತ್ತು ಆಭಾಸ ಸಹಿತವಾದ ಅಂತಃಕರಣ ಉಪಯುಕ್ತ ಚೇತನಕ್ಕೆ ಸಾಕ್ಷಿ ಅನ್ಬೇಕು. ಆಭಾಸ ರಹಿತವಾದ ಅಂತಃಕರಣಕ್ಕೆ ಯಾವುದೂ ಉಪಾಧಿ ಮಾಡಿಕೊಂಡು ಉಪಯುಕ್ತ ಚೇತನದ ಅದಕ್ಕೆ ಸಾಕ್ಷಿ ಅನ್ನಬೇಡ್ರಿ. ಯಾಕಂದ್ರೆ ಅದು ಸಾಕ್ಷಿ ಆಗಂಗಿಲ್ಲ. ಅಲ್ಲಿ ಏನಾಗ್ತದ, ಅಲ್ಲಿ ಆಭಾಸ ಇರಂಗಿಲ್ಲ. ಅದು ಅಂತಃಕರಣ ಹೆಂಗ್ ಹೇಳ್ತದ ಹಂಗೆ ಕೇಳ್ಕೊಂಡು ಹೋಗ್ತಾರ. ಅಂತಃಕರಣದ ಜೊತೆಗೆ ಹೋಗ್ಬಿಡ್ತಾರ ಅವರು. ಆಭಾಸ ವಿಚಾರನೇ ಇಲ್ಲ ಅಲ್ಲಿ. ಅಂತಃಕರಣ ಹೆಂಗ್ ಹೇಳ್ತದ ಮನ್ಸಿಗೆ ಬಂದಂಗೆ ಮಾಡವ ಅಂತಾರಲ್ಲ, ವಿಚಾರನೇ ಇಲ್ಲ ಅಲ್ಲಿ. ಅದಕ್ಕೆ ಜಗದ್ಗುರು ಶಂಕರಾಚಾರ್ಯರಾದರೂ ಕೂಡ ಆಭಾಸವಾದವನ್ನೇ ಗ್ರಹಣ ಮಾಡಿದ್ದಾರೆ. ಆಭಾಸವಾದ ಗ್ರಹಣ ಮಾಡ್ಯಾರ ಅಂತಂದ್ರೆ ಅವಚ್ಚಿನ್ನ ವಾದ ಇವು ಎಲ್ಲಕ್ಕೆ ಬಿಸಾಕ್ಯಾರಂತಲ್ಲ. ಅವಚ್ಚಿನ್ನ ವಾದದ ಪ್ರಕಾರ ಜೀವರುಗಳನ್ನೇ ಹಿಡ್ಕೊಂಡು ಅವರು ಆಭಾಸವಾದಕ್ಕೆ ತಂದಾರ. ಘಟ ಅವಚ್ಚಿನ್ನ ಚೇತನಕ್ಕೆ ಪ್ರತಿಬಿಂಬ ಗ್ರಹಣ ಮಾಡುವ ಸಾಮರ್ಥ್ಯವಿಲ್ಲ. ಕಾರಣ ಅದು ಸ್ವಚ್ಛವಾಗಿಲ್ಲ. ಅದು ಭೂತಗಳ ತಮ ಅಂಶದ ಉತ್ಪನ್ನವಾಗಿದೆ. ಚೇತನಕ್ಕೆ ಅಂತಃಕರಣ ಅವಚ್ಚಿನ್ನ ಚೇತನಕ್ಕೆ ಪ್ರತಿಬಿಂಬವನ್ನು ಗ್ರಹಣ ಮಾಡುವ ಸಾಮರ್ಥ್ಯವಿದೆ. ಕಾರಣ ಅದು ಸ್ವಚ್ಛವಾಗಿದೆ. ಇದೆಲ್ಲ ನಿನ್ನೆ ಹೇಳಿವಿ. ಅದು ಭೂತಗಳ ಸತ್ವ ಅಂಶದಿಂದ ಉತ್ಪನ್ನವಾಗಿದೆ. ನಿಮ್ಮೆದುರಿಗೆ ಒಂದು ಪರ್ಯಾಣ ಮತ್ತು ಒಂದು ತಾಬಂಡಿ ಅಥವಾ ಕನ್ನಡಿ ಸ್ಟೇನ್ಲೆಸ್ ಸ್ಟೀಲಿಂದ ಇದೆ. ಎರಡೂ ಪೃಥ್ವಿಯ ಕಾರ್ಯಗಳೇ ಆಗಿವೆ. ಪರ್ಯಾಣದೊಳಗೆ ಪ್ರತಿಬಿಂಬ ಗ್ರಹಣ ಮಾಡುವ ಸಾಮರ್ಥ್ಯವಿಲ್ಲ. ತಾಬಂಡಿ ಅಥವಾ ಕನ್ನಡಿ ಅದಲ್ಲ, ಅದರೊಳಗೇನದ ಪ್ರತಿಬಿಂಬ ಗ್ರಹಣ ಮಾಡುವ ಸಾಮರ್ಥ್ಯವಿದೆ. ಆದ್ದರಿಂದ ಇಲ್ಲಿ ಆಭಾಸವಾದವೇ ಶ್ರೇಷ್ಠವಿದೆ. ಅದಕ್ಕೆ ಯಾವುದು ಅರ್ಥ ಮಾಡ್ಕೊತದ, ಯಾವುದು ಅರ್ಥ ಮಾಡಿಕೊಂಡದ್ದನ್ನ ನಡೆನುಡಿಗಳಲ್ಲಿ ಏನ್ ಮಾಡ್ತದ, ಕಾರ್ಯಾಚರಣೆಯಲ್ಲಿ ತರ್ತದ, ಅಂತ ಜೀವನೇ ಜೀವ. ಉಳಿದದ್ದೆಲ್ಲ ಜೀವ ಅಲ್ಲ, ಅದು ಬೇರೆ ಒಂದು ಪ್ರಾಣಿ ಹೇಳಿವಿ ಅಂತ. ಅದಕ್ಕೆ ನಮ್ಮ ಗುರುಗಳು ಏನಂತಾರ, ಏನಾರ ತತ್ವಜ್ಞಾನ ಹೇಳಾಗ ಮುಂದೆ ಕೂತವರು ಮುಮುಕ್ಷುಗಳು ಜಾಸ್ತಿ ಇದ್ರಂತಂದ್ರ ಖುಷಿಲಿಂತ ಹೇಳ್ತಾರ. ಏನಪ್ಪ ಇಲ್ಲಿ ಸಭೆ ಒಳಗ ಎತ್ತುಗಳೇ ಬಾಳವಲ್ಲ, ಎತ್ತುಗಳಿಗೆ ನಾವ್ ಹೇಳಿದ್ ವಜ್ಜಾತದಲ್ಲಪ್ಪ, ಮತ್ತೆ ಹೆಂಗೆ ಹೇಳ್ಬೇಕು ಅಂತಾರ. ನಂದಿ ಬಸವಣ್ಣಗಳಿದ್ರ ಶಿವನ ವಿಚಾರ ತಿಳ್ಕೊತಾವ, ಎತ್ತುಗಳಿದ್ದು ಅಂದ್ರೆ ಏನ್ ತಿಳ್ಕೊತಾವ. ಹಿಂಗಾಗಿ ಆಭಾಸವಾದ ಶ್ರೇಷ್ಠ ಅಂತ ಹೆಂಗ ಅಂತೇಳಿ ತಿಳಿತಾ ಇವತ್ತ. ಆಭಾಸವಾದ ಶ್ರೇಷ್ಠ, ಅವಚ್ಛೇದವಾದ ಕನಿಷ್ಠ ಅಂದ್ರೆ ಅದನ್ನ ಬಿಸಾಕಂಗಿಲ್ಲ. ನಾವು ಅರ್ಥ ಆಗ್ಲಾರ್ದಾಗ ನಾವು ಅವಚ್ಛೇದವಾದದ ಜೀವಿಗಳೇ ಇರ್ತೀವಿ. ಅರ್ಥ ಮಾಡ್ಕೊಂಡ ಮೇಲೆ ಆಭಾಸವಾದದ ಜೀವಿಗಳಾಗ್ತೀವಿ, ಅಂದ್ರೆ ಶ್ರೇಷ್ಠ ಜೀವಿಗಳಾಗ್ತೀವಿ. ತಿಳಿಸಿಕೊಟ್ಟಾಗ ಗುರುತು ಮಾಡ್ಕೋಬೇಕು, ಗ್ರಹಣ ಮಾಡ್ಬೇಕಲ್ಲ. ಅದರ ಅರ್ಥ ಗ್ರಹಣ ಮಾಡಿದ್ರೆ ಶ್ರೇಷ್ಠ ಜೀವಿ. ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅವಚ್ಛೇದವಾದದ ಜೀವಿಗಳಷ್ಟೇ. ಅದಕ್ಕೆ ಆಭಾಸವಾದದ ಜೀವಿಗಳು ಶ್ರೇಷ್ಠ. ಯಾಕಂತಂದ್ರೆ ಅವುಗಳಿಗೆ ಮುಂದೆ ಅಹಂ ಬ್ರಹ್ಮಾಸ್ಮಿ ತತ್ವಜ್ಞಾನ ಹೇಳಿದ್ದು ಚೆನ್ನಾಗಿ ಗ್ರಹಿಸ್ತಾರ. ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇರೋಂತ ಜೀವ. ಅದು ಅರ್ಥ ಅಂದ್ರೆ ಆಭಾಸ. ಪ್ರತಿಬಿಂಬ, ಬಿಂಬ ಅಂತಂದ್ರೆ ಗುರು ಮತ್ತು ಶಾಸ್ತ್ರಗಳು ಹೇಳುವ ವಾಕ್ಯಗಳೇ ಬಿಂಬಗಳು. ಅವು ಅಂತಃಕರಣ ಕೇಳುದು, ಅಲ್ಲಿ ಪ್ರತಿಬಿಂಬ ರೂಪ ತಗೊಂಡವ ಅಂತಂದ್ರೆ ಅರ್ಥ ಮಾಡ್ಕೊಂಡವ ಅಂತ.
ಅಂದ್ರೆ ನಮ್ಮ ಕಂಡೀಷನ್ ಬಗ್ಗೆ ಹೇಳಿದ್ರು ಅವ್ರು, ಹೇಳಿದ್ದು ಅರ್ಥ ಮಾಡ್ಕೊಂಡ್ರು ಅಷ್ಟೇ. ಆದ್ರೆ ರಾಜನ್ ಬಲ್ಲಿ 3 ಗೊಂಬಿ ತಂದಿದ್ದ, 3 ಗೊಂಬಿ ಒಂದೇ ತರ ಇದ್ದು. ಆದ್ರೆ ಒಂದು ಗೊಂಬಿಗೆ 1,000 ಅಂತ ಹೇಳ್ದ, ಇನ್ನೊಂದು ಗೊಂಬಿಗೆ 2,000 ಅಂತ ಹೇಳ್ದ, ಇನ್ನೊಂದು ಗೊಂಬಿಗೆ 3,000 ಅಂತ ಹೇಳ್ದ. ಗೊಂಬಿ ನೋಡಿದ್ರೆ ಒಂದೇ ತರ ಅದಾವ, ರೇಟ್ ಯಾಕೆ ಬೇರೆ ಬೇರೆ ಅಂತ ಕೇಳ್ತಾನ ರಾಜ. ಅವಾಗ ಅವ ಗೊಂಬಿ ಮಾರವ ಹೇಳ್ತಾನ, ಏನಾದ್ರೂ ಶ್ರವಣ ಮಾಡಿದ್ರ ಒಂದು ಕಡ್ಡಿ ತಗೊಂಡು ಈ ಕಡೆ ಕಿವ್ಯಾಗ ಹಾಕಿದ್ರೆ ಆ ಕಡೆ ಕಿವ್ಯಾಗಿಂದ ಪಾರಾಗಿಬಿಡ್ತಿತ್ತ. ಒಂದು ಕಡ್ಡಿ ತಗೊಂಡು, ಒಂದು ಗೊಂಬಿ ಒಳಗ ಒಂದು ಕಡ್ಡಿ ತಗೊಂಡು ಈ ಕಡೆ ಕಿವ್ಯಾಗ ಹಾಕಿರಿ ಆ ಕಡೆ ಹೊತ್ತು ನೋಡ್ರಿ ಅಂತಂದ್ರ ಈ ಕಡೆ ಕಿವಿಲಿ ಅಂತ ಆ ಕಡೆ ಹೋಗ್ಬಿಡ್ತಿತ್ತ, ಆ ಕಿವಿಯಿಂದ ಹೊರಗೆ ಬರ್ತಿತ್ತ. ಹಿಂಗಾಗಿ ಇದೇನದ, ಈ ಕಡೆ ಕೇಳಿ ಆ ಕಡೆ ಬಿಡೋದೇನದಲ್ಲ, ಇದು 1,000 ರೂಪಾಯಿ ಗೊಂಬಿ, ಅತ್ಯಂತ ಕಡಿಮೆ ರೇಟಿನ ಗೊಂಬಿ. ಇನ್ನ ಒಂದು ಕಡಿಮೆ ರೇಟಿನಾಗ ಇನ್ನೊಂದು ಸ್ವಲ್ಪ ಚಲೋ ಗೊಂಬಿ ಯಾವ್ದಪ್ಪ ಅಂದ್ರೆ, ತಾನು ಏನು ಕೇಳಿದ್ದು ಏನ್ ಮಾಡ್ಲಕತ್ತದ, ಬಾಯಿಲಿಂತ ಹೇಳಕತ್ತದ. ಕೇಳಿದ್ದು ಬಾಯಿಲಿಂತ ಹೇಳಕತ್ತದ ಅಂತಂದ್ರೆ ಅರ್ಥ ಮಾಡ್ಕೊಂಡ್ರೆ ಹೇಳಕ್ ಬರ್ತದ, ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೂ ಹೇಳಕತ್ತದ, ಒಟ್ಟು ಹೆಂಗೋ ಹೇಳಕತ್ತದ. ಹಿಂಗಾಗಿ ಈ ಕಿವ್ಯಾಂದ ಆಯಿಸಿ ಬಾಯಾಗ ಹೋಲಕತ್ತದ ಕಡ್ಡಿ ಹೊರಗೆ, ಈ ಕಡೆ ಕಿವ್ಯಾಗ ಹಾಕಿದ್ರೆ ಬಾಯಾಗಿಂದ ಅದು ಕಡ್ಡಿ ಹೊರಗೆ ಹೋಲಕತ್ತದ. ಹಿಂಗಾಗಿ ತಾನು ಕೇಳಿದ್ದು ಇನ್ನೊಬ್ಬರಿಗೆ ಹೇಳುವ ಸಾಮರ್ಥ್ಯ ಆದಲ್ಲ, ಇದು ಏನದಪ್ಪ ಅಂತಂದ್ರೆ ಅದಕ್ಕಿಂತ ಹೆಚ್ಚಿನ ರೇಟಿಂದ, ಆ ಕಿವಿಲಿಂತ ಈ ಕಿವಿಗೆ ಹೋಗೋ ಗೊಂಬಿಕ್ಕಿಂತ ಇದು ಅದಕ್ಕಿಂತ ಹೆಚ್ಚಿನ ರೇಟಿನ ಗೊಂಬಿ ಅದ. ಇದಕ್ಕ 2,000 ರೂಪಾಯಿ ಅಂದ. ಮತ್ತೆ ಇನ್ನೂ ಒಂದು ಗೊಂಬಿ ಏನದ, ಕಡ್ಡಿ ಕಡ್ಡಿ ಹಾಕಿದ್ರು ಒಳಗೆ ಹೋಗ್ಬಿಡ್ತಿದ್ದವ, ಕಡ್ಡಿ ಹೊರಗೆ ಬರ್ತಿದ್ದಿಲ್ಲ. ಇದು ಏನಪ್ಪ ಅಂದ್ರೆ ಒಳಗೆ ಇದು ತಯಾರಿ ಮಾಡ್ಕೊತದ, ಹೇಳಿದ ವಿಷಯ ಎಲ್ಲ ಒಳಗೆ ಅರ್ಥ ಮಾಡ್ಕೊತದ ಪ್ರತಿಬಿಂಬ ರೂಪದಲ್ಲಿ. ಅದಕ್ಕಿದು ಏನದ ಅತ್ಯಂತ ಶ್ರೇಷ್ಠವಾದ ಗೊಂಬಿ ಅದ. ಅಂತ ಗೊಂಬಿ ತನ್ನೊಳಗೆ ಅರ್ಥ ಮಾಡ್ಕೊಳ್ಳಂತ ಗೊಂಬಿ ಏನದಲ್ಲ, ಅಂತ ಒಂದು ಆಭಾಸ ಸಹಿತ ಅಂತಃಕರಣ ವಿಶಿಷ್ಟ ಚೇತನ ಏನದಲ್ಲ, ಅದಕ್ಕೆ ಜೀವ ಅನ್ನಬೇಕು. ಮತ್ತೆ ಆಭಾಸ ಸಹಿತ ಅಂತಃಕರಣವನ್ನ ಉಪಾಧಿ ಮಾಡಿಕೊಂಡು ತಾನು ಉಪಯುತ ಚೇತನನಾಗಿ ಸಾಕ್ಷಿ ಚೇತನನಾಗಿ ಯಾವುದು ನೋಡ್ತಾ ಇದೆಯೋ ಅದಕ್ಕೆ ಸಾಕ್ಷಿ ಅನ್ನಬೇಕು. ಅರ್ಥ ಮಾಡ್ಕೊಳ್ಳಾರ್ದಂಥದ್ದು ಏನು ನೋಡೋದಿರ್ತದ ಅಲ್ಲಿ? ಅರ್ಥ ಮಾಡ್ಕೊಂಡವ್ರಿಗೆ ಅಲ್ಲಿ ಏನಾರ ಮಾತಿನಾಗ ತಪ್ತಾರೇನೋ, ನಡೆ ನುಡಿ ಒಳಗೆ ತಪ್ತಾರೇನೋ, ಅಲ್ಲಿ ನಾವು ನೋಡ್ಬೇಕು. ಅರ್ಥನೇ ಮಾಡ್ಕೊಳ್ಳಾರ್ದವ್ರದ್ದು ಏನ್ ನೋಡೋದಿರ್ತದ ಅಲ್ಲಿ? ಹೀಗಾಗಿ ಅದಕ್ಕೆ ನಾವು ಸಾಕ್ಷಿ ಅನ್ನಂಗಿಲ್ಲ, ಅದಕ್ಕೆ ನಾವು ಜೀವನು ಅನ್ನಂಗಿಲ್ಲ. ಮತ್ತ ಅದು ಎಂತ ಜೀವ? ನಿಮ್ನ ಜೀವ, ಕೆಳಮಟ್ಟದ ಜೀವ. ಇದು ಏನದ ಅಂತಃಕರಣ ಸಹಿತವಾದಲ್ಲಿ ಇದಕ್ಕೆ ಜೀವ ಅಂತಿರಲ್ಲ, ಇದಕ್ಕೆ ಉನ್ನತ ಜೀವ. ಕೆಳಮಟ್ಟದ ಜೀವದೊಳಗೆ ಏನದ? ಸುಜ್ಞಾನ ಸದ್ಭಾವ ಸತ್ಕ್ರಿಯೆ ಅದ. ಈ ಉನ್ನತ ಜೀವದೊಳಗ, ಕೆಳಮಟ್ಟದ ಜೀವದೊಳಗೆ ಏನದ ರೀ? ನಿಮ್ನ ಜೀವದೊಳಗ ಸುಜ್ಞಾನ ಸದ್ಭಾವ ಸತ್ಕ್ರಿಯೆ ಇಲ್ಲ. ಉನ್ನತ ಜೀವದೊಳಗೆ ಏನದ? ನಿಮ್ನ ಜೀವದೊಳಗೆ ಏನದ? ನಿಮ್ನ ಜೀವ ಅಂದ್ರೆ ಕೆಳಮಟ್ಟದ ಜೀವ, ನಿಮ್ನ ಅಂದ್ರೆ ಕೆಳಮಟ್ಟದ ಜೀವ. ಕೆಳಮಟ್ಟದ ಜೀವ ಅಂದ್ರೆ ಅವಚ್ಛೇದವಾದದ ಪ್ರಕಾರ ಇರುವ ಜೀವ ಏನದ ಅದಕ್ಕೆ ನಿಮ್ನ ಪ್ರಾಣ ನಿಮ್ನ ಜೀವ ಅಂತಾರ. ಅದ್ರೊಳಗೆ ಏನದ? ಸುಜ್ಞಾನ ಸದ್ಭಾವ ಸತ್ಕ್ರಿಯೆ ಇಲ್ಲ. ಅದು ಏನ್ ಬೇಕಾದ್ರು ತಿಂತದ, ಏನ್ ಬೇಕಾದ್ರು ಮಾತಾಡ್ತದ, ಏನ್ ಬೇಕಾದ್ರು ಮಾಡಿ ಹೆಂಗ್ ಬೇಕಂಗ್ ಬದುಕ್ತದ. ಅದು ಒಂಥರ ಚಾರ್ವಾಕಿದ್ದಂಗ ಅದ ನಿಮ್ನ ಜೀವ. ಆದ್ರೆ ಇದು ಏನದ? ಸದ್ಭಾವ ಸುಜ್ಞಾನ ಸತ್ಕ್ರಿಯೆ ಇರೋಂಥ ಜೀವ ಏನದಲ್ಲ, ಇದ್ರೊಳಗೆ ಏನದ ಅಂತಂದ್ರೆ ಉನ್ನತ ಜೀವ ಇದೆ, ಶ್ರೇಷ್ಠವಾದ ಜೀವ ಇದೆ. ಎಷ್ಟೈತೆ ಟೈಮು? 6:39. ಸಾಕಲ್ರಿ? ಸುಜ್ಞಾನ ಸದ್ಭಾವ ಸತ್ಕ್ರಿಯೆ ಅಂದ್ರೆ ಏನು ಅನ್ನೋದು ನಾಳೆಗೆ ಹೇಳ್ತೇನೆ. ಅದನ್ನು ಈಗ ಹೇಳಿಬಿಟ್ಟೆ ಅಂತಂದ್ರೆ ಪೂರ ತಲೆ ಬಿಸಿ ಆಗಿಬಿಡ್ತದೆ. ಅವಚ್ಛೇದವಾದ ಮತ್ತು ಆಭಾಸವಾದ ಸಮನ್ವಯ ಮಾಡಿಕೊಂಡು ಯಾವುದು ಅದರ ಲಕ್ಷಣ, ಯಾವುದು ಹೆಚ್ಚು ಮಹತ್ವ. ಆಭಾಸವಾದ ಅಂದ್ರೆ ತುಪ್ಪಿದ್ದಂಗದ,
ಅವಚ್ಛೇದವಾದ ಅಂದ್ರೆ ಹಾಲಿದ್ದಂಗ. ಹಾಲು ಬಿಟ್ರೆ ತುಪ್ಪ ಮಾಡ್ಲಿಕ್ಕೆ ಬರಂಗಿಲ್ಲ, ಅದನ್ನ ಹಿಡ್ಕೊಂಡೇ ನಾವು ತುಪ್ಪ ಮಾಡ್ಬೇಕಾಗ್ಯದ. ಮತ್ತೆ ನಮಗೆ ಯಾವಾಗ ಯಾವ ವಿಷಯಗಳ ಅರ್ಥ ಆಗಿಲ್ಲ, ಆವಾಗ ನಾವು ಎಂಥ ಜೀವರುಗಳಾಗಿರ್ತೀವಿ? ಪ್ರತಿಬಿಂಬ ರಹಿತ, ಅಂತಃಕರಣ ಸಹಿತ, ಅಂದ್ರೆ ಚೇತನ, ಅಂದ್ರೆ ಎಂಥದ್ದು? ಅವಚ್ಛೇದವಾದದ ಜೀವಗಳು. ಇವತ್ತು ಹೇಳಿದ ಪಾಠ ನಮ್ಗೆ ಅರ್ಥ ಆಗಿಲ್ರಿ ಅಂತಂದ್ರಿ, ಮನ್ಯಾಗ ಏನಾರೇ ಹೇಳಿದ್ರು ಅದು ಅರ್ಥ ಆಗಿಲ್ರಿ ಅಂತ ಹೇಳಿದ್ರೆ ಅವಚ್ಛೇದವಾದದ ಜೀವಗಳು. ಮತ್ತ ಎಲ್ಲ ಚೆನ್ನಾಗಿ ಅರ್ಥ ಆಯ್ತ್ರಿ, ಖುಷಿ ಆಯ್ತು, ಆನಂದ ಆಯ್ತು ಅಂದ್ರೆ ಆಭಾಸವಾದದ ಜೀವಿಗಳು. ಯಾಕಂದ್ರೆ ನಿಮ್ಮೊಳಗ ಪ್ರತಿಬಿಂಬ ಉಂಟು ಮಾಡ್ಕೊಂಡಿರಿ. ಪ್ರತಿಬಿಂಬ ಯಾಕೆ ಉಂಟಾಯ್ತು? ನಿಮ್ಮ ಅಂತಃಕರಣ ಸ್ವಚ್ಛ ಆದ. ಮತ್ತ ಅದನ್ನ ನೀವು ಕಾರ್ಯಾಚರಣೆಗೆ ತಂದ್ರಿ ಅಂತಂದ್ರ ನಿಮ್ಮ ಸ್ಥೂಲ ದೇಹ ಅನ್ನಮಯ ಶರೀರನು ಸ್ವಚ್ಛ ಆದ. ಅದು ಸ್ವಚ್ಛ ಇದ್ದದ್ದಕ್ಕೆ ಅದು ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸ್ಲಕತ್ತದ, ಕಾರ್ಯಾಚರಣೆಯಲ್ಲಿ ತರ್ಲಕತ್ತದ. ಅದನ್ನೆಲ್ಲ ಕಾರ್ಯಾಚರಣೆಯಲ್ಲಿ ತಂದ್ರೆ ಶುದ್ಧವಾದ ಅನ್ನಮಯ ಶರೀರ. ಅದಕ್ಕೆ ಪ್ರಸಾದ ಕಾಯ ಅಂತಾರೆ. ಪ್ರಸಾದ ಕಾಯ ಅಂತಂದ್ರೆ ಶುದ್ಧವಾದ ಅನ್ನಮಯ ಶರೀರ. ಅದು ಸದಾಕಾಲ ಸಜ್ಜನರ ಸೇವೆ, ಸತ್ಕ್ರಿಯಾಶೀಲನಾಗಿ ಇರೋದಕ್ಕೆ ತಯಾರಾದರು. ಇನ್ನ ಏನ್ ಹೇಳ್ಬೇಕ್ರಿ? ಸರಳಾಗಿ ಅರ್ಥ ಆಯ್ತಾ ಇಲ್ಲ? ಆಭಾಸವಾದ, ಅವಚ್ಛೇದವಾದ. ಇವತ್ತ ಏನಾಯ್ತು? ಆಭಾಸವಾದ, ಅವಚ್ಛೇದವಾದದ್ದು ಉಪಸಂಹಾರ ಅಂದ್ರೆ ಮುಕ್ತಾಯ ಆಯ್ತು. ನಾಳೆಗೆ ಸುಜ್ಞಾನ, ಸದ್ಭಾವ, ಸತ್ಕ್ರಿಯೆ ಅಂದ್ರೆ ಏನು ಅಂತ ಹೇಳಿದರೆ ಅದರದ್ದು ಪರಿಪೂರ್ಣ ತಿಳಿತದ. ಆಭಾಸವಾದದ ಜೀವನಲ್ಲಿ, ಅವಚ್ಛೇದವಾದ ಜೀವನಲ್ಲಿ ಆ ಪ್ರತಿಬಿಂಬದ ವ್ಯತ್ಯಾಸ ಹೆಂಗದಲ್ಲ, ಹಂಗ ಈ ಸುಜ್ಞಾನ, ಸದ್ಭಾವ, ಸತ್ಕ್ರಿಯೆ ಏನದಲ್ಲ ಇದು ಪ್ರತಿಬಿಂಬ. ಇದನ್ನ ಅರ್ಥ ಮಾಡ್ಕೊಂಡ್ರೆ ನೀವು ಅವಚ್ಛೇದವಾದದ ಜೀವಿಗಳಾಗ್ತೀರಿ, ಇದು ಆಭಾಸವಾದದ ಜೀವಿಗಳಾಗ್ತೀರಿ. ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವಚ್ಛೇದವಾದದ ಜೀವಿಗಳಾಗಿರ್ತೀರಿ ಅಷ್ಟೆ. ನೀವಾದ್ರೇನು ನಾವಾದ್ರೆ. ಇದಾದ್ಮೇಲೆ ಮತ್ತೆ ಏನಾಗ್ತದ? ಅಂತಃಕರಣದಲ್ಲಿ ಎರಡು ವಿಧವಾದ ಪ್ರಕಾಶವಿರುತ್ತದೆ. ಎರಡು ವಿಧವಾದ ಪ್ರಕಾಶಗಳು ಹೆಂಗಿರ್ತವ, ಏನಿರ್ತವ ಅನ್ನೋದ್ರ ಬಗ್ಗೆ ನಾಳೆ ಮತ್ತೆ ಕಂಟಿನ್ಯೂ ಆಗ್ತದ, ಅಥವಾ ಇವತ್ತು ಸಂಜೆಗೆ ಕಂಟಿನ್ಯೂ ಆಗ್ತದ. ಇವತ್ತು ಸಂಜೆಗೆ ಸದ್ಭಾವ, ಸುಜ್ಞಾನ, ಸತ್ಕ್ರಿಯೆ ಬಗ್ಗೆ ಕೇಳಿದ್ರಿ ಅಂತಂದ್ರೆ ಅದು ನಾಳೆ ಆಗ್ತದ. ಇಲ್ಲ ಅಂತಂದ್ರೆ ಇವತ್ತೇ ಜಲ್ದಿ ಮುಗಿತ, ಏನೋ ಒಂದು ಆಗ್ತದ. ಸಂಜೆಗೆ ಬೇಕಂದ್ರೆ ಸಂಜೆಗೆ, ನಾಳೆ ಅಂದ್ರೆ ನಾಳೆ. ಹೊಸ ಉಪಕ್ರಮ ಚಾಲು ಆಗದ ನಾಳೆಗೆ. ಇದ್ರದ್ದು ಮುಗಿತು, ಉಪಸಂಹಾರ ಆಯ್ತಿತ್ತು. ಅವಚ್ಛೇದವಾದ, ಆಭಾಸವಾದ, ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕೇಳ್ರಿ. ಏನು ಡೌಟ್ ಇರ್ಲಾರ್ದಂಗೆ ಹೇಳಿ ಅನ್ಕೊಂಡಿನಿ, ಆದ್ರೂ ಮತ್ತೆ ಇನ್ನ ಏನಾರ ಡೌಟ್ ಇತ್ತು ಅಂದ್ರೆ ಕೇಳ್ರಿ. ಅದನ್ನ ಸ್ವಚ್ಛ ತಿಳಿಯಂಗ ಹೇಳಿನಿ. ಆಭಾಸ ರಹಿತವಾದ ಆಭಾಸ ಸಹಿತವಾದ ಅಂತ ಎರಡೊಳಗೂ ಉಪಹಿತ ಚೇತನವೇ ಸಾಕ್ಷಿಯಾಗಿರ್ತದೆ. ಮತ್ತೆ ಉಪಹಿತ ಚೇತನ ಅಂತಂದ್ರೆ ಉಪಾಧಿ ವಾಲ್ಯಕ್ಕೂ ಉಪಹಿತ ಚೇತನ ಅಂತಂದ್ರ ಈ ಸಾಕ್ಷಿ ಏನ್ ಮಾಡದ? ಅಲ್ಲಿ ಆಭಾಸ ಸಹಿತವಾದ ಚೇತನವನ್ನು ಇದೇ ನೋಡ್ಲಕ್ಕತ್ತದ, ಆಭಾಸ ರಹಿತವಾದ ಚೇತನವನ್ನು ಇದೇ ನೋಡ್ಲಕ್ಕತ್ತದ. ಹಿಂಗಾಗಿ ಅದಕ್ಕೇನು ಸಮಸ್ಯೆ ಇಲ್ಲ. ವಿಶೇಷಣದೊಳಗೆ ಗದ್ದಲದ. ಅಲ್ಲಿ ಸಾಕ್ಷಿ ಒಳಗೆ ಏನು ಸಮಸ್ಯೆ ಇಲ್ಲ. ಅಲ್ಲಿ ಜೀವ ಅಂತೇನು ತಯಾರಾಗ್ತದಲ್ಲ, ಮೂರು ಕೂಡಿ ಆಭಾಸ ಸಹಿತ ಅಂತಃಕರಣ ಪ್ಲಸ್ ಸಾಕ್ಷಿ, ಅದೇನಾಗ್ತದಲ್ಲ, ಅದು ಏನಲ್ಲಿ ಜೀವ ಅಂತೇನು ತಯಾರಾಗ್ತದಲ್ಲ, ಪ್ರತಿಬಿಂಬ, ಬಿಂಬ ಮತ್ತ ಅಂತಃಕರಣ,
ಅವು ಮೂರೂ ಕೂಡಿ ಒಂದು ಜೀವ ಏನು ತಯಾರಾಗ್ತದಲ್ಲ, ಆ ಜೀವ ಏನದಲ್ಲ ಶ್ರೇಷ್ಠ ಜೀವ. ಪ್ರತಿಬಿಂಬ ಇದ್ದಲ್ಲಿ, ಪ್ರತಿಬಿಂಬ ಉಂಟಾಗ್ಲಾರ್ದಲ್ಲಿನೂ ಜೀವ ಅದ. ಪ್ರತಿಬಿಂಬ ರಹಿತ ಅಂದ್ರೆ ಆಭಾಸ ರಹಿತ ಅಂತಃಕರಣ ಮತ್ತು ಕೂಟಸ್ಥ ಎರಡೇ ಇದ್ದು ಒಂದು ಜೀವ ಆಗ್ಯದ. ಅಲ್ಲಿನೂ ಕೂಟಸ್ಥ ಅದ. ಅವಚ್ಛೇದವಾದದ ಪ್ರಕಾರ ಜೀವ ಏನದಲ್ಲ, ಆ ಜೀವ ಏನದ ನಿಮ್ನ ಜೀವ. ಇದು ಆಭಾಸ ಸಹಿತವಾದ ಅಂತಃಕರಣ ಉಳ್ಳಂತ ಅಂತ ಒಂದು ವಿಶಿಷ್ಟ ಜೀವ ಏನದಲ್ಲ, ಇದು ಉನ್ನತ ಜೀವ. ಈ ಭಜನೆಗೆ ಒಂದು ಹಾಡ ಹಾಡ್ತಾರ ನೋಡ್ರಿ. ಭಜನೆಗೆ ಏನ್ ಹಾಡ್ತಾರ? ಎಂತದ ಹಾಡ? ನೆಕ್ಕುವ ನಾಯಿಗೆ ಕಾಲೇನು ಮೈಯೇನು. ಕೇಳಿರ ಹಾಡ ಇದು ಭಜನೆ? ನೆಕ್ಕುವ ನಾಯಿಗೆ ಕಾಲೇನು ಮೈಯೇನು ಅಂತ. ನಾಯಿ ಮೈ ನೆಕ್ಕೊಳಕತ್ತದದು. ಏನ್ ಬೇಕಾದ್ರೆ ನೆಕ್ಕೊತ್ತದದು. ಊರೆಲ್ಲ ತಿರುಗಿ ಬಂದದ್ದು ಹೊಲಸ ಕಾಲ ಅದನ್ನು ನೆಕ್ಕತ್ತದ, ಮೈಯೆಲ್ಲ ನೆಕ್ಕೊತ್ತದ. ತನ್ನ ಮೈ ತಾನೇ ಸ್ವಚ್ಛ ಮಾಡ್ಕೊಳಕ್ ಏನ್ ಬೇಕಾದ್ರೆ ನೆಕ್ಕೊತ್ತದದು. ನೆಕ್ಕದಕ್ಕೆ ಹೊಲಸ ಸ್ವಚ್ಛ ಅನ್ನೋದು ಇಲ್ಲೇ ಇಲ್ಲ. ನೆಕ್ಕುವ ನಾಯಿಗೆ ಕಾಲೇನು ಮೈಯೇನು ಅಂತಂದು ಮುಂದೆ ಭಜನೆ ಹಾಡೋದ. ನೀವು ಯೂಟ್ಯೂಬ್ನಾಗ ಕೇಳಿದ್ರೆ ಸಿಗ್ಬೋದು. ಅದು ಕಾಮುಕ ಕಣ್ಣಿಗೆ ತಾಯಿಯೇನು ತಂಗೇನು ಅಂತದು. ಅಯ್ಯೋ ದೇವ್ರೆ, ಇದು ನಿಮ್ನ ಜೀವ. ಪ್ರತಿಬಿಂಬನೇ ಇಲ್ಲಲ್ಲಿ. ಭಜನೆ ಅದ, ಜಬರ್ದಸ್ತ್ ಹಾಡ್ಯಾರದ ಭಜನೆ. ಅಲ್ಲಿನೂ ಅದೇ ಕಾಮ, ಇಲ್ಲಿನೂ ಅದೇ ಕಾಮ. ಏನು ಕಾಮ? ಸದ್ಭಾವ ಸುಜ್ಞಾನ ಸತ್ಕ್ರಿಯೆ ಇಲ್ಲದಂಥದ್ದು ಪಶು ಜೀವ. ಎಲ್ಲ ಪಶುಗಳು ಹಂಗೆ ಮಾಡ್ತಾವಿಲ್ಲ. ಪಶುಗಳಲ್ಲಿ ಏನು ಪದ್ಧತಿ ಅದ ಏನಲ್ಲಿ? ಸದ್ಭಾವ ಸುಜ್ಞಾನ ಸತ್ಕ್ರಿಯೆ. ತಾಯಿ ತಂಗಿ ತಲ್ಲೇನಾರ ಸಂಬಂಧಗಳು ಇಟ್ಕೊಂಡವೇನವಲ್ಲಿ? ಕಾಮುಕ ಕಣ್ಣಿಗೆ ತಾಯೇನು ತಂಗೇನು ಅಂದ್ರೆ ಏನದ? ಆ ರೀತಿಯಾದಂತ ಕೆಳಮಟ್ಟದ ಒಂದು ವಿಚಾರಹೀನ ಪಶುಗತ್ಲೆ ಇತ್ತು ಅಂತಂದ್ರೆ ಅದು ಅವಚ್ಛೇದವಾದ. ಅದು ಶ್ರೇಷ್ಠ ಅಂತೀರಿ ಅದಕ್ಕ? ಏನಾರ ತಿಂದು ಬದುಕದು, ಏನ್ ಬೆಕ್ಕದ್ ತಿಂದು ಬದುಕದು. ವಿಚಿತ್ರ ವಿಚಿತ್ರ ವಿಚಿತ್ರ. ಒಂದ್ ಕಡೆ ಹೋಗಿದ್ದೆವು. ಅವರೆಲ್ಲರೂ ಇಸ್ಪೇಟ್ ಆಡೋರೆಲ್ಲ ಜಗ್ಗಿ ಇಸ್ಪೇಟ್ ಆಡಿದ್ರು. ನಾವು ಸುಮ್ಮ ಹಾಕೊಂಡು ನಿದ್ದೆ ಮಾಡೋದೆ. ಒಂದೇನ್ರ ಬುಕ್ ತಗೊಂಡು ಓದ್ ಕೂತೇವು. ಅವರೆಲ್ಲ ಫ್ರೆಂಡ್ಸ್ ಇಸ್ಪೇಟ್ ಆಡಿದ್ರು ಎಲ್ಲ. ಮತ್ತೆ ಯಾವ ಒಬ್ಬವ ಅದ್ರಾಗ ನಮ್ಮ ರಿಲೇಟಿವ್ ಅದಾರ ಅಂತ ಹೇಳಿ ಎಲ್ಲಿಗೋ ಭೇಟಿ ಆಗ್ಲಕ್ ಹೋಗ್ತೀನಿ ಅಂತ ಹೇಳಿ ಹೋಗಿ, ಯಾ ರಿಲೇಟಿವ್ ಏನೋ ಉಂಡು ಬಂದಿದ್ನೋ ಉಳ್ಳಾರ್ದು ಬಂದಿದ್ನೋ ಎಲ್ಲಿ ಹೋಗಿ ಬಂದನೋ ಗೊತ್ತೇ ಇಲ್ಲ. ಅವನ ಸುದ್ದಿನೇ ಗೊತ್ತಿಲ್ಲ. ನಾವು ಇವರೆಲ್ಲರೂ ಆಟ ಆಡಿದ್ರು, ಕುಡಿದ್ರು. ಮತ್ತೇನ್ ಮಾಡಿದ್ರಪ್ಪ ಅಂತಂದ್ರೆ ಎಲ್ಲಿದ ಊಟ ತರಿಸಿದ್ರು. ತಮಗ ಪತ್ರೊಳಗ ಏನ್ ಊಟ ನೀಡ್ಕೊಂಡ್ರು. ನೀಡ್ಕೊಂಡ್ಮೇಲೆ ಅವು ಕ್ಯಾರಿ ಬ್ಯಾಗ್ನಾಗ ಅವೆಲ್ಲ ಫುಡ್ ಐಟಮ್ಸ್ ಇತ್ತು. ಉಣಷ್ಟು ಉಂಡ್ರು. ಉಳಿದ ಫುಡ್ ಐಟಮ್ಗಳು ಏನು ಉಳಿದವ ಅವೆಲ್ಲ ಹಂಗೆ ಇಟ್ಟು ಪತ್ರೊಳಿ ಅವು ಈ ಪೂರ ಸ್ವಚ್ಛ ಉಂಡವರು ಪತ್ರೊಳಿ ಎತ್ತಿ ಒಗದ್ರು. ಇನ್ನ ಒಂದಿಟ್ಟು ಅದ್ರಾಗೆ ಉಳಿಸಿದ್ರಲ್ಲ ಎಲ್ಲ ನಿಶಾಬಾಜಿ ಇದ್ರಾಗಿದ್ರು. ಅವರೆಲ್ಲ ಏನು ಅರಿವಿನಾಗ ಇದ್ದಿದ್ದಿಲ್ಲ. ಆ ಪತ್ರೊಳಿಗಳು ಹಂಗೆ ಇಟ್ಬಿಟ್ರು. ಒಂದು 3-4 ಮಂದಿ ಉಂಡದ ಪತ್ರೊಳಿ. ಅದ್ರ ಮೇಲೆ ನಾನೇನ್ ಮಾಡಿದೆ, ಹುಳ ಗಿಳ ಏನಾರ ದೂಸ್ ಬೀಳಂಗದ ಅಂತ ಹೇಳಕ್ಕೆ ಆ ಪತ್ರೊಳಿ ಮೇಲೆ ಇನ್ನೂ ಒಂದೊಂದು ಪತ್ರೊಳಿ ಹಾಕಿ ಮುಚ್ಚಿಟ್ಬಿಟ್ಟು, ಮತ್ತೆ ಯಾವ್ದಾರ ಪ್ರಾಣಿಗಳಿಗೆ ಹಾಕಿದಾರೆ ಕಡೆ ಹೊರಗೆ ಮುಂಜಾನೆ ಇದಾಗ್ತದೆ, ಇವೇನು ಹಿಂಗೆ ಉಂಡಿಟ್ಟವಲ್ಲ ಅಂತೇಳಿ ಮುಚ್ಚಿಟ್ಬಿಟ್ಟು. ಅವ ಎಲ್ಲೋ ಹೋದವ ಬಂದನಪ್ಪ ರಾತ್ರಿ 10-11 ಸುಮಾರಿಗೆ ಬಂದ. ಅವನಿಗೆ ಹಸಿವಾಗಿಬಿಟ್ಟದ ಅಂದ. ಆ ಕ್ಯಾರಿ ಬ್ಯಾಗ್ನಾಗ ಏನು ಉಳಿದದ ನೋಡು ಉಣು ಅಂತಂದ್ರೆ ಕ್ಯಾರಿ ಬ್ಯಾಗ್ನಾಗಂದೂ ಉಂಡ.
ಆ ಪತ್ರೊಳಿಗಳು ಏಸದವ ಓಸು ಪತ್ರೊಳಿಗೊಳಗೆ ಏನ್ ಉಳಿದದು ಎಲ್ಲನೂ ಜಡ್ದು ಬಿಟ್ಟಾವ. ಎಲ್ಲಾನು ಖಾಲಿ ಮಾಡಿದ. ಓಸು ಪತ್ರೊಳಿ ಸ್ವಚ್ಛ ಮಾಡಿದ. ಸ್ವಚ್ಛ ಆದವಲ್ಲ ಬಿಡಪ್ಪ ಅಂದೆ ನಾನು. ಭಾರಿ ಹಸಿವಾಗ್ಯದ ದೋಸ್ತ, ಏನ್ ಮಾಡ್ಬೇಕು ಅಂತ ಅಡಿವ ನಾನು. ಅಲ್ಲಿ ಅಂಜಲನ ಸಹಿತ ಇರಂಗಿಲ್ಲ ಅವ್ರ ಬಳಿ. ಅದೆಂತ ಭಾವನೆಗಳು, ವಿಚಿತ್ರ ಭಾವನೆ. ಆಯ್ತಪ್ಪ ಎಲ್ಲ ಖಾಲಿ ಮಾಡಿಕೊಂಡು ಉಂಡ ಅವ್ರ ಬಾಟ್ಲಿಗಳದಾಗ ಏನದವ ಏನ ಕುಡ್ದ ಆಯ್ತು ಮಕ್ಕೊಂಬಿಟ್ರು. ಅದು ಎಂತ ಜೀವ ಅದು? ಅವಚ್ಛೇದವಾದ. ಅವನು ಹೊಟ್ಟೆ ತುಂಬಿಸ್ಕೊಂಡ, ಇವರು ಹೊಟ್ಟೆ ತುಂಬಿಸ್ಕೊಂಡಾರ. ಅವನೇನು ಹೊಟ್ಟೆ ತುಂಬಲಿಲ್ಲ, ಇವನು ಹೊಟ್ಟೆ ಏನೋ ಒಂದು ತಿಂದು ಬದುಕದು. ಇಂಥದೇ ಅಂತದೇ ಹಂಗೆ ಹಿಂಗೆ ಅಂತಿಲ್ಲ, ಏನೋ ಒಂದು ತಿಂದು ಬದುಕದು. ಇದು ಅವಚ್ಛೇದವಾದ. ಹಂಗೆ ಯಾರು ತಿಂದಿಟ್ಟದ್ದು ಉಂಡ ಮೇಲೆ ಉಳಿಸಿದ್ದು ಏನಾರ ಇತ್ತಂದ್ರೆ ನಾವು ಮುಟ್ಟೆವ ಹೋಗಿ? ಅಂತವೇನ್ರ ತಿನ್ನಕ್ ಆಗ್ತದೇನ್ರಿ? ಮನ್ಸ ಉಪವಾಸ ಬೀಳ್ತೀವಿ. शेर भूखा मरता है मगर घास नहीं खाते. ಸಿಂಹ ಹುಲಿ ಏನ್ ಮಾಡ್ತಾವ? ಉಪವಾಸ ಇರ್ತಾವ. ಉಪವಾಸ ಅದಿವೆಚ್ಚಕ್ಕೆ ಹುಲ್ಲು ತಿನ್ನಂಗಿಲ್ಲವು. ಕಸ ತಿಲ್ಲಕ್ ಹೋಗಂಗಿಲ್ಲವು. ಉಪವಾಸ ಇರ್ತಾವ. ತಾನು ಏನ್ ಬೇಕೋ ಅದು ಸಿಗ ತನಕ ಉಪವಾಸ ಇರ್ತಾವ. ಶೇರು ಭೂಕಾ ಮರ್ತಾ ಹೈ, ಉಪವಾಸ ಇದ್ದೆ ಸಾಯ್ತಾವ. ಆದ್ರೆ ಹುಲ್ಲ ಪಲ್ಲ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೋದು ಇಲ್ಲ ಅವಕ್ಕ. ಹಂಗ ಇದೇನದ ಅಂದ್ರೆ ಸುಜ್ಞಾನ ಸದ್ಭಾವ ಸತ್ಕ್ರಿಯೆ ಇದ್ದವರು ಎಂದೂ ಆ ನಿಮ್ನ ಜೀವನ ಮಟ್ಟದ ಕೆಳಗಿನ ಮಟ್ಟಕ್ಕೆ ಹೋಗಂಗಿಲ್ಲ. ಅವ್ರು ಮ್ಯಾಲ ಹೋದವ್ರು ಮ್ಯಾಲೆ ಇರ್ತಾರೆ. ಎಲ್ಲ ಇರ್ತಾವ. ಇವೆಲ್ಲ ಉದಾಹರಣೆಗಳು ನೋಡಿದಾಗ ನಮ್ಮ ನಿತ್ಯ ಜೀವನದಾಗ ಇವೆಲ್ಲ ಕಾಣ್ತಿರ್ತಾವ. ಅವಾಗ ನಾವು ಅಂತಿರ್ತೀವಿ ಇದು ಅವಚ್ಛೇದವಾದದ ಪ್ರಕಾರದ ಒಂದು ಜೀವ ಅದ, ಇದು ಆಭಾಸವಾದದ ಪ್ರಕಾರ ಜೀವ ಅದ. ಹಿಂಗ ಇನ್ನ ಹೆಂಗ್ ಹೇಳ್ಬೇಕು ಹೇಳ್ರಿ? ಇನ್ನ ಎಷ್ಟು ತಿಳಿಸಿ ಹೇಳ್ಬೇಕು. ಶ್ರೇಷ್ಠ ಜೀವ ಅಂದ್ರೆ ಯಾವುದು? ಆಭಾಸವಾದ ಅಂದ್ರೆ ಅರ್ಥ ಮಾಡಿಕೊಂಡು ಶ್ರೇಷ್ಠ ಮಟ್ಟದ ಜೀವನ ಮಾಡದೆ ಪ್ರಸಾದ ಕಾಯ ಮಾಡ್ಕೊಂಡಿರ್ತದ. ಅಂತ ಜೀವ ತನ್ನಲ್ಲಿರುವ ಅನ್ನಮಯ ಶರೀರವನ್ನು ಪ್ರಸಾದ ಕಾಯ ಮಾಡ್ಕೊಂಡಿರ್ತದ. ಸತ್ಕ್ರಿಯಾಶೀಲವಾಗಿರ್ತದ. ಮನಸ್ಸು ಸುಜ್ಞಾನ ಭರಿತವಾಗಿರ್ತದ. ಆತ್ಮ ಸದ್ಭಾವ ಭರಿತವಾಗಿರ್ತದ. ಹಿಂಗೆಲ್ಲ ಅದ ನೋಡಿ. ಇದ್ರಕ್ಕಿಂತ ಬೊಂಬಾಟ್ ಎಲ್ಲರ ಇಂಥದ್ದು ಹೇಳಕ್ ಸಾಧ್ಯ ಅದ? ಕೇಳಕ್ ಸಾಧ್ಯ ಅದ ರೀ? ಎಲ್ಲರ ಕೇಳಿರಿ ಮೊದಲು ಹಿಂಗ? ಬುಕ್ನಾಗೆ ಇರ್ತದ, ಅಟ್ ಹೇಳಿ ಕಡಿಗೆ ಬಿಡ್ತಾರ. ನಿತ್ಯ ಜೀವನದ ಬರ್ಬೇಕಲ್ಲ ಅದು. ಜ್ಞಾನನೇ ಬೇಕ್ರಿ. ಅದೇ ಮುಖ್ಯ ಅದ. ಅದೇ ಮುಖ್ಯ ಅದ. ನಿಮ್ನ ಜೀವಿಗಳ ಲಕ್ಷಣಗಳು, ಉನ್ನತ ಜೀವಿಗಳ ಲಕ್ಷಣಗಳು, ಇವುಗಳನ್ನ ಪಟ್ಟಿ ಮಾಡ್ಕೋತ ಹೋಗ್ಬೇಕು. ನಿತ್ಯ ಜೀವನದಾಗ ನೋಡ್ಬೇಕು. ಮಲ್ಲಪ್ಪ ಹುಲ್ಲೂರವ್ರೆ ಆರಾಮದಿರೇನ್ರಿ? ಆರಾಮದೀವಿ. ನಿಮ್ಮ ಏನ್ ಕೆಲಸ ಮಾಡ್ತೀವ್ರಿ? ಪೊಲೀಸರಿದ್ರಿ. ಪೆನ್ಷನ್ ಎಷ್ಟು ಬರ್ತದ? ಇಷ್ಟು ಬರ್ತದ. ನಿಮ್ಮ ಆಸ್ತಿ ಎಷ್ಟದ? ಇಷ್ಟದ. ಮತ್ತೇನದ? ಮತ್ತದ. ಇದ್ರ ಪ್ರಕಾರ ನೋಡ್ಕೊಂಡು ಈ ಮಲ್ಲಪ್ಪ ಹುಲ್ಲೂರವ್ರು ನನಗೆ ಎಷ್ಟರ ಮಟ್ಟಿಗೆ ಉಪಯೋಗ ಆಗ್ತಾರ, ಇವ್ರಲಿಂತ ನಾ ಏನು ಉಪಯೋಗ ತೆಕ್ಕೊಳ್ಳಿ ಅಂತೇಳಿ ನೋಡಿದ್ರಿ. ಇದು ಎಂತ ಜೀವ? ಇದು ಅವಚ್ಛೇದವಾದದ ಪ್ರಕಾರ ನಿಮ್ನ ಜೀವ ಕೆಳಮಟ್ಟದ ಕೀಳು ಜೀವ. ಇದು ಜಗತ್ತನ್ನ ನೋಡಿ ಜಗತ್ತು ನನಗೆ ಅದಕ್ಕೆ ಉಪಯೋಗ ಆಗ್ತದ, ಇದನ್ನ ನಾನು ಹೆಂಗ ಬಳಸ್ಕೊಳ್ಳಿ ಅಂತ ವಿಚಾರ ಮಾಡಿದರೆ ಅದು ನಿಮ್ಮ ಜೀವದ ಲಕ್ಷಣ. ಈ ಜಗತ್ತು ನಾನು ಇಲ್ಲಿ ತನಕ ಬಾಳುವುದಕ್ಕ ಬೆಳೆಯುವುದಕ್ಕ ಇಷ್ಟೊಂದು ಆಸರಾಗ್ಯದ. ಇದಕ್ಕೆ ನಾನು ಯಾವ ರೀತಿ ಉಪಯೋಗ ಆಗ್ಲಿ, ಇದಕ್ಕೆ ನಾನು ಯಾವ ರೀತಿ ಉದ್ಧಾರ ಮಾಡ್ಲಿ, ಅದರ ಕಲ್ಯಾಣವನ್ನು ಬಳಸಿದ್ರೆ ಅದು ಉನ್ನತ ಜೀವ. ಆಭಾಸವಾದದ ಜೀವ ಅರ್ಥ ಮಾಡ್ಕೊಳ್ಳಂತ ಜೀವ. ಅರ್ಥ ಮಾಡ್ಕೋಬೇಕು. ಹೆಂಡತಿ
ಬಂದಿದೆ, ಮಾಡೋದಕ್ಕೆ ಬಂದಿದೆ, ನೀ ಮಾಡ್ಲಕ್ಕೆ ಬಂದಿದೆ, ನೀ ಮಾಡ್ಕೊತಿರು ಮುಂಜಾನೆ ಹಿಡಿದು ಸಂಜೆ ತನ ಒಂದಾಗುನ ಇನ್ನ ಒಂದು ಆಕೆ ಜಗ್ಗಿ ಹಚ್ಚಿದ್ರ ಕೆಲಸ. ಅದು ಅವಚ್ಛೇದವಾದದ ಜೀವ. ಎಷ್ಟು ಹೈರಾಣ ಆಗ್ತಿದೆ, ಬಿಡು ಸಾಕು, ಬಾ ರೆಸ್ಟ್ ಮಾಡು, ಹೊರಗೆ ಹೋಗಮ್ ನಡಿ, ತಿರುಗಾಡಮು, ಮನಸ್ಸು ಹಗರಿಟ್ಕೋ, ಚೆನ್ನಾಗಿರು, ಯಾವರ ಕೆಲಸದವ್ರಿಗೆ ತಗೊಂಡು ಕೆಲಸ ಮಾಡಿಸು, ನೀನ್ ಅದಕ್ಕೆ ಹೈರಾಣ ಆಗ್ತಿದಿ ಅಂತೇಳಿ ಹೇಳಿದ್ರೆ ಆಭಾಸವಾದದ ಜೀವ. ಅಲ್ಲಿ ಪ್ರತಿಬಿಂಬ ಉಂಟಾಗ್ಯದ, ಆ ಹೆಂಡತಿಯ ಬಗ್ಗೆ ಒಂದು ಕರುಣೆ ಉಂಟಾಗ್ಯದ. ಆಕಿನ ಬಗ್ಗೆ ಕರುಣೆನೇ ಇಲ್ಲ, ಬರೀ ಕೆಲಸ ಮಾಡೋ ಮಷಿನ್ ಗತ್ಲೆ ಬಳಸಿದ್ರೆ ಅದು ಅವಚ್ಛೇದವಾದದ ಜೀವ. ಮುಂಜಾನೆ ಹಿಡಿದು ಸಂಜೆ ತನಕ ಈ ಜೀವಗಳನ್ನು ವ್ಯತ್ಯಾಸ ಮಾಡ್ರಿ, ವ್ಯತ್ಯಾಸ ಮಾಡಿ ನಿಮ್ಮ ಅನುಭವ ದೃಷ್ಟಿಲಿಂತ ನೋಡ್ರಿ. ಮತ್ತು ನಾನೆಂತ ಜೀವ ಅದೀನಿ ಅಂತದ್ದು ಅದನ್ನು ನೋಡ್ಕೋಬೇಕು, ಬರೇ ಮಂದಿನ ನೋಡ್ಕೋತ ಹೋಗ್ಬೇಡ್ರಿ. ನಾನು ಅವಚ್ಛೇದವಾದದ ಜೀವ, ಎಂತ ಪ್ರಸಂಗದಲ್ಲಿ ಅದೀನಿ, ಮತ್ತು ನಾನು ಎಂಥ ಪ್ರಸಂಗದಲ್ಲಿ ಆಭಾಸವಾದದ ಜೀವ ಅದೀನಿ, ನಾನು ಯಾವುದನ್ನು ಎಷ್ಟು ಅರ್ಥ ಮಾಡ್ಕೊಂಡಿನಿ, ಎಷ್ಟು ಪ್ರತಿಬಿಂಬ ಹೊಂದಿನಿ, ಯಾವುದು ಅರ್ಥ ಮಾಡ್ಕೊಂಡಿಲ್ಲ, ಯಾವುದರ ಬಗ್ಗೆ ಕಠೋರ ಅದೀನಿ, ಯಾವುದರ ಬಗ್ಗೆ ನಿಷ್ಠುರ ಅದೀನಿ, ಇವೆಲ್ಲ ಅರ್ಥ ಮಾಡ್ಕೋಬೇಕು. ನಾನೆಂತ ಜೀವ ಅದೀನಿ, ಜಗತ್ತಿನಾಗ ಎಂಥ ಜೀವರುಗಳದವ, ಯಾವ ವಿಷಯದಲ್ಲಿ ಯಾರು ಅವಚ್ಛೇದವಾದದ ಜೀವಿಗಳಾಗ್ಯಾರ, ಯಾರು ಆಭಾಸವಾದದ ಜೀವಿಗಳಾಗ್ಯಾರ. ಸಂಸಾರಿಕ ಲೌಕಿಕ ವಿಷಯದಲ್ಲಿ ಅವಚ್ಛೇದವಾದದ ಜೀವಿಗಳಾಗಿರಬೇಕು. ಬಹಳ ಅರ್ಥ ಮಾಡ್ಕೊಂಡು ಬಹಳ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಬಹಳ ತಲೆ ಕೆಡಿಸ್ಕೊಂಡ್ರಿ ಅಂದ್ರೆ ತಲೆ ಕೆಟ್ಟ ಹೋಗ್ಬಿಡ್ತದ. ಆಭಾಸವಾದದ ಜೀವ ಎದುರಾಗಬೇಕು, ಪರಮಾರ್ಥ ಸಾಧನೆಯಲ್ಲಿ ಆಗಬೇಕು. ಇದು ಕೊನೆಯ ಮಾತು. ನಾವೇನ್ ಮಾಡೀವಿ, ಲೌಕಿಕ ವಿಷಯದೊಳಗೆ ಆಭಾಸವಾದದ ಜೀವಿಗಳಾಗಿವಿ, ಭಯಂಕರ ಅರ್ಥ ಮಾಡ್ಕೊಳಕ್ ಹೋಗ್ತೀವಿ. ಪಾರಮಾರ್ಥಿಕ ಸಾಧನೆ ಒಳಗ ಅವಚ್ಛೇದವಾದದ ಜೀವಿಗಳಾಗಿವಿ. ಮೋಕ್ಷ ಆಗಂದ್ರೆ ಹೆಂಗಾಗ್ತದ? ದಾರಿ ಹಿಡಿದಿದ್ದೇ ಬೇರೆ, ಗುರಿ ಇರದೇ ಬೇರೆ, ಹೆಂಗಾಗ್ತದ? ದಾರಿ ಗುರಿ ಒಂದೇ ದಿಕ್ಕಿನಾಗಿತ್ತು ಅಂತಂದ್ರೆ ಏನಾರ ಗುರಿ ತಲುಪ್ತೀವಿ. ದಾರಿ ಒಂದು ದಿಕ್ಕು, ಗುರಿ ಒಂದು ದಿಕ್ಕಂದ್ರೆ ಹೆಂಗಾಗ್ತದ? ಅದಕ್ಕೆ ನಾವು ಲೌಕಿಕ ವಿಷಯಗಳಲ್ಲಿ ಅವಚ್ಛೇದವಾದದ ಜೀವಿಗಳಾಗಿ ಬಹಳ ತಲೆ ಕೆಡಿಸ್ಕೊಳ್ಳಾರ್ದಂಗ ನಾವು ಎಷ್ಟು ಅಷ್ಟೇ ಹೊರಗಿಂದ ಹೊರಗೆ, ಅದು ಪ್ರತಿಬಿಂಬ ಒಳಗೆ ಮೂಡಿಸ್ಕೊಳ್ಳೋದು ಬೇಡ. ಪ್ರತಿಬಿಂಬ ರಹಿತ ಅಂತಃಕರಣವಾಗಿ ಅದು ವ್ಯವಹಾರ ಮಾಡೋಣ. ಈ ಪರಮಾರ್ಥ ಸಾಧನೆ ಏನದಲ್ಲ, ಗುರು ಮತ್ತು ಶಾಸ್ತ್ರ ವಾಕ್ಯಗಳು ಏನದವ, ಇವುದರ ಶ್ರವಣ ಮನನ ನಿಧಿಧ್ಯಾಸನ ಏನದ, ಇದು ಆಭಾಸವಾದದ ಜೀವಿಗಳಾಗಿ ಆ ಮಾತಿನ ಇಂಗಿತವನ್ನು ನಮ್ಮೊಳಗ ಪ್ರತಿಬಿಂಬ ರೂಪದಲ್ಲಿ ಉಂಟು ಮಾಡಿಕೊಂಡು ನಮ್ಮ ಜನ್ಮ ಸಾರ್ಥಕ ಮಾಡಿಕೊಳ್ಳೋಣ. ಮತ್ತೇನ್ ಮಾಡಬೇಕು? ಮೋಕ್ಷ ಪ್ರಾಪ್ತಿಯ ಗುರಿ ಯಶಸ್ವಿಗೊಳಿಸೋಣ. ಆದಷ್ಟು ಬೇಗ ಎಲ್ಲರಿಗೂ ಮೋಕ್ಷ ಪ್ರಾಪ್ತಿ ಆಗಲಿ ಅಂತ ಹೇಳುವ ಮೂಲಕ ನನ್ನ ಚಿಂತನವನ್ನು ನಿಮ್ಮೆಲ್ಲರ ಶ್ರೀಪಾದಗಳಿಗೆ ಅರ್ಪಿಸುತ್ತಿದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣ. ತುಂಬಾ ತುಂಬಾ ಧನ್ಯವಾದಗಳು. ಆಶೀರ್ವಾದ ಮಾಡಿ ನಮಗೆ ಇಷ್ಟ ಚೆನ್ನಾಗಿ. ನಾಗಪ್ಪ ಹೂವಿನ ಬಾವಿ ಅವರು ನಮಸ್ಕಾರ. ಪತ್ರೊಳಗ ಒಂದು ದುಡ್ತಾರಲ್ರಿ, ಅದು ಬಾಳ ಮಂದಿ ಆಗ್ಬಿಡ್ತಿ ಜಿಗ್ಬಿಂದಾಗ್ಯಾರಿಗಂತ ಬಾಳ ಗೊತ್ತ ಮೊದಲಿಂದ ಕೇಳಿದ್ವಿ. ನಿಮ್ದೇನ ಹುಣ್ಣಿಮೆ ಸತ್ಸಂಗಗಳು ಚಲೋ ನಡೆದವ್ರಿ? ಎರಡೂ ಮಾಡ್ಲಕತ್ತೀರ? ಒಳ್ಳೇದ್ ಬಿಡ್ರಿ. ಗುಡ್ ಗುಡ್. ಅದು ನಿಮ್ಮ ಊರ ಅಡ್ರೆಸ್ ಹೇಳ್ರಿ, ನಮ್ಮವ್ರು ಬರ್ತಾರ. ನಮ್ಮೂರ ಅಡ್ರೆಸ್ ಹೇಳ್ಬಿಡಂದ್ರ ನಮ್ ಬೆಳಕಡಿ ಕಾರ್ಯಕ್ರಮ ಮಾಡ್ತಾವ್ರ, ಅದಕ್ಕೆ ನಚ್ಕೊಂಡ್ಬಿಡಂಗ ಹೇಳ್ರಿ. ನಮ್ಮವ್ರು ಎಲ್ಲ ಮನಾರ್ ಮಂದಿ ತಯಾರಾಗ್ಯಾರ ಇದ್ರಾಗ. ಕಳಿಸ್ಬಿಡಂತ್ರಿ.
ಹೂವಿನ ಬಾವಿ ನಾಗಪ್ಪನವರಂತೇಳಿ ಇವರು ಸದಾ ಕಾಲ ಸತ್ಸಂಗ 24 hours ಅದರ ಚಿಂತನೆದಾಗೆ ಮುಳುಗಿದಂತ ಜೀವ ಇದು. ಅಡ್ರೆಸ್ ಫೋನ್ ನಂಬರ್ ಎಲ್ಲ ಹೇಳ್ರಿ ಚಂದ್ರೆ. ನಮ್ದು ಜಿಲ್ಲಾ ರಾಯಚೂರು ಜಿಲ್ಲಾ ರೀ, ಸಿಂಧನೂರು ತಾಲೂಕು. ರಾಯಚೂರು ಸಿಂಧನೂರು ತಾಲೂಕ ಹೂವಿನ ಬಾವಿ ಅಂದ್ರೆ ಬಸ್ ಸ್ಟ್ಯಾಂಡ್ ಎಷ್ಟು ದೂರ ಆಗ್ತದ ಸಿಂಧನೂರ್ಲಿಂತ? ಸಿಂಧನೂರು ತಾಲೂಕು ತುರ್ವಿಹಾಳ. ತುರ್ವಿಹಾಳ, ಹಾ ತುರ್ವಿಹಾಳ ಅಂದ್ರೆ ರೋಡಿಗೆ ಅದ? ರೋಡಿಗೆ ರೀ, ಶಿವನಿಂದ ಕುಷ್ಟಗಿ ರೋಡ್. ಹೌದು, ಮೇನ್ ರೋಡಿಗೆ. ಅಲ್ಲಿ ದೊಡ್ಡ ಹಳ್ಳ ಅದಲ್ರಿ ತುರ್ವಿಹಾಳ? ದೊಡ್ಡ ಹಳ್ಳ ಅದ, ತುರ್ವಿಹಾಳಿಗೆ ಹೋಗ್ಬೇಕು. ಅಲ್ಲಿ ಹೂವಿನ ಬಾವಿ ಅಂದ್ರೆ ಹೆಂಗ ಬಸ್ ಅದಾವ ಹೆಂಗದಾವ ಅಲ್ಲಿ? ನಿಮ್ ಅಡ್ರೆಸ್ರ? ಹಾ ತುರ್ವಿಹಾಳ ಏನ ನಿಮ್ದು ಊರ? ಹಾ ವೆರಿ ಗುಡ್. ಹಾ ನಿಮ್ದು ಫೋನ್ ನಂಬರ್? ನಮ್ದು 74 ಹ್ಮ್ 74 ಆದ್ಮೇಲೆ 835 ಹ್ಞೂ 777 777 5483 ಹಾ ಅದು 10 ನಂಬರ್. ಅದು ಎಲ್ಲರೂ ಬರ್ಕೊಂಡ್ರಿ ಈ ನಂಬರ್ ರೀ? ನೀವು 3ನೇ ಕ್ಲಾಸ್ ಓದಿದ್ರ ಅದು ಲೌಕಿಕದಾಗ ಪರಮಾರ್ಥದಾಗ PhD ಆಗ್ಯದ ನಿಮ್ಮದು. ಸದಾ ಕಾಲ ಅದರ ಚಿಂತನದಾಗ ಇರ್ತಾರೆ. ಎಲ್ಲ ವಚನ ಸಾಹಿತ್ಯ, ನಿಜಗುಣ ಶಾಸ್ತ್ರ ಯಾವಾಗೂ ಇವರಿಗೆ ಈಡಿಲ್ಲ ನೋಡ್ರಿ. ಅಂತ ಜೀವ ಅದ ಇದು, ನಮ್ಮ ಪವಿತ್ರ ಜೀವ, ಪರಮ ಪವಿತ್ರ ಜೀವ ಇದು ನಾಗಪ್ಪ. ಯಾವ್ರಾಗ್ರಿ? ತುರ್ವಿಹಾಳ್ನಾಗ್ರಿ? ಕೇಳಿನಿ, ಹೆಸರು ಕೇಳಿನಿ. ಹ್ಞೂ ರೀ, ಅವ್ರು ಕಲಿಸ್ಯಾರ ಕರೆ. ಮುಂದೆ ನೀವು ಪ್ರತಿ ತಿಂಗಳ ಹುಣ್ಣಿಮೆಗೆ ಅಮಾವಾಸ್ಯೆಗೆ ದೀಪ ಹಚ್ತಿರಲ್ಲಪ್ಪ, ಜ್ಯೋತಿ ಬೆಳಗಿಸ್ತಿರಲ್ಲ, ಜ್ಞಾನ ಜ್ಯೋತಿ. ಅದು ಕರೆಸಿ ಕಾರ್ಯಕ್ರಮ ಮಾಡ್ತಿರಲ್ಲ, ಅದು ಏನ್ ಸಣ್ಣ ಕೆಲಸ ಏನದು? ನಾವು ವರ್ಷಿಗೆ ಒಮ್ಮೆ ಮಾಡ್ಬೇಕಾದ್ರೆ ಒದ್ದಾಡ್ತೀವಿ. ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ಟೈಮಿಂಗ್ ಏನ್ ಇಟ್ಕೊಂಡಿರಿ? ಟೈಮಿಂಗ್ ಅಮಾವಾಸ್ಯೆ 10:30ರಿಂದ 2 ಗಂಟೆ ತನಕ ರೀ ಬೆಳಗ್ಗೆ. ಅಮಾವಾಸ್ಯೆ 10:30 ಚಾಲು, ಹುಣ್ಣಿಮೆಗೆ ರಾತ್ರಿ 6 ಗಂಟೆ ಹಿಡಿದು 8:30 ತನಕ. ರಾತ್ರಿ 6 ಗಂಟೆ. ಹಾ ಅಂದ್ರೆ ಹುಣ್ಣಿಮೆ ಕಾರ್ಯಕ್ರಮಕ್ಕೆ ಬಂದ್ರೆ ಅಲ್ಲಿ ಮುಕ್ಕಾಂ ಮಾಡ್ಬೇಕಾಗ್ತದ? ಹುಣ್ಣಿಮೆ ಕಾರ್ಯಕ್ರಮ ಬಂದ್ರೆ ಅಲ್ಲಿ ಮಾಡ್ಬೇಕಾಗ್ತದ. ಅಮಾವಾಸ್ಯೆ ಆದ್ರೆ ಬೇಕಾಗಲ್ಲ, ನಡೀತದ. 10:30 ಆದ್ರೆ ಆರಾಮ್ ಬರ್ಬೋದು. ನಮ್ಮ ಶರಣರಿಗೆ ಯಾರಿಗಾರ ಅನುಕೂಲ ಆದ್ರೆ ಹೋಗ್ರಿ ಅಲ್ಲಿಗೆ, ನಾವು ಬರ್ತೀವಿ. ಕಾರ್ಯಕ್ರಮ ಅಟೆಂಡ್ ಆಗಮ. ಗುರುಗಳು ಒಳ್ಳೆ ಕಾರ್ಯಕ್ರಮ ಮಾಡ್ತಾರ. ನಿಮ್ಮ ಆಶೀರ್ವಾದ ಇರ್ಬೇಕು. ತಮ್ದು ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬೆನ್ನಲ್ರಿಗೆ ನಿಮ್ಮ ನಂಬರ್ ಬರ್ಕೊಂಡ್ಬಿಟ್ಟು ನೀವು ಫೋನ್ ಮಾಡತ್ರಿ, ನಾನು ಬರ್ಕತ್ತೀನಿ. ನಂಬರ್ ನಾನ್ ಮಾಡ್ಬೇಕಾ ನಿಮಗ? ಆಯ್ತಾಯ್ತು, ನಾನು ಕಳಿಸ್ತೀನಿ, ಎಲ್ಲ ಡೀಟೇಲ್ಸ್ ಕಳಿಸ್ತೀನಿ. ನಂದು ಮೇಲೆ ಅದ ಡೈಲಿ ಮೆಸೇಜ್ ಬರ್ತಾವ ನಿಮ್ಗೆ. ಗ್ರೂಪ್ನಾಗ ಅದಿರಿ ನೀವು? ಹ್ಞೂ ಅದಿರಿ, ಗ್ರೂಪ್ನಾಗ ಅದಿರಿ. ಡೈಲಿ ಮೆಸೇಜ್ ಕಳಿಸ್ತೇವಲ್ಲ ನಿಮ್ಗೆ, ಬರ್ತಾನೆ. ಯೂಟ್ಯೂಬ್ ಚಾನಲ್ ಮಾಡ್ಯಾರ ನಾವೊಂದು. ಅದ್ರಾಗ ಅದೆಲ್ಲ ಅದ್ರಾಗ ಬಿಡ್ತೀರಿ ವಾರಕ್ಕೊಮ್ಮೆ ನಿಮ್ದೆಲ್ಲ ಯೂಟ್ಯೂಬ್ ಚಾನಲ್ದಾಗ ನೋಡಿನಿ, ಅದನ್ನು ನೋಡಿ. ಸದ್ಬೋಧ ಯೂಟ್ಯೂಬ್ ಚಾನಲ್. ಎಲ್ಲರೂ ಪರಿಚಯ ಮಾಡ್ಕೋರಿ ಶರಣರೇ, ನಮ್ ನಾಗಪ್ಪ ಹೂವಿನ ಬಾವಿ ಗುರುಗಳಿಗೆ. ಸದ್ಬೋಧ ಇವ್ರು ನಮ್ ಕಲ್ಯಾಣಪ್ಪರ್ ಅಂತೇಳಿ ನಮ್ ಧರ್ಮಾಧಿಕಾರಿಗಳ್ರಿ, ನಮ್ ಪೀಠದ್ದು. ಅಲ್ಲಿ ಬಾಗಲಕೋಟ್ ಒಳಗ ಸಬ್ ಇನ್ಸ್ಪೆಕ್ಟರ್ ಅವ್ರ PSI SP ಆಫೀಸ್. ಎಲ್ಲ ಬ್ಯಾಲೆನ್ಸ್. 6 ಮಂದಿ ಪೊಲೀಸರು ಅದಾರ ಇದ್ರಾಗ, ಎಲ್ಲರೂ ಸಬ್ ಇನ್ಸ್ಪೆಕ್ಟರ್ ಕ್ಯಾಡರ್ ದೊಡ್ಡವ್ರೆ. ಅವ್ರ ಗುಣ ಹೆಂಗೈತೆ ವಿಶೇಷ ಅಂದ್ರೆ ಅವ್ರ ದೇವ್ರಂತ, ದೇವ್ರಿಗೆ 2 ಪಾತ್ರ ಅಂತ. ಯಮ ಅಂದ್ರೆ
ಬಂದು ರಕ್ಷಣೆ ಮಾಡೋದು. ಯಮಧರ್ಮ ಹೆಂಗಿದ್ರೆ ಹಂಗಿದ್ರೆ ನೋಡ್ರಿ. ಯಾರೇ ಇಂತ ಕಿರ್ತಾವ ಎಲ್ಲ ವಿಶೇಷ ಚಂದ ಅನುಭವ ನಿಮ್ದು ಎಲ್ಲ ವಿಶೇಷ ಇವತ್ತು ಬಹಳ ಅನುಕೂಲ ಆಯ್ತು, ಸಂತೋಷ ಆಯ್ತು ನಮ್ಗೆ. 80 ವರ್ಷದ ಮ್ಯಾಲೆ ಇದ್ದೀರಿ, ಅದ್ರಾಗ ಒಂದು ವರ್ಷ ಹೇಳ್ಬಿಡ್ತು ನೋಡ್ರಿ ನಾವು ಬರ್ತೇವೆ. ಹೇಳ್ರಪ್ಪ. ಸಂಸಾರ ಎಂಬ ಸಾಗರದಲ್ಲಿ ಅವಿ ಎಂಬ ಗುರುವಿನಿಂದ ಪಂಚಾಕ್ಷರಿ ಎಂಬ ಹಾದಿ ಹಿಡಿದು ಷಡಕ್ಷರಿ ಎಂಬ ಆತ್ಮ ಎಂಬ ಗುರಿಯನ್ನು ಮುಟ್ಟಿ ನಾವು ನೀವೆಲ್ಲ ಕೂಡಿ ಪಾತ್ರ ಮಾಡಿ ಮಹಾದೇವ ನಿರ್ಮಿಸಿದ ರಂಗಭೂಮಿಯಲ್ಲಿ ಇರುವುದಕ್ಕಿರುದೆಂಬ ಭೇದವ ಮರೆತು ಶ್ರೀ ಗುರು ಶಂಕರಲಿಂಗೇಶ್ವರನಲ್ಲಿ ಸೇರೋಣ ಬನ್ನಿ. ನೀವೇ ವಚನ ಬರೆದಿರಿ ಕಾಣಿಸ್ತು. ನಾವು ಬರ್ತೇವೆ. ಸ್ವರಚನ ವಚನ ಅನುಭಾವಿಗಳು. ಶಂಕರಲಿಂಗನಕ್ಕೆ ಬೇಕಂತ ನಾಮಾಂಕಿತ ಯಾವ್ದು ಶಂಕರಲಿಂಗ ಅಂದ್ರೆ ಶಂಕರ. ಈಗ ಅಷ್ಟವರ್ಣದ ಬಗ್ಗೆ ಸರಿಯಾಗಿ ಅನುಭವ ಹೊರಗೆ ಹೇಳುವಲ್ರಿ ಎಲ್ಲ ಮಾಡೋದು ಈಶ್ವರ್ರಿ. ಅದು ಶಂಕರಲಿಂಗ ದೇವ್ರ ಅಂದ್ರೆ ಶಿವಸಿಂಪಿಗೆಯರು ಇರ್ತಾರಲ್ರಿ ಅದ್ರದ್ದು. ಅದು ಇಲ್ಲಿ ನಮ್ಮ ಪಾದ ಇಟ್ಟು ಏನಂತಾರೆ ತಿರುವಳಗಲ್ಲ ಪಗಲಾಗ ಒಂದು ಹಳ್ಳ್ಯಾಗ ಲಿಂಗೈಕ್ಯ ಆಗ್ಯಾರ ಅವರು, ಜೀವಂತ ಲಿಂಗೈಕ್ಯ ಆಗ್ಯಾರ. ಯಾರು ಶಂಕರಲಿಂಗರು? ಅದೇ ಶಿವಸಿಂಪಿಗೆಯರು ಪೂಜೆ ಮಾಡ್ತಾರಲ್ಲ, ಅದೇ ದೇವ್ರ, ಅದೇ ಗುರುನಾ? ಇಲ್ಲ ಸಾಮೇರ್ ಮಾಡ್ತಾರೆ. ಸಾಮೇರ್ ಮಾಡ್ತಾರೆ ಪೂಜೆ. ಜಂಗಮರು ಪೂಜೆ ಅಲ್ಲ. ಇಲ್ಲಿ ನಮ್ಮ ರಾಯಚೂರಾಗ ಏನದ ಶಂಕರಲಿಂಗ ದೇವ್ರ ಗುಡಿ ಅಂತದ. ಆಗ ದೇವ್ರ ಭಕ್ತರೆಲ್ಲರೂ ಶಿವಸಿಂಪಿಗೆರದರ. ಅದೇನ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಅದೇ ಎಲ್ಲ ಶಂಕರಲಿಂಗನ ಗುಡಿ ಎಲ್ಲ ಭಕ್ತರು ಅಲ್ಲಿ ಸತ್ಸಂಗ ಅದೆಲ್ಲ ಮಾಡೋರು ಶಿವಸಿಂಪಿಗೆರೆ ನಮ್ಮವ್ರು. ಎಲ್ಲ ಬಹಳ ಚಲೋ ಮಂದಿ, ಸ್ವೀಟ್ ಹಾರ್ಟ್ಸ್, ಚಲೋ ಸಂಭಾಯಿತ ಮಂದಿ ಅದಾರ, ಒಳ್ಳೆ ಮಂದಿ. ಇದು ಎಲ್ಲ ಜನರ ವಚನಗಳು ಹೇಳ್ತಾರಲ್ರಿ, ವಚನಗಳು ಹೇಳ್ತಾರ ಹೊತ್ತ ಯಾರು ತತ್ವ ತಿಳ್ಕೊವಲ್ರಿ. ತತ್ವ ಅಂದ್ರೆ ಏನಂದ್ರ ಅಷ್ಟಾವರಣ ಅಂಗ ಆಗ್ಬೇಕು, ಪಂಚ ಆಚಾರ ಪ್ರಾಣ ಆಗ್ಬೇಕು, ಷಡಸ್ಥಲ ಆತ್ಮ ಆಗ್ಬೇಕು. ಆತ್ಮ ಸಿದ್ಧಾಂತ ಶಿಖಾಮಣಿ ಸೂತ್ರ ಹಿಂಗ ಇದ್ಬಿಟ್ರೆ ಸಾಕ್ರಿ. ವಚನ ಅವ್ರು ಮಾತಾಡಿ ಹೋಗ್ಯಾರ, ಅವ್ರ ವಚನಗಳು ಅಷ್ಟ ಹಿಂಗ್ ನಡ್ರಿ ಅಂತ ಹೇಳ್ಯಾರ. ನಡೆಯಕ್ಕಿಲ್ಲ. ನಾವ್ ವಚನ ಗಟ್ಟಿ ಮಾಡಿಕೊಂಡು ಪದ ಸಂಗೀತ ಅಡ್ಕೊಂತ ಕುಂತ್ಬಿಡ್ತು. ಈ ನಂಬಲ್ಲಿ ಸೂತ್ರಗಳು ನಾವೆಲ್ಲ ಹೆಂಗದೀವಿ ಅಂದ್ರ, ಕೃಷ್ಣಂದು ಹೆಸರು ಬೇಕು, ಕೃಷ್ಣನ್ ಮಾತು ಕೇಳಲ್ಲ. ಬಸವಣ್ಣಂದು ಹೆಸರು ಬೇಕು, ಬಸವಣ್ಣನ ಮಾತು ಕೇಳಲ್ಲ. ಅವ್ರನ್ನೆಲ್ಲ ಫೋಟೋಗಳು ಬೇಕು, ಅವ್ರದ್ದು ಮೆರವಣಿಗೆ ಬೇಕು, ಮೂರ್ತಿ ಬೇಕು, ಆದ್ರೆ ಅವ್ರ ಮಾತು ನಾವು ಕೇಳಲ್ಲ. ಅವ್ರು ಹೇಳ್ತೀನಿ ಅಂದ್ರೆ ಅದಕ್ಕೆ ಕೇಳಂಗಿಲ್ಲ. ಅಂಬೇಡ್ಕರ್ ಬೇಕು, ಅಂಬೇಡ್ಕರ್ನ ಮಾತು ಬೇಕಾಗಿಲ್ಲ. ಗಾಂಧಿ ಬೇಕು, ಗಾಂಧಿ ಮಾತು ಬೇಕಾಗಿಲ್ಲ. ಅವ್ರು ಅವ್ರ ಉಪದೇಶ ನಮಗೆ ಬೇಕಾಗಿಲ್ಲ. ಬರೀ ಅವ್ರ ಫೋಟೋ ಬೇಕು, ಮೆರವಣಿಗೆ ಬೇಕು, ಮೂರ್ತಿ ಬೇಕು. ಹಿಂಗಾಗಿ ನಾವೆಲ್ಲ ಎಲ್ಲ ಸತ್ಯವನ್ನು ಆರೋಗ್ತಾರಲ್ರಿ, ಬಹಳ ವಿಶೇಷ. ಶರಣಾರ್ಥಿ ಅಪ್ಪಾಜಿ, ಶರಣಾರ್ಥಿ ರೀ. ಒಂದು ಅರ್ಧ ಗಂಟೆ ಬಿಟ್ಟು ಮಾಡ್ರಪ್ಪ ಒಂದ್ ಸ್ವಲ್ಪ. ಆಯ್ತು ಆಯ್ತು ಮಾಡೋಣ. ಓಕೆ, ಶರಣಾರ್ಥಿ, ಒಳ್ಳೇದಾಯ್ತು. ಮತ್ ಮುಂದೇನ್ ಮಾಡ್ತೀರಿ ನೋಡ್ರಪ್ಪ ನಮ್ದು ಬೇರೆಯವರೆಲ್ಲ? ಇನ್ನ ಯಾರು ಮಾತಾಡೋರು ಮಾತಾಡ್ರಿ. ನಾವ್ ಒಬ್ನೇ ಮಾತಾಡ್ಬಿಟ್ಟೆ ಇವತ್ತು. ಅವಚ್ಛೇದವಾದದ್ದು ಅದು ಉಪಸಂಹಾರ ಮಾಡ್ಬೇಕಾಗಿತ್ತು ಇವತ್ತು. ಅದಕ್ಕೆ ಅದು ಕಂಪ್ಲೀಟ್ ಇದು ಕೊಡ್ಬೇಕಾಗಿತ್ತು ನಿಮ್ಗೆ, ನಾಲೆಜ್. ಅದು ಕೊಟ್ಟೆ ಇವತ್ತು. ಮತ್ತಾರು ಮಾತಾಡ್ರಿ. ಗಪ್ ಕೂತು ಟೈಮ್ ವೇಸ್ಟ್ ಮಾಡ್ಬೇಡ್ರಿ. ಏನ್ ಬಹಳ ಆನಂದ ಆಗ್ಬಿಟ್ಟದೇನ್ ಕೇಳಿ, ಎಷ್ಟು ಚಲೋ ಆಗ್ಯದಲ್ಲಪ್ಪ ಎಂತ ಹೇಳಿದ್ರು ಅಂತ ಹೇಳಿ. ಕಡ್ಡಿ ಹಾಕಣ ಎಲ್ಲ ಒಳಗ ಹೋಗ್ತಿತ್ತು. ರೀ, ಹಂಗಾಗ್ಬಿಟ್ಟದ. ನಾವು ಬಾಯಾದ ಕಡ್ಡಿ ಹೊರಗೆ ಜಗ್ಬೇಕಂತೀವಿ, ಕಡ್ಡಿ ಒಳಗೆ ಹೋಗ್ಲಕತ್ತವು. ಆಯ್ತು, ನಮ್ ಟೈಮ್ ಆಯ್ತು. ದುಕಾನ್ ಬಂದ್ ಮಾಡ್ಕೊತೀವಿ, ನಡಿತೀವಿ ನಾವು. ಒಳ್ಳೇದಾಗಿ. ಮತ್ತೆ ಮುಂದೆ ಏನ್ ನಡ್ಸೋರು ನಡ್ಸ್ರಿ.